ಸಾಮಾನ್ಯವಾಗಿ ನಮ್ಮ ಪೊಲಿಟಿಷಿಯನ್ಸು ಮಿನಿಸ್ಟರ್ಸು ಹೋಗುವ ಆ ಎಮ್ಮನ್ನ ಕರೀರಿ. ಹೌದು, ಹಾಂ, ಆ ಎಮ್ಮ ಕಲ್ಚರ್ ಕೇಳಿದ್ರೆ ಹೆದರಿಕೆ ಆಗುತ್ತೆ. ಐ ವಾಂಟೆಡ್ ಟು ಟೆಲ್ ಯು, ಯಾರಿಗೆ ನೀವು ಅಮ್ಮ ಅಂತ ಹೇಳ್ತಾ ಇದ್ರಲ್ಲ, ಶಿ ಹಸ್ ಪಾಸ್ಟ್ IPS, ಮೂರು ಜಿಲ್ಲೆ SP ಆಗಿ ಬಂದು DIG ಆಗಿ ಕೆಲಸ ಮಾಡಿ, ರೇಂಜ್ IG ಆಗಿ, ಅಡಿಷ್ನಲ್ ಕಮಿಷನರ್ ಆಗಿ, ADG ಆಗಿ DG ಆದವರು ಅವ್ರಿಗೆ ನೀವು ಅಷ್ಟು ಹಗುರವಾಗಿ ಅವ್ರ ಬಗ್ಗೆ ನೀವು ಮಾತಾಡಬಾರ್ದು ಸರ್. ನೀವು ರೆಸ್ಪೆಕ್ಟ್ ಕೊಡಿ. ಆಯ್ತು ರೀ ನೀವು ಹೇಳಿದ್ರಂಗೆ ಮಾತಾಡ್ತೀನಿ ಅಂತ. ನಾನು ಹೇಳಿದೆ, ಇಲ್ಲ ಸರ್, ನೀವು ಅವ್ರ ಮರ್ಯಾದೆ ತೆಗಿತಾ ಇಲ್ಲ, ನಿಮ್ಮ ಮರ್ಯಾದೆ ನೀವು ತೆಗೆಸ್ಕೊಳ್ತಾ ಇದ್ದಾರೆ ಅಂತ. ಒಬ್ಬರು DCP ಇದ್ದರು, ಅವರು 1980s ಒಂದು ಮರ್ಡರ್ ಕೇಸಲ್ಲಿ ಒಬ್ಬ ರಾಜಕಾರಣಿ ಮಾತು ಕೇಳಿ ಅವರು ಜೈಲಿಗೆ ಸುಮ್ಮನೆ IAS ನೋಡೋಕೆ ಊಟದ ಕಾರು ಎಲ್ಲರೂ 2-3-4 ಜನ ಸಲಾಮಿ ಹೊಡಿತಾ ಇರ್ತಾರೆ. ಬಟ್ ದೇರ್ ಬಾಸಸ್ ಕಂಪ್ಲೀಟ್ಲಿ ಇಂಗ್ಲೀಷಲ್ಲಿ ಹೇಳ್ತಾರೆ, ಇಮ್ಯಾಸ್ಕ್ಯುಲೇಟ್ ಮಾಡಾಕ್ಬಿಡ್ತಾರೆ. ಅವ್ರಿಗೆ ಯಾವ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ. ಅವ್ರು ಯಾವುದೇ ಬಟ್ಟೆ ಹಾಕ್ಕೊಂಡ್ರು ಆ ಬಟ್ಟೆ ಹಾಕ್ಕೊಂಡು ಆ ಹೊತ್ತಿನಲ್ಲಿ ನಿಂತ್ಕೊಂಡು ಇನ್ನೇನಾಗತ್ತೆ ಅಂತ ಕೆಲವು ಆಗೋದು, ಅದು ಕೂಡ ತಪ್ಪು. ನೀವು ಯುವಕರಲ್ಲಿ ಸಿನಿಮಾ ಇಸ್ ಅ ಮೀಡಿಯಮ್ ಆಫ್ ಎಜುಕೇಟಿಂಗ್. ರೌಡಿಗಳಿಗೆ ನೀವು ಗ್ಲೋರಿಫೈ ಮಾಡಿಬಿಟ್ಟು KGF ಇದಲ್ಲ, ಐದರ್ ನಥಿಂಗ್ ಬಟ್ ಬ್ಲಡಿ ಡೌನ್ ರೈಟ್ ರೌಡಿಸಮ್. ಇದು ಸೆನ್ಸಾರ್ದವ್ರು ಏನು ಮಾರ ಹೋಗ್ಬಿಡ್ತಾರೋ. ವಾಟ್ ಮೆಸೇಜ್ ಯು ಸೆಂಡ್? ಎವ್ರಿ ಮಂತ್ ನಾವು ಒಂದು ಡೇಟಾ ಪಬ್ಲಿಷ್ ಮಾಡ್ತೀವಿ ಸ್ಟೇಟ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋಯಿಂದ. ಕಳ್ಳತನದಲ್ಲಿ ಎಷ್ಟು ದುಡ್ಡು ಹೋಯಿತು, ರಾಬರಿ ಒಳಗೆ ಎಷ್ಟು ದುಡ್ಡು ಹೋಯಿತು, ಡಕಾಯಿಟಿ ಒಳಗೆ ಎಷ್ಟು ದುಡ್ಡು ಹೋಯಿತು, ಮೋಸದಲ್ಲಿ ಎಷ್ಟು ದುಡ್ಡು ಹೋಯಿತು. ಇದು ರೆಕಮೆಂಡೇಶನ್ ಸರ್ಕಾರ ಕೊಟ್ಟಾಗ ಏನಾಗುತ್ತೆ? ಅಲ್ಲಿ ಮಾಡ್ತಾ ಇದ್ದಾರೆ, ಮಾಡೋಣ ನೋಡೋಣ ಆಗಲಿ. ಬಟ್ ಹೂ ಈಸ್ ಸಫರಿಂಗ್? ಪೀಪಲ್. ನಮಸ್ಕಾರ. ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಹೊಸ ಸಬ್ಜೆಕ್ಟು, ಹೊಸಬ್ರು ಬಂದಿದ್ದಾರೆ. ಅಫ್ಕೋರ್ಸ್ ಎಲ್ಲದರಲ್ಲೂ ಹೊಸಬ್ರೇ ಬರ್ತಾರೆ. ಹೊಸ ಸಬ್ಜೆಕ್ಟ್ ಏನಪ್ಪ ಅಂತಂದರೆ, ನಾವಿವತ್ತು ಪೊಲೀಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬರೀ ಪೊಲೀಸ್ ಅಂತಂದರೆ ಸಿಂಗಮ್ಮು ಹಾಗೆ ಹೀಗೆ ಅಂತಲ್ಲ, ಪೊಲೀಸಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಇವತ್ತು ಎಲ್ರಿಗೂ ಪರಿಚಯ ಇರುವಂತಹ ಭಾಸ್ಕರ್ ರಾವ್ ನಮ್ಮ ಜೊತೆ ಇದ್ದಾರೆ. ಆಮೇಲೆ ಇವ್ರ ಬಗ್ಗೆ ನಿಮಗೆ ಸುಮಾರು ವಿಷಯಗಳು ಗೊತ್ತಿರ್ತಿಲ್ಲ ಅಂತೇನೂ ಇಲ್ಲ. ಬೆಂಗಳೂರು ಕಮಿಷನರ್ ಆಗಿದ್ದಾಗ ಇವರೇನೇನು ಇನಿಷಿಯೇಟಿವ್ಸ್ ತೊಗೊಂಡಿದ್ರು, ಪ್ರೋ ಪೀಪಲ್ ಇನಿಷಿಯೇಟಿವ್ಸ್ ತೊಗೊಂಡಿದ್ರು. ಆಮೇಲೆ ಜನರು ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅನ್ನೋ ಥರದ್ದು ಕೆಲವು ಕನ್ಸರ್ನ್ಸ್ ಇದ್ವು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಡ್ಯೂರಿಂಗ್ ಕೋವಿಡ್ ಟೈಮ್ನಲ್ಲಿ ಇವರು ಒಬ್ಬ NGO ಥರ ಕೆಲಸ ಮಾಡಿದ್ದಾರೆ ಪೊಲೀಸ್ ಸೆಕ್ಟಾರ್ ಜೊತೆಗೆ. ಅವ್ರ ಕಾನ್ಸ್ಟೇಬಲ್ಸ್ ಆಗಬಹುದು, ಜನರಲ್ ಪಬ್ಲಿಕ್ ಆಗಬಹುದು, ವಿತ್ ದ ಗೌರ್ನಮೆಂಟ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಎಷ್ಟು ಸೆನ್ಸಿಟಿವ್ ಆಗಿತ್ತು ಅವತ್ತು, 4 ವರ್ಷದ ಹಿಂದೆ ನಾವು ನೆನೆಸ್ಕೋತು ಅಂದರೆ. ಕೋವಿಡ್-19 ಸಾಂಕ್ರಾಮಿಕ ಮಹಾಮಾರಿಯ ದುಷ್ಪರಿಣಾಮಗಳು ಮತ್ತಷ್ಟು ಹರಡದಿರುವಂತೆ ಮಾಡಲು ಬೆಂಗಳೂರು ನಗರ ಪೊಲೀಸ್ ತಮಗಿಂತ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಹಗಲು ರಾತ್ರಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಅಂಶಗಳನ್ನು ಪಾಲಿಸಿ. ಅಂಗಡಿಗೆ ಹೋದಾಗ ಕನಿಷ್ಠ 6 ಅಡಿ ಅಂತರದ ನಿಯಮವನ್ನು ಪಾಲಿಸಿ. ಮನೆಗೆ ಹಿಂದಿರುಗಿದ ಮೇಲೆ ಕೈಗಳನ್ನು ತೊಳೆಯಿರಿ, ಸ್ಯಾನಿಟೈಸರ್ಗಳನ್ನು ಬಳಸಿ ಮತ್ತು ಕಣ್ಣು, ಮೂಗು, ಬಾಯಿಯನ್ನು ಮುಟ್ಟಿಕೊಳ್ಳಬೇಡಿ. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರೊಂದಿಗೆ ಸಮಾಜದಲ್ಲಿ ಸಕಾರಾತ್ಮಕ ಅರಿವು ಮೂಡಿಸಿ. ಅದನ್ನೆಲ್ಲ ನಿಭಾಯಿಸಿ ಒಂಥರ ಪಾಪ್ಯುಲರ್ ಲ್ಯಾಂಗ್ವೇಜಲ್ಲಿ ನೀವುಗಳು ಅವ್ರ ಮಾತು ಕೇಳಿರ್ಬೋದು. ಸಿಂಗಮ್ ಅನ್ನೋ ಥರ ಹೇಳಿದರು. ಇವತ್ತು ನಾವು ಅವರನ್ನು ಸಿಂಗಮ್ ಥರ ನಾವು ಮಾತಾಡಿಸ್ತಾ ಇಲ್ಲ, ನಾಥೂರಾಮ್ ಚೌಧರಿ ಥರ ಮಾತಾಡಿಸ್ತಾ ಇದ್ದೀವಿ. ಅಂದರೆ ಅದರ್ ಫೇಸ್ ಆಫ್ ಪೊಲೀಸಿಂಗ್ ಅಂತ. ಹಾಗಾಗಿ ನಾವು ರೋಸಿ ಪಿಕ್ಚರ್ ಬಗ್ಗೆ ಮಾತಾಡ್ತಾ ಇಲ್ಲ. IPS UPSC ಎಕ್ಸಾಮ್ ಮಾಡಿ ಬರೋದೇ ಕಷ್ಟ ಇದೆ. ಅಂಥದ್ರಲ್ಲಿ ಇವರು ಅದನ್ನು ಸಕ್ಸಸ್ಫುಲಿ ಮುಗಿಸ್ಕೊಂಡು ಪಾಪ್ಯುಲರ್ ಭಾಷೆಯಲ್ಲಿ ಹೇಳೋದಾಯಿತು ಅಂತಂದರೆ ಎಲ್ಲರ ಜನಸ್ನೇಹಿ ಪೊಲೀಸಾಗಿ ಇದ್ದಾರೆ. ಹಾಗಾಗಿ UPSC ಇವರು ಕ್ರ್ಯಾಕ್ ಮಾಡಿರೋದು ವಿಷಯಗಳು ನಿಮಗೆ ಗೊತ್ತಿದೆ. ನನಗೆ ಇವ್ರ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಅಂದರೆ, ನೀವು ರಾಜೇಂದ್ರ ನಗರ್ ಪ್ರಾಡಕ್ಟಾ? ಡೆಲ್ಲಿ? ನೋ, ನಾನು ಬಸವನಗುಡಿ ಗೋವಿಂದಪ್ಪ ರೋಡಲ್ಲಿ ಆಸ್ಬೆಸ್ಟಾಸ್ ಶೀಟ್ ಇರೋ ಒಂದು ರೂಮಲ್ಲಿ ಅಲ್ಲೇ ಕೂತ್ಕೊಂಡು ಓದಿದ್ದು. ಯಾಕಂದರೆ ನಮ್ಮ ಹತ್ರ ದುಡ್ಡು ಇರ್ತಾ ಇರಲಿಲ್ಲ ರಾಜೇಂದ್ರ ನಗರ ತನಕ ಹೋಗೋದಿರಲಿ. ಮತ್ತು ನಾನು ಭಾಳ ಸವಾಲಿರೋಂಥ ಸಬ್ಜೆಕ್ಟ್ ತೊಗೊಂಡಿದ್ದಾನು. ನನಗೆ ಪಾಸ್ ಆಗ್ತೀನೋ ಇಲ್ವೋ ಅಂತ ಆ ರೀತಿ ಭಯ ಹುಟ್ಟಿಸ್ಬಿಟ್ಟಿದ್ರು. ನಾನು ಡೆಲ್ಲಿ ವಿಸಿಟ್ ಮಾಡಿರೋವಾಗ ನಾನು ಎಕನಾಮಿಕ್ಸ್ ತೊಗೊಂಡಿದ್ದೆ. ನಾನು ಎಕನಾಮಿಕ್ಸ್ ಇಸ್ ಸಮಥಿಂಗ್ ವಿಚ್ ಡೆಲ್ಲಿ ಪೀಪಲ್ ಥಿಂಕ್ ದಟ್ ಡೆಲ್ಲಿನವ್ರಿಗೆ ತೊಗೊಳಕ್ಕಾಗಲ್ಲ, ಬೇರೆಯವ್ರಿಗೆ ಆ ಸಬ್ಜೆಕ್ಟ್ ತೊಗೊಳಕ್ಕೆ ಹಕ್ಕೇ ಇಲ್ಲ ಅಂತ. ಸೊ ನಾನು ಅಲ್ಲಿ ಹೋಗಿರುವಾಗ ಹೆದರ್ಸ್ಬಿಟ್ರು. ಮತ್ತು ಇಲ್ಲಿ ಬೆಂಗಳೂರಲ್ಲಿ ಕೂಡ ಒಂದು ರಾವ್ಸ್ ಟ್ಯೂಟೋರಿಯಲ್ ಇತ್ತು ಇಂದಿರಾನಗರದಲ್ಲಿ. ಪ್ರೊಫೆಸರ್ ರಾವ್ ಅಂತ ಒಬ್ಬರು ಹಿಸ್ಟ್ರಿ ಟೀಚರ್ ಆಗಿದ್ದರು ಜೋಸೆಫ್ಸಲ್ಲಿ. ಏನು ಬುದ್ಧಿ ಇದೆಯಾ ನಿನಗೆ, ಎಕನಾಮಿಕ್ಸ್ ತೊಗೊಳ್ತಾರ ಯಾರು? ಇಲ್ಲ, ನಾನು ಆಗಲೇ ಅಪ್ಲೈ ಮಾಡಿ ಎಕನಾಮಿಕ್ಸಲ್ಲಿ ಪ್ರಿಲಿಮ್ಸ್ ಪಾಸ್ ಮಾಡಿಬಿಟ್ಟಿದ್ದೀನಿ,
ಏನೋ ಪಾಸ್ ಮಾಡಿಬಿಟ್ಟಿದೆ. ಮೇನ್ಸಲ್ಲಿ ಗೊತ್ತಾ, JNUದವರು, ಡಿ ಸ್ಕೂಲ್ನವರು, ಎಂಥ ಅವ್ರ ಜನ ಬರ್ತಾರೆ. ವೇರ್ ಡು ಯು ಸ್ಟ್ಯಾಂಡ್ ನೋವೇರ್ ಅಂತ. ಮತ್ತು ಅಲ್ಲಿ ಡೆಲ್ಲಿಲಿ ಹೇಳ್ಬಿಟ್ರು, ಕ್ಯಾ ಪಾಗಲ್ है क्या, कोई इकोनॉमिक्स लेता है क्या, अच्छे लोग यहाँ एंथ्रोपोलॉजी, पब्लिक एडमिनिस्ट्रेशन, जोग्रफी लेते हैं, ವೈ ಯು ಟುಕ್ ಎಕನಾಮಿಕ್ಸ್ ಅಂತ. ಇವು ಏನಪ್ಪ ಮಾಡೋದು ಅಂದ್ಬಿಟ್ಟು ಐ ಸ್ಟಡಿ ಕೇಮ್ ಬ್ಯಾಕ್. ಬಸವನಗುಡಿಗೆ ಬಂದು ML ಸೇತ್, ಜಿಂಗಮ್ ಆ್ಯಂಡ್ ಏನೇನು ಇಂಟರ್ನ್ಯಾಷನಲ್ ಆಥರ್ಸ್ ಇದ್ರಲ್ಲ, ನಾನೇ ಪುಸ್ತಕ IISc ಇದು IIMಗೆ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟು ತೊಗೊಂಡು ಬಂದು ಓದಿದೆ. ಸೊ ಆ್ಯಂಡ್ ಐ ಗಾಟ್ ಎಕ್ಸ್ಟ್ರಾರ್ಡನರಿ ಹೈ ಮಾರ್ಕ್ಸ್ ಇನ್ ಎಕನಾಮಿಕ್ಸ್, ಮಚ್ ಟು ದ ಸರ್ಪ್ರೈಸ್ ಆಫ್ ಈ ಡೆಲ್ಲಿ ಸ್ಕೂಲ್. ನನಗೆ ಮಾರ್ಕ್ಸ್ ಕಮ್ಮಿ ಬಂದಿದ್ದು ಯಾವುದರಲ್ಲಿ, ಇಂಟರ್ವ್ಯೂಗಳಿಗೆ. ನಾವೆಲ್ಲ ನೋಡೋಕ್ಕೆಲ್ಲ ಪೆಕ್ರವಾಗಿದ್ವಿ, ಏನೋ ಟೈ ಸರಿಯಾಗಿ ಕಟ್ಕೊಳಕ್ಕೆ ಬರ್ತಾ ಇರಲಿಲ್ಲ, ಮಾತಾಡೋಕ್ಕೂ ಸರಿಯಾಗಿ ಬರ್ತಾ ಇರಲಿಲ್ಲ. ಸೊ ಔಟ್ ಆಫ್ 250 ಕೇವಲ 125 ಸಿಕ್ತು ನನಗೆ ಇಂಟರ್ವ್ಯೂಗಳಿಗೆ. ಬೇರೆ ಡೆಲ್ಲಿನವರು ಆ ಕಡೆ ಎಲ್ಲ ಅಂದ ಚಂದವಾಗಿರೋ ಡ್ರೆಸ್ಗೆಲ್ಲ ಮಾಡ್ಕೊಂಡು ಬಂದು ಟಾಟ್ ಬೂಟೆಲ್ಲ ಮಾತಾಡ್ಬಿಟ್ಟು ಅವರು ಚೆನ್ನಾಗಿ ನಮಗೆ ಇರೋ ಸತ್ಯ ಹೇಳ್ತೀವಿ, ಏನಾದ್ರು ಗೊತ್ತಿಲ್ಲ ನಮ್ಮದ್ರ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀವಿ ನಾವು. ಬಹುಶಃ ಅದು ಎಲ್ಲಿ ಇಂಟರ್ವ್ಯೂ ಬೋರ್ಡ್ನವರು ಇರ್ತಾರಲ್ಲ, ಈಗ ನಮಗೆ ವಯಸ್ಸಾದ ನಂತರ ಅನ್ಸುತ್ತೆ, ಇಂಟರ್ವ್ಯೂ ಬೋರ್ಡ್ನವರು ಏನು ಭಾಳ ಪರಿಣಿತಿ ಹೊಂದವರಲ್ಲ. ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ದೇ ಆರ್ ಆಲ್ಸೋ ಲಿಮಿಟೆಡ್ ಬೈ ದರ್ ನಾಲೆಜ್ ಆ್ಯಂಡ್ ದೇ ಆರ್ ಆಲ್ಸೋ ಗೈಡೆಡ್ ಬೈ ದರ್ ಓನ್ ಐಡಿಯಾಲಜಿ. ಹೌದು, ಈಗ ಅನಿಸುತ್ತೆ. ಸೊ ಆವಾಗ ನಾವು ಅವ್ರಿಗೆ ಇಂಪ್ರೆಸ್ ಮಾಡಿ. ಬಟ್ ಐ ಗಾಟ್ ಸೋಷಿಯಾಲಜಿ ಆ್ಯಂಡ್ ಎಕನಾಮಿಕ್ಸ್ ಅಲ್ಲಿ ಗಾಟ್ ವೆರಿ ಹೈ ಮಾರ್ಕ್ಸ್ ಓವರ್ ದಟ್ ಬಿಕಾಸ್ ಆಫ್ ಮೈ ಗುಡ್ ಟೀಚರ್ಸ್. ಇನ್ಸಿಡೆಂಟ್ಲಿ ನಾವಿಬ್ರು ಕೂಡ ಒಂದೇ ಕಾಲೇಜ್ನವರು, ನ್ಯಾಷನಲ್ ಜಯನಗರ್ ಕಾಲೇಜ್ನವರು. ನಮ್ಗಿಬ್ರಿಗೂ ಒಂದೇ ಟೀಚರ್ಸ್ ಇದ್ದಾರೆ. ವಿಷಯ ಗೊತ್ತಾದಾಗ ತುಂಬಾ ಖುಷಿ ಆಗೋಯ್ತು, ಇಬ್ರಿಗೂ ಖುಷಿ ಆಗಿದೆ. GR ಮೇಡಮ್, ಗೀತಾ ರಾಮಾನುಜಂ, HSR, ಆಮೇಲೆ ಈಗ ತಾನೇ ಹೇಳ್ತಾ ಇದ್ರಲ್ಲ ಸೋಷಿಯಾಲಜಿ ವೈಎನ್ ರಮೇಶ್ ಅವರು ಇದ್ರು, ಮತ್ತೆ DV ಪುಷ್ಪ, ಮತ್ತೆ ಎಕನಾಮಿಕ್ಸ್ ಅಲ್ಲಿ ನಿಮ್ಮ ಫೇವರೇಟ್ VSM. I always considered him as the god of economics. I don't know, ಕೆಲವರಿಗೆ ಬೋರಿಂಗ್ ಅನ್ಸುತ್ತೆ. I found him that economics, if ನನಗೇನಾದ್ರು ಅರ್ಥ ಆಗಿದೆ, ಎಕನಾಮಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಬಂದಿದೆ, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಪ್ರೊಫೆಸರ್ VS ಮೂರ್ತಿ. ಬಟ್ ಐ ಆಮ್ ವೆರಿ ಟೆರಿಬಲಿ ಗಿಲ್ಟಿ ದಟ್ ಕಳೆದ 35-36 ವರ್ಷ ನಾನು ಅವ್ರಿಗೆ ನೋಡೇ ಇಲ್ಲ. ಎಲ್ರಿಗೂ ನೋಡಿದ್ದೀನಿ, ಬಟ್ ಯಾವುದೇ ಕಾರಣಾಂತರದಿಂದ ಅವ್ರಿಗೆ ನಂಗೆ ನೋಡೋಕ್ಕೆ ಆಗಿಲ್ಲ. ಅವರು ಮುಂಚೆ ನಾನು ಸರ್ವಿಸ್ ಸೆಲೆಕ್ಟ್ ಆಗಿರೋ ಸಮಯದಲ್ಲಿ ಅವ್ರ ಬನಶಂಕರಿ ಬಸ್ ಸ್ಟ್ಯಾಂಡ್ ಹತ್ರ ಅವ್ರ ಮನೆ ಇತ್ತು, ಬಾಡಿಗೆ ಮನೆ. ಅಲ್ಲಿ ಹೋಗಿ ಭೇಟಿ ಮಾಡಿದ್ದೀನಿ. ಅವರಿಬ್ಬರು ಮಕ್ಕಳಿದ್ರು, ಬಹುಶಃ ಎಲ್ಲ ದೊಡ್ಡವರಾಗಿ ಫಾರಿನ್ಗೆ ಹೊಟ್ಟೋಗಿರಬೇಕು. ಮತ್ತು ಅವರು ತುಂಬ ಅನಾರೋಗ್ಯದಲ್ಲಿದ್ದಾರೆ ಅಂತ ಅದು ತಿಳಿದು ಬಂತು. ಬಟ್ ಅವ್ರಿಗೆ ಋಣ ಅಂತೂ ತೀರ್ಸಕ್ಕಾಗಲ್ಲ, ತಾಯಿಗೆ ಮತ್ತೆ ಗುರುಗೆ. ಬಟ್ ಒಟ್ಟಿನಲ್ಲಿ ಅವರು ಒಂದು ಕಡೆ ದರ್ಶನ ಮಾಡಲೇಬೇಕು. ಹೌದು, ಇವಾಗ ನಿಮ್ಮ ಹತ್ರ ಏನದು ತುಂಬ ಫ್ರೆಂಡ್ಲಿ ಆಗಿ ಪರ್ಸ್ನಲ್ ಆಗಿ ಮಾತಾಡ್ತಾ ಇರಬೇಕಾದ್ರೆ ಇವಾಗ ಒಂಥರ ಸಾರ್ಟ್ ಆಫ್ IPS ಅಂತಾನೋ ಅಥವಾ ಪೊಲೀಸ್ ಅಂತ ಅನ್ಸೋದಿಲ್ಲ. ಫಸ್ಟ್ ಫ್ಯೂ ಇಯರ್ಸ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್ ಹೆಂಗಿತ್ತು? ಈಗ ತಾನೇ ಹೇಳಿದ್ರಿ ನಮಗೆ ಸ್ಟೈಲ್ ಮಾಡಕ್ಕೆ ಬರಲಿಲ್ಲ ಅಂತ. ಸಾರ್ಟ್ ಆಫ್ ಆ್ಯಕ್ಚುಲಿ ನಾನು IPS ಇಸ್ ಮೈ ಥರ್ಡ್ ಸರ್ವಿಸ್. ನಾನು ಫಸ್ಟ್ 86 ಡಿಗ್ರಿ ಮುಗಿಸಿದ ನಂತರ ಆರ್ಮಿಲಿ ಸೆಲೆಕ್ಟ್ ಆಗಿದೆ. ಸ್ವಲ್ಪ ದಿನ ಆರ್ಮಿಲಿದ್ದೆ ನಾನು. ಬಟ್ ಆರ್ಮಿ ಒಳಗಿರುವಾಗ ನನಗೆ ಯಾಕೋ ಅನ್ನಿಸ್ತು, ಇದು ಭಾಳ ಪುಣ್ಯದ ಕೆಲಸ, ಬಟ್ ನನಗೆ ಲೈಫ್ ಲಾಂಗ್ ಆರ್ಮಿಲಿ ಇರೋಕ್ಕಾಗೋದಿಲ್ಲ ಅಂತ. ಒಂದು 7-8 ತಿಂಗಳು ಆರ್ಮಿಲಿ ಇದ್ದ ನಂತರ ಆರ್ಮಿ ಬಿಟ್ಬಿಟ್ಟು ಬೆಂಗಳೂರು ಯೂನಿವರ್ಸಿಟಿಲಿ PG ಮುಗಿಸ್ಬಿಟ್ಟು ನಾನು ಸಿವಿಲ್ ಸರ್ವಿಸಸ್ 3ನೇ ಅಟೆಂಪ್ಟಲ್ಲಿ ಪಾಸ್ ಆದೆ. ನಾನು ಪಾಸ್ ಆಗಿ ನಾನು ವಾಸ್ ಇನ್ ದ ಇಂಡಿಯನ್ ಫಾರಿನ್ ಸರ್ವಿಸ್. ಸೊ ಇಂಡಿಯನ್ ಫಾರಿನ್ ಸರ್ವಿಸಲ್ಲಿ ತುಂಬ ಸಫಿಸ್ಟಿಕೇಟೆಡ್ ಆಗಿರಬೇಕು, ನಾವೆಲ್ಲ ಬಾಯಿ ಬಡಕರು ನಾವೆಲ್ಲ. ಸೊ ಅದು ಬೇಡ ಅಂತ ಅವಾಗ ಹೇಳಿದ್ರು, ನಿನಗೆ ರ್ಯಾಂಕ್ ಚೆನ್ನಾಗಿದೆ, ನಿನಗೆ ಕಾರ್ಡರಲ್ಲಿ ಕರ್ನಾಟಕ ಸಿಗ್ಬಿಡುತ್ತೆ ಅಕಸ್ಮಾತ್ ನೀನು ಪೊಲೀಸಲ್ಲಿದ್ದರೆ ಅಂತ. ಸೊ ಐ ಸ್ಟೆಪ್ ಡೌನ್ ತಗೊಂಡು. ಬಟ್ ಪೊಲೀಸ್ ಈಸ್ ಸಮಥಿಂಗ್ ವಿಚ್ ಐ ಲೈಕ್, ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ಇಟ್. ನನಗೆ ಟ್ರೈನಿಂಗಲ್ಲಿ ಕೂಡ ಭಾಳ ಚೆನ್ನಾಗಾಯಿತು. ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದಲ್ಲಿ. ತದನಂತರ ಬೇರೆ ಬೇರೆ ಅಟ್ಯಾಚ್ಮೆಂಟ್ಸ್ ಆಯಿತು. ಸ್ಕೂಲ್ ಆಫ್ ವೆಪನ್ಸ್ ಆ್ಯಂಡ್ ಟ್ಯಾಕ್ಟಿಕ್ಸ್ ನಾನು BSF ಅಲ್ಲಿ ಒಂದು ಕೋರ್ಸ್ ಮಾಡಿದ್ದೀನಿ ಅಲ್ಲಿಗೆ. ಮತ್ತು ಯಾವಾಗ ತಾನೇ SPG NSG ಶುರು ಆಯಿತು, ಯಾಕಂದರೆ ರಾಜೀವ್ ಗಾಂಧಿ ಹತ್ಯೆ ಆಗಿತ್ತು. ಅದಕ್ಕೆ ಸ್ವಲ್ಪ ದಿನ ಹಿಂದೆ ಇಂದಿರಾ ಗಾಂಧಿನ ಹತ್ಯೆ ಆಗಿತ್ತು. ಸೊ ಅವಾಗ VIP ಪ್ರೊಟೆಕ್ಷನ್ ಇರಲಿ. ಮತ್ತು ಟೆರರ್ ಶುರುವಾಗಿತ್ತು, ಆಗಲೇ JNK ಟೆರರ್ ಪ್ರಾರಂಭ ಆಗಿತ್ತು, ಪಂಜಾಬ್ ಟೆರರ್ ಶುರುವಾಗಿತ್ತು, ಇಸ್ಲಾಮಿಕ್ ಟೆರರ್ ಇನ್ನೂ ಶುರುವಾಗಿರಲಿಲ್ಲ ಅವಾಗ ಅಷ್ಟರಲ್ಲಿ. ಸೊ ನಮಗೆ ಟೆರರಲ್ಲಿ ನಮ್ಮ ಗುರುಗಳು KPS ಗಿಲ್ ನಮ್ಮ ಟೀಚರ್ ಆಗಿದ್ರು ಅಲ್ಲಿಗೆ. KPS ಗಿಲ್ ವಾಸ್ ಆ್ಯಂಡ್ ಐ ಡೈರೆಕ್ಟ್ಲಿ ವರ್ಕ್ ಅಂಡರ್ KPS ಗಿಲ್ ಇನ್ ತರಾನ್ ಡಿಸ್ಟ್ರಿಕ್ಟ್, ನಮಗೆ ಪಂಜಾಬ್ ಅಟ್ಯಾಚ್ಮೆಂಟ್ ಆಗಿರುವಾಗ. ಮತ್ತು ಡಾಕ್ಟರ್ ಸುಬ್ರಹ್ಮಣ್ಯಂ ಅಂತ ಇದ್ರು, ಅವರು SPG NSG ಕ್ರಿಯೇಟ್ ಮಾಡಿದ್ರು. ಅವರು ಯಾವ ರೀತಿ
ಟೆರರ್ ಮೇಲೆ ಇದು ಈಗ ಎನರ್ಜಿ ಚೆನ್ನಾಗಿ ಬೆಳೆದು ಬಿಟ್ಟಿದೆ. ಎನರ್ಜಿ ಇಸ್ ಒನ್ ಆಫ್ ದ ಬೆಸ್ಟ್ ಆರ್ಗನೈಸೇಷನ್ಸ್ ಇನ್ ದ ವರ್ಲ್ಡ್ ಈಗ ಹಂಗಾಗಿದೆ ಅಲ್ಲಿಗೆ ಆ್ಯಂಟಿ ಟೆರರಲ್ಲಿ ಇರುವಂಥದ್ದು. ಸೊ ಆ ಎಕ್ಸ್ಪೋಜರಲ್ಲಿ ನಾವು ಬೆಳೆದು ಬಂದು ಮತ್ತು ಕರ್ನಾಟಕದಲ್ಲಿ ಬಂದ ಕೂಡಲೇ ಐ ವಾಸ್ ASP ಹುಣಸೂರು ಫಾರ್ ಅ ಶಾರ್ಟ್ ಟೈಮ್. ದಟ್ ಈಸ್ ಯುವರ್ ಫಸ್ಟ್ ಪೋಸ್ಟಿಂಗ್? ಹೌದು, ASP ಹುಣಸೂರು ಆಸ್ ಎ ಪ್ರೊಬೇಷನರ್ ಅಲ್ಲಿಗೆ. ದೆನ್ ASP ಮಂಡ್ಯ ಇದೆ. ದೆನ್ ರೆಗ್ಯುಲರ್ ಪೋಸ್ಟಿಂಗಲ್ಲಿ ASP ದಾವಣಗೆರೆ ಇದ್ದೆ ನಾನು 1992 ಬಾಬರಿ ಮಸೀದಿ ಗಲಾಟೆ ಆಗೋ ಸಮಯದಲ್ಲಿ ಅವತ್ತೆ. ದೆನ್ ತದನಂತರ ASP ಶಿವಮೊಗ್ಗ ಇದ್ದೆ. ಅಲ್ಲಿಂದ ಇವರು ಮುಖ್ಯಮಂತ್ರಿಗಳಾದರು ದೇವೇಗೌಡರು ನನಗೆ ಹುಬ್ಳಿ ಕಳಿಸಿದ್ರು DCP ಆಗಿ. ಫಸ್ಟ್ ಪೋಸ್ಟಿಂಗ್ ನಮ್ಮಲ್ಲಿ ಸೀನಿಯರ್ ಪೋಸ್ಟ್ ಅಂತೀವಿ, ASP ಅಂದ್ರೆ ಜೂನಿಯರ್ ಪೋಸ್ಟ್. ಇವಿಷ್ಟು ಆಗೋಷ್ಟೊತ್ತಿಗೆ ಒಂದು 4-5 ವರ್ಷ ಆಗಿರುತ್ತೆ. 5 ಇಯರ್ಸ್ ಆಗಿದೆ. ಆ ಮಧ್ಯದಲ್ಲಿ ಸಾಕಷ್ಟು ಪಾಲಿಟಿಷಿಯನ್ಸ್ನ, ಲೋಕಲ್ ರೆಪ್ರೆಸೆಂಟೇಟಿವ್ಸ್ನ ನೋಡಿದ್ರಿ. ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ಇನಿಷಿಯಲ್ ಇಯರಲ್ಲಿ? See, you can't blame a politician when you come inside service. ಆಗ politicians were different, I believe. I don't know. See, every time ಅಲ್ಲಿ ಆಯಾ politicians represent interests could be good, interests could be not good also. Bad ಅಂತ ಹೇಳಲ್ಲ, not good or good ಅಷ್ಟೇ ಹೇಳ್ಬೋದು. ಅವರು ಜನರ ಆಕಾಂಕ್ಷೆಗಳು ಬಿಡ್ರಿ ನಾ ಮಾತಾಡ್ತೀನಿ ಅಂತ, ಅವ್ರಿಗೆ ಇದರ ಪರಿಣಾಮ ಬಗ್ಗೆ ಅವ್ರಿಗೆ ಅವರು ಯಾರಾದರೂ ಹೆಲ್ಪ್ ಮಾಡಬೇಕು ದೃಷ್ಟಿಯಿಂದ ಫೋನ್ ಮಾಡಿ ಡಿಸಿಷನ್ ತಗೋಬೇಕಾಗಿರೋದು ನಾವು ಡಿಸಿಷನ್ ತಗೋಬೇಕು ಅಂದರೆ ಅದಕ್ಕೆ ಲಾಂಗ್ ಟರ್ಮ್ ಎಫೆಕ್ಟ್ ಏನಿರುತ್ತೆ, ಪ್ರೆಸಿಡೆಂಟ್ ಆಗ್ಬಿಡುತ್ತಾ, ಪ್ರೆಸಿಡೆಂಟ್ ಅಂದರೆ ಇದನ್ನೇ ಕೋಟ್ ಮಾಡಿ ಮತ್ತೆ ಯಾರು ಬರ್ತಾರ, ಅದೆಲ್ಲ ಯೋಚನೆ ಮಾಡಬೇಕಾಗಿರುತ್ತೆ. ಮತ್ತು ಕಾನೂನು ವಿರುದ್ಧವಾಗಿರುತ್ತಾ, ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆಯಾ, ಮತ್ತೆ ಇಂಥ ಡಿಮಾಂಡ್ ಬಂದರೆ ಏನು ಮಾಡ್ಬೋದು, ಇನ್ನೊಬ್ಬರು ಇದೇ ಡಿಮಾಂಡ್ ತೊಗೊಂಬಂದರೆ ಅವ್ರಿಗೂ ಮಾಡೋಕ್ಕಾಗತ್ತಾ, ಅದೆಲ್ಲ ನೋಡಿಬಿಟ್ಟು ಆಗೋವಂಥ ಕೆಲಸಗಳೆಲ್ಲ ನಾವು ಮಾಡ್ತೀವಿ, ಆಗದೇ ಇರೋಂಥ ಕೆಲಸಗಳನ್ನ ನೋಡ್ತೀವಿ, ಆಗಲಿ ನೋಡೋಣ ಅಂತ ಹೇಳ್ಬಿಟ್ಟು. ಮತ್ತು ಅವರು ಕೂಡ ದೇ ಆರ್ ನಾಟ್ ಪರ್ಟಿಕ್ಯುಲರ್ ಈ ಕೆಲಸ ಆಗಲೇಬೇಕು ಅಂತ ಏನಿಲ್ಲ. ಆ ಕಾಲದಲ್ಲಿ ಎಲ್ಲ ಹೇಳೋದು, ಈ ಕೆಲವು ಸರ್ತಿ ಏನು ಪಾಲಿಟಿಷಿಯನ್ಸ್ ದುಡ್ಡು ತೊಗೊಂಡ್ಬಿಡ್ತಾರಲ್ಲ ಈ ಕೆಲಸ ಆಗಲೇಬೇಕು ಅಂತ, ಆವಾಗ ಅದರ ಹಿಂದೆ ಆಟ ಬಿದ್ದು ಬಿಡ್ತಾರೆ ಅಷ್ಟೇ. ಓಕೆ. ಬಟ್ IASನವ್ರು ಕಂಪೇರ್ ಮಾಡಿದ್ರೆ ನಮ್ಮ ಜೊತೆ ಅಷ್ಟು ಪ್ರೆಷರ್ ಇಲ್ಲ. IASನವ್ರಿಗಂತೂ ತಾರಾಮಾರ ಇಲ್ ಟ್ರೀಟ್ ಮಾಡ್ತಾರೆ ಅಂತ. IASನವ್ರಿಗಂತೂ ಸ್ವಾಭಿಮಾನ ತೆಗೆದು ಬಿಡ್ತಾರೆ. ವೆರಿ ಸ್ಯಾಡ್. ಅಷ್ಟು ಕಷ್ಟಪಟ್ಟು ಸ್ವಾಭಿಮಾನ ಒಳಗೆ 4 ಪೈಸಕ್ಕೆ ಸ್ವಾಭಿಮಾನ ಇಲ್ಲ ಅವ್ರಿಗೆ. ಸುಮ್ಮನೆ IASನ ನೋಡೋದು ಊಟದ ಕಾರು ಎಲ್ಲರೂ 2-3-4-5 ಜನ ಸಲಾಮಿ ಹೊಡಿತಾ ಇರ್ತಾರೆ. ಬಟ್ ದೇರ್ ಬಾಸಸ್ ಕಂಪ್ಲೀಟ್ಲಿ ಇಂಗ್ಲೀಷಲ್ಲಿ ಹೇಳ್ತಾರೆ, ಇಮ್ಯಾಸ್ಕುಲೇಟ್ ಮಾಡಕ್ ಬಿಡ್ತಾರೆ. ಅವ್ರಿಗೆ ಯಾವ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಮಾಡಕ್ ಬಿಡ್ತಾರೆ. TVS ಪ್ರೊಡಕ್ಷನ್ಸ್ ಅಲ್ಲಿ ಆಸ್ಪಿರೆಂಟ್ಸ್ ಸಿನಿಮಾದಲ್ಲಿ ಒಂದು ವೆಬ್ ಸೀರೀಸ್ ಅಲ್ಲಿ ಒಂದು ಡೈಲಾಗ್ ಬರುತ್ತೆ, IPS का मतलब क्या है तुझे मालूम है ಅಂತ ಒಂದು ಕ್ಯಾರೆಕ್ಟರ್ ಕೇಳಿದಾಗ ಎಸ್ ನಥಿಂಗ್ ಬಟ್ ಇಂಡಿಯನ್ ಪಾಲಿಟಿಷಿಯನ್ ಸರ್ವಿಸ್. ಅದು ನಿಜನಾ? ಅದು ಇಟ್ ಡಿಪೆಂಡ್ಸ್. ನಾವು ಎಲ್ಲರಿಗೂ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ತಮಾಷೆಯಾಗಿ ಕೆಲವರು ಬ್ಯಾಚ್ಮೇಟ್ ಇನ್ನೊಬ್ಬ ಬ್ಯಾಚ್ಮೇಟ್ ಬಗ್ಗೆ ಹೇಳ್ತಾ ಇದ್ರು, ಇಂಥವನು ಫಿಂಗರ್ ಪ್ರಿಂಟ್ಸ್ ಸುಮಾರು ಜನ ಪಾಲಿಟಿಷಿಯನ್ಸ್ ಕಾಲ್ ಮೇಲೆ ಸಿಗತ್ತೆ ಅಂತ. ಇಂಥ ಆಫೀಸರ್ದು ಫಿಂಗರ್ ಪ್ರಿಂಟ್ಸ್ ಬಹಳ ಜನ ಪಾಲಿಟಿಷಿಯನ್ ಕಾಲ್ ಮೇಲೆ ಸಿಗತ್ತೆ ಅಂತ ಹಾಸ್ಯ ಮಾಡಿ. ಬಟ್ ದ ಲಾಟ್ ಆಫ್ ಪೀಪಲ್ ಹೂ ಹ್ಯಾವ್ ಲಿವ್ ಟು ದರ್ ರೆಪ್ಯುಟೇಷನ್ ಆಲ್ಸೋ. ಆ್ಯಂಡ್ ದೆನ್ ಎಲ್ಲರೂ ಏನು ಎಲ್ಲರ ಮಾತು ಕೇಳೋ ಅವಶ್ಯಕತೆ ಇಲ್ಲ. ವಿ ಆಲ್ ಹ್ಯಾವ್ ಅವರ್ ಓನ್ ಪರ್ಸನಾಲಿಟಿ. ಎ ಪಾಲಿಟಿಷಿಯನ್ ಆಲ್ಸೋ ಹ್ಯಾಸ್ ಇಸ್ ಓನ್ ಪರ್ಸನಾಲಿಟಿ. ಬಟ್ ಪಾಲಿಟಿಷಿಯನ್ಸ್ ಕೂಡ ಬಹಳ ಬುದ್ಧಿವಂತರು. ಏನು ಗೊತ್ತಾ, ನೀವು ಅವ್ರಿಗೆ ತುಂಬ ಚಮಚಾಗಿರಿ ಮಾಡಿ ಅವ್ರ ಮಾತುಗಳು ಕೇಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಮರ್ಯಾದೆ ಅವ್ರು ಸ್ವಲ್ಪ ಸ್ವಲ್ಪ ಸೆರೆಬ್ರಲ್ ಪಾಲಿಟಿಷಿಯನ್ಸ್ ಅಪ್ಲಿಕಬಲ್, ಎಲ್ಲರಿಗೂ ಹಾಗೆ ಆಗುತ್ತೆ. ಈವನ್ ಹೌದು, ಯಾಕಂದ್ರೆ ನೋಡಿ ಪಾಲಿಟಿಷಿಯನ್ಗೆ ಇಟ್ಕೊಂಡು ಯಾರೂ ಉದ್ಧಾರ ಆಗಿಲ್ಲ. ನಮ್ಮಲ್ಲೇ ಕೂಡ ಸುಮಾರು 2-3 ಕೇಸ್ಗಳು ನಾವು ನೋಡಿದ್ವಿ. ತುಂಬ ಪಾಲಿಟಿಷಿಯನ್ಸ್ ಮೇಲೆ ಡಿಪೆಂಡ್ ಆದವರು ದೇ ಹ್ಯಾವ್ ಮೆಟ್ ದೇರ್ ಪಾಲಿಟಿಷಿಯನ್ ಮಾತು ಕೇಳ್ಕೊಂಡು ತಪ್ಪು ಕೆಲಸ ಮಾಡಿ. ಒಬ್ಬರು DCP ಇದ್ರು, ಅವರು 1980s ಒಂದು ಮರ್ಡರ್ ಕೇಸಲ್ಲಿ ಒಬ್ಬ ರಾಜಕಾರಣಿ ಮಾತು ಕೇಳಿ ಅವರು ಜೈಲಿಗೆ ಹೋದ್ರು. ಕೇರಳದಲ್ವಾ ಅದು? ನೌಕರಿನೂ ಕಳ್ಕೊಂಡ್ರು. ಏನು ಸಿಕ್ಲಿಲ್ಲ. ಅವರು ಅತ್ಯಂತ ಬುದ್ಧಿವಂತರಾಗಿದ್ರು. ಆದರೆ ಒಬ್ಬ ರಾಜಕಾರಣಿ ಜೊತೆ ಅಷ್ಟು ಬೆರೆದು ಹೋಗ್ಬಿಟ್ರು ಅವರು. ಮತ್ತು ಅವರ ಎಷ್ಟು ಆ ರಾಜಕಾರಣಿ ಜೊತೆ ಹತ್ತಿರ ಇದ್ರಂದರೆ ಬೇರೆಯವರು ಹೇಳೋರು, ನಾನು ಡಿಸೈಡ್ ಮಾಡ್ತೀನಿ ನಾನು ಎಲ್ಲಿ ನೆಕ್ಸ್ಟ್ ಪೋಸ್ಟಿಂಗ್ ಆಗುತ್ತೆ ಅಂತ. ನಾವೇನು ಮಾಡೋ ಎಲ್ಲಿ ಕಳ್ಸಿದ್ರೆ ಹೋಗ್ತೀವಿ. IPS ಸೆಲೆಕ್ಟ್ ಆದ ನಂತರ ಎಲ್ಲಿ ಕಳ್ಸಿದ್ರು ನಮ್ಮ ಕಾರು, ಮನೆ, ಕೆಲಸ, ಆಡು ಕಾಡು ಜವಾಬ್ದಾರಿ ಇದ್ದೇ ಇರ್ತಾರೆ.
ಅಟ್ಲೀಸ್ಟ್ ಪೊಲೀಸಲ್ಲಿ ಏನು ಗೊತ್ತಾ, ನಮಗೆ ಒಂದು ಹೈರಾರ್ಕಿ ಅಂತ. IAS ಅಲ್ಲಿ ಐ ಡೋಂಟ್ ನೋ, ಅಷ್ಟು ಅವ್ರಿಗೆ ಇದು ಒಬ್ಬರೊಬ್ಬರ ಮೇಲೆ ಅಷ್ಟು ಇಲ್ಲ, ಯಾಕಂದ್ರೆ ದೇರ್ ಆಲ್ ಕಾಂಪಿಟೇಟರ್ಸ್ ಅಮಂಗ್. ನಮ್ಮಲ್ಲಿ ಅಂದರೆ ಪೊಲೀಸ್ ಇಸ್ ಅ ಬಿಗ್ ಫ್ಯಾಮಿಲಿ. ಒಂಥರ ಈ ಒಂದು ಕಾಗೆಗೆ ಸಾಯಿಸ್ಬಿಟ್ರೆ ಎಲ್ಲ ಕಾಗೆಗಳು ಬಂದು ನಿಮ್ಗೆ ಗೊತ್ತಾಗ್ಬಿಡುತ್ತಲ್ಲ. ಅಟ್ಲೀಸ್ಟ್ ಈಗ ನಾವು ಬಿಡೋವರೆಗೂ ಹಂಗಿತ್ತು, ಈಗ ಹಿಂಗಿದು ಗೊತ್ತಿಲ್ಲ. ಬಟ್ ಪೊಲೀಸಲ್ಲಿ ನಾವು ಒಬ್ಬರೊಬ್ಬರು ನಿಂತ್ಕೊಳ್ತೀವಿ, ನಾವು ಯಾಕಂದರೆ ನಾಳೆ ನಮಗೂ ಆಗ್ಬೋದು. ಆ ಅಧಿಕಾರಿ ಮರ್ಯಾದೆ ತೆಗೆದು ಅವ್ರ ಮೇಲೆ ಇದಾಗ್ತಾ ಇದ್ರೆ, ನಾವು ಅವ್ರ ಜೊತೆ ನಿಂತ್ಕೊಂಡಿಲ್ಲ ಅಂದರೆ ನಾಳೆ ಅದೇ ಪರಿಸ್ಥಿತಿ ನಮಗೆ ಬರ್ಬೋದು, ನಮ್ಮ ಜೊತೆ ಯಾರು ನಿಂತ್ಕೊಳ್ಳಲ್ಲ. ನೀವು ಡೈರೆಕ್ಟಾಗಿ ಡೀಲ್ ಮಾಡೋದು ಅಟ್ರಾಸಿಟೀಸು, ಇಶ್ಯೂಸ್ ಬಂದಾಗ, ಕಮ್ಯುನಲ್ ರಯಾಟ್ಸ್ ಬಂದಾಗ ಹೆಂಗೆ ಅದನ್ನು ನೀವು ಮ್ಯಾನೇಜ್ ಮಾಡ್ತೀರಾ? ನಾವು ನಮ್ಮ ಪೊಲೀಸ್ ಅಕಾಡೆಮಿ ಒಳಗೆ ಮತ್ತು ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ದೆ ಅಂದರೆ ಎಂಗೇಜ್ ಇನ್ ಪೀಸ್ ಟೈಮ್ ಪೊಲೀಸಿಂಗ್ ಅಂತ. ಗಲಾಟೆ ಆಗೋ ಮಾತ್ರ ನಾವು ಪೊಲೀಸಿಂಗ್ ಮಾಡಬಾರ್ದು. ನಾವು ಗಲಾಟೆ ಇಲ್ದಿರೋ ಸಮಯದಲ್ಲಿ ಕೂಡ ನಾವು ಪೀಸ್ ಟೈಮ್ ಪೊಲೀಸಿಂಗ್ ಮಾಡ್ತಾ ಇದ್ರೆ, ಯಾಕೆಂದರೆ ನಮ್ಮ ದೇಶದಲ್ಲಿ ಜನವರಿಯಿಂದ ಹಿಡಿದು ಡಿಸೆಂಬರ್ ತನಕ ಅನೇಕ ಹಬ್ಬಗಳಿರುತ್ತೆ, ಜಾತ್ರೆಗಳಿರ್ತವೆ, ಮತ್ತು ಬೇರೆ ಬೇರೆ ಸಮಯದಲ್ಲಿ ಕೆಲವು ಸರ್ತಿ ಚುನಾವಣೆಗಳಿರುತ್ತೆ. ಸೊ ಒಟ್ಟಿನಲ್ಲಿ ಜನಸಂದಣ ಆಗುತ್ತೆ. ಜನಸಂದಣ ಆಗುವಾಗ ನಾಯಕರು ಅವರವರು ಪಾಯಿಂಟ್ ಆಫ್ ವ್ಯೂ ಇಡಬೇಕು ಅಂತ ಇರ್ತಾರೆ, ಅವಾಗ ಘರ್ಷಣೆ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಆ ಸಮಯದಲ್ಲಿ ನ್ಯೂಟ್ರಲ್ ಆಗಿ ನಾವು ಆ ಸಮಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು ಅಂದರೆ ಬಡ ಜನರ ಹಿತವನ್ನು ಕಾಪಾಡಬೇಕಾಗಿರುತ್ತೆ. ಯಾಕೆಂದರೆ ಸಮಸ್ಯೆ ಲಾ ಆ್ಯಂಡ್ ಆರ್ಡರ್ ಆದರೆ ಯಾವ ಶ್ರೀಮಂತರಿಗೂ ಏನೂ ಆಗಲ್ಲ, ಆಗೋದೆಲ್ಲ ಬರೀ ಹೌದು. ಬಡವರಿಗೆ. ಬಟ್ ಕಾನ್ಸ್ಪಿರಸಿ ಕೂಡ ತುಂಬ ಇರುತ್ತಲ್ವ, ಅವ್ರುಗಳನ್ನೇ ಸ್ಕೇಪ್ ಗೌಟ್ ಮಾಡಿಕೊಂಡು ಪ್ಲಾಂಟೆಡ್ ಗಲಾಟೆಗಳು ಜಾಸ್ತಿ ಅದು ಇರುತ್ತೆ. ರಾಜೀವ್ ಗಾಂಧಿ ಹಂತಕರಿದ್ರಲ್ಲ, ಅವರು ಆಕ್ಚುಲಿ ರಾಜೀವ್ ಗಾಂಧಿ ವಾಸ್ ಸಪೋಸ್ ಟು ಬಿ ಅಸಾಸಿನೇಟೆಡ್ ಇನ್ ದಾವಣಗೆರೆ, ಅಷ್ಟು ಮಟ್ಟಿಗೆ ತಯಾರಿ ಮಾಡಿದರು. ಬಟ್ ನಮ್ಮ ಪೊಲೀಸ್ ಪ್ರೆಸೆನ್ಸ್ ಹೆಂಗಿತ್ತು ಅಂದರೆ, ಆ ಸಮಯದಲ್ಲಿ CCTVನೂ ಇರಲಿಲ್ಲ, ಮೊಬೈಲ್ ಫೋನೂ ಇರಲಿಲ್ಲ. ಆದರೂ ಸಹ ನಮ್ಮದೇ ರಾಜ್ಯದ ಹಿರಿಯ ಅಧಿಕಾರಿಗಳು ಡಾಕ್ಟರ್ ಕಾರ್ತಿಕೇಯನ್ ಅಂತ ಇದ್ರು, ಅವ್ರು ಚೀಫ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ಪೂರ್ತಿ ಕೇಸ್ ಹೆಂಗೆ ಹೊರಗಡೆ ತಗೊಂಬಂದ್ರಲ್ಲ. ಸೊ ಪೊಲೀಸ್ ಇಸ್ ವೆರಿ ಪ್ರೊಫೆಷನಲ್. ಅವರು ನಾಡಿನಲ್ಲಿ ಸುವ್ಯವಸ್ಥೆ ಇರಬೇಕು ಅಂದರೆ ಸಂವಿಧಾನ ಮತ್ತು ಕಾನೂನು ಪಾಲನೆ ಆಗಬೇಕು ಹೊರತು ಮಾಫಿಯಾಗಳು, ರೌಡಿಗಳು ಅಥವಾ ಕಾನೂನೇತರ ಶಕ್ತಿಗಳ ಪ್ರಭಾವ ಇಲ್ದಿರೋವಂಥ ಆಡಳಿತ ಇರಬೇಕು. ಹಾಗಾದರೆ ಕರ್ನಾಟಕದಲ್ಲಿ 91ನಲ್ಲಿ ಕಾವೇರಿ ಗಲಾಟೆ ಆಯ್ತಲ್ಲ, ಆವಾಗ ನೀವು ಡ್ಯೂಟಿನಲ್ಲಿ ಇದ್ರಿ ಅನ್ಸುತ್ತೆ? ಇದೆ, ನಾನು ಆವಾಗ ಮಂಡ್ಯದಲ್ಲಿದ್ದೆ. ಕಾವೇರಿ ಅಂದ ತಕ್ಷಣ ಪ್ರತಿಯೊಬ್ಬ ಕನ್ನಡಿಗನಿಗೂ ಒಂಥರ ತುಂಬ ಮನಸ್ಸು ಮತ್ತು ಹೃದಯದಲ್ಲಿ ಅಂಟಿಕೊಂಡಿರೋ ವಿಷಯ ಅದು. ಯು ಕ್ಯಾನಾಟ್ ಸಪರೇಟ್. ಎಸ್, ಕನ್ನಡ, ಕಾವೇರಿ, ನಾಡು ಮತ್ತು ಜಲ. ಯಾಕೆಂದರೆ ನಮ್ಮ ಮೈ ಒಳಗಿರೋಲ್ಲ ಕಾವೇರಿ ನೀರೇ ಇರೋದು ನಮಗೆ. ಸೊ ಅಂಥದ್ದಲ್ಲಿ ನೀವು ತಮಿಳ್ನಾಡು ಕೊಟ್ಬಿಡಿ ಅಂತ ಹೇಳುವಾಗ ಅವ್ರು ಇಮೋಷ್ನಲ್ ಆಗಿಬಿಟ್ಟು ಆ ಸಮಯದಲ್ಲಿ ಲಾ ಆ್ಯಂಡ್ ಆರ್ಡರ್ ವಾಸ್ ಟೇಕನ್ ಫಾರ್ ಗ್ರಾಂಟೆಡ್ ಆ್ಯಂಡ್ ಪೊಲೀಸ್ ಫೈರಿಂಗ್ ಆಯಿತು, ಪ್ರಾಪರ್ಟಿ. ಬಟ್ ಇಟ್ ಶುಡ್ ನಾಟ್ ಬಿ ಡನ್ ದಟ್. ಸೊ ಅದಾದಮೇಲೆ ಕೆಲವು ವರ್ಷಗಳಾದಮೇಲೆ ಇವರು ಜಸ್ಟಿಸ್ ಕೃಷ್ಣ ಅಯ್ಯರ್ ಅವ್ರದ್ದು ಒಂದು ರಿಪೋರ್ಟ್ ಬಂತು, ವಿಮೋಚನಾ ಆರ್ಗನೈಸೇಷನ್ನು ಇನ್ವಾಲ್ವ್ ಆಗಿತ್ತು ಅದರಲ್ಲಿ. ಅದನ್ನೆಲ್ಲ ಬೇಸ್ ಮಾಡಿಕೊಂಡು ಒಂದು 10 ವರ್ಷ ಆದಮೇಲೆ ನಾನು ಒಂದಷ್ಟು ಡಾಕ್ಯುಮೆಂಟ್ರೀಸ್ ಮಾಡಿದೆ ETV ಕನ್ನಡಗೆ. ಆ್ಯಂಡ್ ಇವಾಗ ನಿಮ್ಗಳಿಗೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ ಅದರ್ ಸೈಡ್ ಆಫ್ ದ ಸ್ಟೋರಿ ತಿಳ್ಕೊಂಡಾಗ. ಈಗ ನಾನೇ ಮಂಡ್ಯದಲ್ಲಿ ASP ಇದ್ದೇನೆ. ಕಾವೇರಿ ನೀರು ಇರೋವರೆಗೂ ಗಲಾಟೆ ಇರಲ್ಲ, ಕಾವೇರಿ ನೀರು ಇಲ್ದಿರುವಾಗ ಗಲಾಟೆ ಶುರುವಾಗುತ್ತೆ. ಇಷ್ಟು ಕಳೆದ 5-6 ವರ್ಷದಿಂದ ಕಾವೇರಿಲಿ ಮತ್ತು ಕೆಲವು ಅಫ್ಕೋರ್ಸ್ ಇಟ್ಸ್ ಅ ಡಿಫರೆಂಟ್ ಸಬ್ಜೆಕ್ಟ್ ಆಲ್ ಟುಗೆದರ್. ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ಆನ್ ದಟ್. ಈ ನಾವು ಕರ್ನಾಟಕದ ಹಿತ ಕಾವೇರಿಯಿಂದ ಸರಿಯಾಗಿ ಕಾಪಾಡಲಿಲ್ಲ. ಬೇರೆ ತಮಿಳ್ನಾಡಲ್ಲಿ ಅವರು ತುಂಬ ಬುದ್ಧಿವಂತರು. ಅವರು 2 ರಿಸರ್ವಾಯರ್ ಮಾಡಿದ್ರು. ಸ್ಟ್ಯಾನ್ಲಿ ರಿಸರ್ವಾಯರ್ ಇತ್ತು, ಮೆಟ್ಟೂರು ರಿಸರ್ವಾಯರ್ ಮಾಡಿ, ಮತ್ತು ಅವರು 3 ಬೆಳೆ ತೆಗೆಯುವಷ್ಟು ಕೆಪಾಸಿಟಿ ಆಯಿತು. ನಾವು 2 ಬೆಳೆ ಕೂಡ ನಮ್ಗೆ ಸರಿಯಾಗಿ ತೆಗೆಯೋಕ್ಕಾಗ್ತಾಯಿಲ್ಲ. ಮತ್ತು ಅದಲ್ಲದೆ ರಿವರ್ ವಾಟರ್ ಶೇರಿಂಗ್ ಒಳಗೆ ಎಲ್ಲಕ್ಕಿಂತ ದೊಡ್ಡ ಪ್ರಾಮುಖ್ಯತೆ ಕೊಡೋದು ಕುಡಿಯೋ ನೀರು ಸಲುವಾಗಿ. ಮತ್ತು ಬೆಂಗಳೂರು ಈ ರೀತಿ ಬೆಳೆಯುತ್ತೆ ಅಂತ ಯಾರೂ ಕಲ್ಪನೆ ಮಾಡಿಲ್ಲ. ಈಗ ನೋಡಿ ಕಾವೇರಿ 5th ಸ್ಟೇಜ್ ಬರ್ತಾ ಇದೆ. ಕಾವೇರಿ 5th ಸ್ಟೇಜ್ಗೆ ಮುಂಚೆ ಎಲ್ಲ ಇಲ್ಲಿ ತೊರೆಕಾಡನಹಳ್ಳಿ, ಮಳವಳ್ಳಿಯಿಂದ ನೀರು ತಗೊಳ್ಳಿ. ಈಗ ನಾನು ಪೇಪರ್ ಓದಿ ನೋಡಿದ್ರೆ ನೇರವಾಗಿ KRS ಇಂದಾನೆ ಡೈರೆಕ್ಟಾಗಿ ಪೈಪ್ಲೈನ್ ಮಾಡುವಂಥ ವ್ಯವಸ್ಥೆ ಆಗ್ತದೆ. ನಾನೇ ಕೊಡಗು ಜಿಲ್ಲೆ SP ಇದ್ದೆ 96 ಇಂದ 99 ತನಕ 3 ವರ್ಷ. ಕೊಡಗಿನ ಮಳೆ ಏನು ಧಾರಾಕಾರ ಮಳೆ. ಒಮ್ಮೆ ಶುರುವಾಯಿತು ನಿಮಗೆ ಮೇ ಜೂನಲ್ಲಿ ಅಂದರೆ
ಅಕ್ಟೋಬರ್ ನವೆಂಬರ್ ತನಕ ನಿಮಗೆ ನೋ ರೆಸ್ಪೈಟ್. ಬಟ್ ನೋ ಲ್ಯಾಂಡ್ ಸ್ಲೈಡಿಂಗ್ ಅವಾಗ. ಲ್ಯಾಂಡ್ ಸ್ಲೈಡಿಂಗ್ ಇರ್ತಾ ಇರಲಿಲ್ಲ, ಯಾಕಂದರೆ ಇಷ್ಟೊಂದು ಕನ್ಸ್ಟ್ರಕ್ಷನ್ ಇರಲಿಲ್ವಲ್ಲ ಅವಾಗ. ಸೊ ಅಲ್ಲಿ ಮಳೆ ಬಂದರೆ ಬೆಂಗಳೂರಲ್ಲಿ ಕುಡಿಯೋಕ್ಕೆ ನೀರಿತ್ತು. ಈ ಎನ್ವೈರ್ನ್ಮೆಂಟು ಯಾವುದೇ ಥರ ಹ್ಯೂಮನ್ ರಿಲೇಟೆಡ್ ಇಶ್ಯೂಸ್ ಬಂದಾಗ ನಿಮಗೆ ಗೊತ್ತಿರುತ್ತೆ ಅಲ್ಲಿ ಗಲಾಟೆ ನಡೀತಾ ಇರೋದು, ಅಜಿಟೇಷನು, ಪ್ರತಿಭಟನೆ ಎಲ್ಲ ಕೂಡ ರೆಲೆವೆಂಟ್ ಅಂತ. ಅಟ್ ದ ಸೇಮ್ ಟೈಮ್ ನೀವು ಸರ್ಕಾರದ ಪರವಾಗಿ ಲಾ ಆ್ಯಂಡ್ ಆರ್ಡರ್ ಅಂತ ನೋಡಬೇಕಾಗುತ್ತೆ. ಅಂಥ ಟೈಮಲ್ಲಿ ನಿಮ್ಮ ಡೈಲಾಗ್ ಆ ಟೈಮಲ್ಲಿ ಹೇಳ್ತೇನೆ. ಎಕ್ಸಾಂಪಲ್, ಐ ಡೋಂಟ್ ವಾಂಟ್ ಟು ಸೌಂಡ್ ಕಮ್ಯುನಲ್. ಕೇರಳ ಒಂದು ರೀತಿಯಾಗಿ ನಿಮಗೆ ಸೂಪರ್ ಸ್ಯಾಚುರೇಟ್ ಆಗಿತ್ತು 1990s, ಮಿಡ್ 90s ಅಲ್ಲಿ. ಓಕೆ. ಸೊ ಈ ಕೇರಳ ಕರ್ನಾಟಕ ಬಾರ್ಡರ್ ಇದೆಲ್ಲ, ನೀವು ಬಿಕಾಸ್ ಅಲ್ಲಿ ನಾವು ಬಾರ್ಡರ್ ಅದಕ್ಕಿಂತ ನಾವು ಕಾಡು ಸುರಕ್ಷತೆಗಾಗಿ ನಾವು ಅಲ್ಲಿ ಒಂದು 14 ಚೆಕ್ ಪೋಸ್ಟ್ ಇಟ್ಟಿದ್ವಿ. ಸೊ ದಟ್ ಕೇರಳದಿಂದ ಎರಡು ಸ್ಟೇಟ್ ಮಧ್ಯದಲ್ಲಿ ನಾವು ಗೋಡೆ ಕಟ್ಟಕ್ಕಾಗಲ್ಲ, ಕಾಂಪೌಂಡ್ ವಾಲ್ ಹಾಕಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಭಾರತ ದೇಶ ಅಲ್ಲ, ಎಲ್ಲ ಭಾರತ ದೇಶ ಅಲ್ಲ. ಸೊ ಬಟ್ ನಮಗೆ ಕೊಡಗು ಜಿಲ್ಲೆಯಲ್ಲಿ 3 ಕೇರಳ ಜಿಲ್ಲೆ ಅದಕ್ಕೆ ಬಾರ್ಡರ್, ಕಣ್ಣೂರು, ಕಾಸರಗೋಡು ಮತ್ತು ವಯನಾಡು ಬರ್ತದೆ. ಸೊ ನಾವು ವಿ ಹ್ಯಾವ್ 130 ಕಿಲೋಮೀಟರ್ ಬಾರ್ಡರ್. ಸೊ 130 ಕಿಲೋಮೀಟರ್ 10 ಕಿಲೋಮೀಟರ್ಗೂ ನಾವು ಚೆಕ್ ಪೋಸ್ಟ್ ಇಟ್ಟಿದ್ವಿ. ಎಷ್ಟು ಚೆನ್ನಾಗಿ ಗೊತ್ತಾಗತ್ತದೆ, ಕೇರಳ ಕಡೆ ಬಾರ್ಡರ್ ಹತ್ರ ರಸ್ತೆ ಇದೆ, ಮತ್ತು ನಿಮಗೆ ಅಲ್ಲಿ ಆ ಕಾಲದಲ್ಲಿ ನಿಮಗೆ ಕೇಬಲ್ ಟಿ ವಿ ಸಿಗ್ತಾ ಇತ್ತು, ಸ್ಟ್ರೀಟ್ ಲೈಟ್ ಇತ್ತು. ಆದರೆ ಕರ್ನಾಟಕ ಕಡೆ ಫುಲ್ ಕಾಡು, ಅಂದರೆ ಇದು ಒಂದು ಕಡೆ ತಲೆ ಕೂದಲು ಒಂದು ಕಡೆ ಹಿಂಗಿದೆ ಅಂತ ಅಷ್ಟು ವ್ಯತ್ಯಾಸ ಇತ್ತು. ಮತ್ತು ಈ ಚೆಕ್ ಪೋಸ್ಟ್ ಹತ್ರ ನಮ್ಮ ಪೊಲೀಸ್ನವ್ರಿಗೆ ಹಾಕಿದ್ವಿ ನಾವು, KSRP ಅವರು ಕೇರಳ ಒಳಗಿಂದ ಹೋಗಿ ಆ ಚೆಕ್ ಪೋಸ್ಟ್ಗೆ ಹೋಗ್ತಾಯಿದ್ರು, ಯಾಕೆಂದರೆ ಈ ಕಡೆ ಫುಲ್ ಕಾಡಿತ್ತು. ಬಟ್ ನಮ್ಮಲ್ಲಿ ಆದರೂ ಸಹ ಕಳ್ಳತನದಿಂದ ಮರಗಳು ಕಡಿದು ಅವರು ಕೇರಳಕ್ಕೆ ತೊಗೊಂಡೋಗ್ರು. ಸೊ ನಾವು ಎಲ್ಲ ಈ ಮರ ಕಳ್ಳರು ಮತ್ತು ಸೊ ನಾವು ರೌಡಿ ಲಿಸ್ಟ್ ಅಂತ ಹೆಸರು ತೆಗೆದ್ರು. ಅಲ್ಲಿಂದ ಅವರು ಹೋಮ್ ಸೆಕ್ರೆಟರಿ ಮತ್ತು ಫಾರೆಸ್ಟ್ ಸೆಕ್ರೆಟರಿ ಮತ್ತು ಅಡಿಷ್ನಲ್ DG ಮತ್ತು IG ಬಂದಿದ್ದರು. ಇಲ್ಲಿಂದ ನಮ್ಮ ಕಡೆಯಿಂದನೂ ಹಿರಿಯ ಅಧಿಕಾರಿಗಳು, ನಾನೇ ಆ ಮೀಟಿಂಗ್ ಫಿಕ್ಸ್ ಮಾಡಿಸಿದ್ದೆ ನಾಗರಹೊಳೆ ಫಾರೆಸ್ಟಲ್ಲಿ. ಸೊ ನಾವು ಹೇಳಿದ್ವಿ ಇಂಥವ್ರು ನೋಡಿ ಅಂತ. ಏನ್ರಿ ಇವರೆಲ್ಲ ಬಗ್ಗೆ ಎಲ್ಲ ನೀವು ಹೇಳ್ತೀವಿ, ಇವರೆಲ್ಲ ನಮ್ಮ ರಾಜ್ಯದಲ್ಲಿ MLAಗಳು, ಡಿಫೀಟೆಡ್ MLA ಮತ್ತು ಉದ್ಯೋಗಪತಿಗಳು. ಹೌದು, ನಮ್ಮ ಕಾಡು ಕಡಿದು ಅವರೆಲ್ಲ ಶ್ರೀಮಂತರಾಗಿದ್ದಾರೆ ಅಂತ. ಸೊ ನಮ್ಮಲ್ಲಿ ಯಾರ್ಯಾರು ವಾಂಟೆಡ್ ಪರ್ಸನ್ಸ್ ಇದ್ರಲ್ಲ ಮರಕಳ್ಳರು, ಅವರೆಲ್ಲ ಆ ಕಡೆ ಬಿಸ್ನೆಸ್ ಮೆನ್ ಮತ್ತು ಫೈಲಾಂಥ್ರೋಫಿಸ್ಟ್ಗಳು, ಸ್ಕೂಲು ಕಾಲೇಜು ನಡೆಸೋರ. ಕೊಳ್ಳೇಗಾಲ ಅಂತಾನು ಹೇಳಿದ್ರೆ ಅದು ಒಳ್ಳೆ ವೀರಪ್ಪನ್ ಬೆಲ್ಟ್ ಕೂಡ. ಅವಾಗ ಆ ಮಧ್ಯದಲ್ಲಿ ಆಕ್ಚುಲಿ ವೀರಪ್ಪನ್ ಇರೋವರೆಗೂ ಯಾರಿಗೂ ಧೈರ್ಯ ಇರ್ತಿಲ್ಲ. ಅದೇ ಇದ್ದಿದ್ರೆ ಚೆನ್ನಾಗಿತ್ತು. ವೀರಪ್ಪನ್ ಇರೋದ್ರಿಂದ ಅಲ್ಲಿರೋ ಬ್ಲ್ಯಾಕ್ ಸ್ಟೋನ್ ಇದಲ್ಲ, ವಿಚ್ ಇಸ್ ಹ್ಯಾವ್ ಹೈ ಇಂಪೋರ್ಟ್ ವ್ಯಾಲ್ಯೂ. ಈಗ ನೋಡಿ ಸಾರಾ ಮಾರ ಮೈನಿಂಗ್ ಒಳ ಇಲ್ಲಿಗಲ್ ಮೈನಿಂಗ್ ಆಗಿ ಎಲ್ಲ ಕಲ್ಲುಗಳು ಹೊರಗ. ವೀರಪ್ಪನ್ ಇರೋವರೆಗೂ ಯಾರಿಗೂ ಭಯ ಎಲ್ಲ, ಇವ್ರಿಗೆಲ್ಲ ಭಯ ಇತ್ತು ಒಳಗಡೆ ಹೋಗಕ್ಕೆ. ಯಾಕೆಂದ್ರೆ ವೀರಪ್ಪನ್ ಒಂದ್ಸರ್ತಿ ಕಿಡ್ನಾಪ್ ಮಾಡಿಬಿಟ್ರೆ ಚೆನ್ನಾಗಿ ರ್ಯಾನ್ಸಮ್ ವಸೂಲಿ ಮಾಡ್ತಾನೆ, ಅದಕ್ಕೆ ಬಿಡುಗಡೆ ಮಾಡೋಕ್ಕೆ. ಈ ಕೆಲವು ಬುಡಕಟ್ಟು ಜನಾಂಗ ಆ ಸಮಯದಲ್ಲಿ ಅವ್ರಿಗೆ ರೀಲೊಕೇಟ್ ಮಾಡಬೇಕಾಗಿತ್ತಲ್ಲ, ಅವ್ರಿಗೆ ಮಾಡುವಾಗ ಅವ್ರಿಗೆ ತುಂಬ ಫೆಸಿಲಿಟೀಸ್ ಎಲ್ಲ ಇತ್ತು. ಬಟ್ ಪಾಪ ಅವ್ರಿಗಿರೋ ನಾಯಕರು ಅವ್ರ ಇತ್ಯಾದಿಗಳು ಅವರೆಲ್ಲ ಇಲ್ಲ ನೀವು ಒಳಗಡೆನೇ ಇರಿ ಅಂತ. ಬಟ್ ಕೆಲವು ಅಡ್ವಾಂಟೇಜ್ ತಗೊಳ್ಳೋರು ಕೆಲವ್ರು ಏನು ಮಾಡೋರು, ಈ ಬುಡಕಟ್ಟು ಜನಾಂಗರ ಕಡೆಯಿಂದ ತಪ್ಪು ಕೆಲಸ ಮಾಡಿಸೋರು, ಫಾರೆಸ್ಟ್ ಪ್ರೊಡ್ಯೂಸ್ ಕಳ್ಳತನ ಮಾಡಿಸೋರು. ಆ್ಯಂಡ್ ಇವ್ರಿಗೆ NGO ಮುಖಾಂತರ ಇವ್ರಿಗೆ ರಕ್ಷಣೆ ಕೊಡೋರು. ಇವರೆಲ್ಲ ಕಾಡಿದವ್ರಿಗೆ, ಆ್ಯಕ್ಚುಲಿ ಇವರೆಲ್ಲ ಕ್ರಿಮಿನಲ್ಗಳು, ಪಾಪ ಅವ್ರಿಗೆ ಪಾಪದವ್ರಿಗೆ ಯೂಸ್ ಮಾಡ್ತಾಯಿದ್ರು. ಸುಮಾರು ಕೆಲವು ಇಂಟರ್ನ್ಯಾಷನಲ್ NGOಗಳು ಕೂಡ ಅದಕ್ಕೆ ಸೊ ಅದರಿಂದ ಏನಾಗುತ್ತೆ, ಕಾಡು ಹಾಳಾಗ್ತಾ ಹೋಗುತ್ತೆ ಮತ್ತು ಪ್ರಾಣಿಗಳ ಮೇಲೆ ಆಗ್ತಾ ಹೋಗುತ್ತೆ. ಇದು ಕಾಡಿಗೆ ರಿಲೇಟೆಡ್ ಆಗುತ್ತೆ. ನಾಡಿಗೆ ಬಂತು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು CAA ನಾವು ತಗೊಳ್ಳೋಣ. ಅದೇನೋ ಕೋವಿಡ್ ಬಂತು, ಬಚಾವಾಗೋಯ್ತು ಎಲ್ಲನೂ. ಆ CAA ಗಲಾಟೆ ಕೂಡ ಆಕ್ಚುಲಿ CAA NRC ಇದಲ್ಲ, ವೆರಿ ವೆರಿ ಮಿಸ್ಅಂಡರ್ಸ್ಟುಡ್. ವಾಟ್ ಈಸ್ CAA? ಟು ಕ್ರಿಯೇಟ್ ಎ ಸಿಟಿಸನ್. ನಿಮ್ಗೆ ಯಾವ ರೀತಿ ಆಧಾರ್ ಕಾರ್ಡ್ ರೆಡಿ ಮಾಡಿದಾರಲ್ಲ, ಅಷ್ಟೇ ಇತ್ತು ಹೊರತು ಇಲ್ಲಿ ಒಂದು ತಪ್ಪು ತಿಳುವಳಿಕೆ ಹಾಕ್ಬಿಟ್ರು. ದಟ್ ಇಲ್ಲಿ ಮುಸಲ್ಮಾನರಿಗೆಲ್ಲ ಇಲ್ಲಿ ದೇಶದಿಂದ ಓಡಿಸ್ಬಿಟ್ಟು ಅವ್ರಿಗೆ ಅರಬ್ಬಿ ಸಮುದ್ರದಲ್ಲಿ ಹಾಕ್ಬಿಡ್ತಾರೆ, ಅವ್ರಿಗೆ ಅವರು ಆಸ್ತಿ ಎಲ್ಲ ಕಿತ್ಕೊಂಡ್ಬಿಡ್ತಾರೆ ಅಂಥದ್ದು ನತ್ತಿ. ಆ್ಯಕ್ಚುಲಿ CAA NRC ವಾಸ್ ಸ್ಟಾರ್ಟೆಡ್ ಡ್ಯೂರಿಂಗ್ ದ ಟೈಮ್ ಆಫ್ ಕಾಂಗ್ರೆಸ್. ಇಟ್ ಕುಡ್ ನಾಟ್ ಬಿ ಇಂಪ್ಲಿಮೆಂಟೆಡ್. ಬಟ್ ಅಮಿತ್ ಶಾ ಹೋಮ್ ಮಿನಿಸ್ಟರ್ ಇರುವಾಗ CAA NRC ಅದಕ್ಕೆ ಲಾ ಅಂತ ತೊಗೊಂಬಂದು, ಮತ್ತು ಅಲ್ಲಿ ದೆಹಲಿ ಒಳಗೆ ರೈಟಿಸ್ಟ್ ಗೌರ್ಮೆಂಟ್, ಸೆಂಟರ್ ಆಫ್ ದ ರೈಟ್ ಗೌರ್ಮೆಂಟ್ ಇರೋದ್ರಿಂದ ಇಟ್ ವಾಸ್ ಮಿಸ್ಇಂಟರ್ಪ್ರಿಟೆಡ್, ಸೇಯಿಂಗ್ ದಟ್ ಇಲ್ಲ ಇದು ಅಲ್ಪಸಂಖ್ಯಾತರಿಗೆಲ್ಲ ಓಡಿಸ್ಬಿಡಬೇಕು ಆ ದೃಷ್ಟಿಯಿಂದ ಮಾಡ್ತದೆ. ಇಲ್ಲಿ ಬಹುಸಂಖ್ಯಾತರು ಯಾರು ಹಿಂದೂಗಳು. ಮತ್ತು ವಿಭಜನೆ ಆದ ನಂತರ ಸುಮಾರು ಜನ ಹಿಂದೂಗಳು ಪಾಕಿಸ್ತಾನಲ್ಲಿ ಉಳ್ಕೊಂಡ್ಬಿಟ್ರು, ಬಾಂಗ್ಲಾದೇಶಗಳಲ್ಲಿ ಕೂಡ ಉಳ್ಕೊಂಡ್ಬಿಟ್ರು. ಆ್ಯಂಡ್ ಪಾಕಿಸ್ತಾನ್ ಬಿಕೇಮ್ ಎ ಇಸ್ಲಾಮಿಕ್ ಕಂಟ್ರಿ, ಆ್ಯಂಡ್ ಬಾಂಗ್ಲಾದೇಶ್ ಆಲ್ಸೋ ವಾಸ್ ಎ ಬೈ ಆ್ಯಂಡ್ ಲಾರ್ಜ್ ಇಸ್ಲಾಮಿಕ್ ಕಂಟ್ರಿ.
ವೆರಾಸ್ ಇಂಡಿಯಾ ರಿಮೈನ್ಡ್ ಸೆಕ್ಯುಲರ್ ಕಂಟ್ರಿ ಆ್ಯಂಡ್ ಸೊ ಮಚ್ 1976 ಕಾನ್ಸ್ಟಿಟ್ಯೂಷನ್ ಒಳಗೆ ಸೆಕ್ಯುಲರ್ ಸೋಷಲಿಸ್ಟ್ ಅಂತಾನೆ ನಾವು ಡಿಕ್ಲೇರ್ ಮಾಡಿಬಿಟ್ಟಿದ್ದೀವಿ. we had declared over there. But whichever Muslims who stayed back in India, they were never persecuted nor harassed by the establishment. Whereas Hindus were in Pakistan and Bangladesh. They were harassed, their women were molested, raped, killed. ನಾವು ನೋಡ್ತಾನೆ ಇದೀವಲ್ಲ ಬಾಂಗ್ಲಾದೇಶ ಇವಾಗ ಕರೆಂಟ್ ನಡೀತಾನೆ ಇದೆ. ಸೊ ಅಂಥದ್ರಲ್ಲಿ ದೇ ಬ್ರಾಟ್ ಔಟ್ ಒನ್ ಆ್ಯಂಡ್ ಭಾಳ ಜನ ಹಿಂದೂಗಳು ದೇ ಯೂಸ್ ಟು ಕಮ್ ಹಿಯರ್ ಆ್ಯಂಡ್ ನಾಟ್ ಗೋ ಬ್ಯಾಕ್ ಅಟ್ ಆಲ್. ಏನಾದರೂ ಒಂದು ಕಾರಣ ನೆಪ ಇಟ್ಕೊಂಡು ಮೋದಿ ಸರ್ಕಾರ ಮತ್ತು ಅಮಿತ್ ಶಾ ಅವರು ಸೇರಿ CA-NRC ಒಳಗೆ ಏನು ಹೇಳಿದ್ರು, ಈ ಇಡೀ ಪ್ರಪಂಚದಲ್ಲಿ ಭಾರತ ಮಾತ್ರ ಏಕೈಕ ಹಿಂದೂ ದೇಶ ಇರುವಂಥದ್ದು. ಸೊ ಹಿಂದೂಗಳಿಗೆ ಪಾಕಿಸ್ತಾನ, ಬಾಂಗ್ಲಾದೇಶ್, ಶ್ರೀಲಂಕಾ ಅಥವಾ ಇಡೀ ಪ್ರಪಂಚದಲ್ಲಿ ಎಲ್ಲನೂ ಒಂದು ಕಡೆ ತೊಂದರೆ ಆದರೆ ನಾವು ಅವ್ರಿಗೆ ಸಿಟಿಸನ್ಶಿಪ್ ಕೊಡ್ತೀವಿ, ಕ್ರಿಶ್ಚಿಯನ್ಸ್ಗೂ ಕೊಡ್ತೀವಿ. ವೆರಾಸ್ ಮುಸ್ಲಿಂ ಕಂಟ್ರೀಸ್ ಬೇಕಾದಷ್ಟಿದೆ. ವಿ ಡೋಂಟ್ ವಾಂಟ್ ಎನಿ ಮುಸ್ಲಿಂ ಫ್ರಮ್ ಪಾಕಿಸ್ತಾನ್ ಟು ಕಮ್ ಆ್ಯಂಡ್ ಸೇ ದಟ್ ನಾನು ಇಂಡಿಯಾ ಒಳಗೆ ಬರ್ತೀನಿ ಅಂತ. ಬಟ್ ನಾವು ಸೆಕ್ಯುಲರ್ ಫ್ಯಾಬ್ರಿಕಲ್ಲಿ ಇರುವಾಗಲೂ ಕೂಡ ಈ CA-NRC ಒಳಗೆ ಹೇಳಿ ಹಿಂದೂ ಒಳಗೆ ಪ್ರಪಂಚದಲ್ಲಿ ಎಲ್ಲೇ ತೊಂದರೆ ಆದರೂ ಸಹ ಅವರು ಇಂಡಿಯಾಗೆ ಬಂದರೆ ಅವ್ರಿಗೆ ಇಂಡಿಯನ್ ಸಿಟಿಸನ್ಶಿಪ್ ಕೊಡಬೇಕು. But whereas it did not apply for Muslim. There started the problem. ಇಲ್ಲಿ ವಾಟ್ ಎವರ್ ದ ಲಾ ಮೇಕರ್ಸ್ ಥಾಟ್ ದಟ್ ಸಾಕಷ್ಟು ಕ್ರಿಶ್ಚಿಯನ್ ದೇಶಗಳಿದೆ, ಸಾಕಷ್ಟು ಇಸ್ಲಾಮಿಕ್ ದೇಶಗಳಿದೆ, ಅವ್ರಿಗೆ ಎಲ್ಲನೂ ಕಡೆ ಒಂದು ತೊಂದರೆ ಆದರೆ ಒಂದು ಇಸ್ಲಾಮಿಕ್ ದೇಶದಿಂದ ಇನ್ನೊಂದು ಇಸ್ಲಾಮಿಕ್ ದೇಶಕ್ಕೆ ಹೋಗ್ಬೋದು, ಅಥವಾ ಒಂದು ಕ್ರಿಶ್ಚಿಯನ್ ದೇಶದಿಂದ ಇನ್ನೊಂದು ಕ್ರಿಶ್ಚಿಯನ್ ದೇಶಕ್ಕೆ ಹೋಗ್ಬೋದು. ನಾವು ಅದು ಮಾಡುವ ಅವಶ್ಯಕತೆ ಇಲ್ಲ. ಹಿಂದೂ ರಾಷ್ಟ್ರ ಇದು ಎಮೋಷ್ನಲಿ, ನಾಟ್ ಕಾನ್ಸ್ಟಿಟ್ಯೂಷನಲಿ. ಇಮೋಷ್ನಲಿ ಇಂಡಿಯಾ ಈಸ್ ಎ ಹಿಂದೂ ರಾಷ್ಟ್ರ. ಸೊ ಅವ್ರಿಗೆ ಅಂಥ ತೊಂದರೆ ಆದರೆ ಇಲ್ಲಿ ಬಂದು ಕೊಡಲಿ ಅಂತ. ವೆರಾಸ್ ನೋಡಿ, ಇದೇ ನಮ್ಮಲ್ಲಿ ಪ್ರೊಟೆಸ್ಟ್ ಆಗುವಾಗ ಐ ಕ್ಯಾನ್ ಟೆಲ್ ಯು ವಿತ್ ಲಾಟ್ ಆಫ್ ಪ್ರೈಡ್, ನಾನು ಆ ಟೈಮಲ್ಲಿ ಕಮಿಷನರ್ ಆಫ್ ಪೊಲೀಸ್ ಇರುವಾಗ ನಿಮಗೆ ಡೆಲ್ಲಿ ಒಳಗೆ 57 ಪೀಪಲ್ ಡೈಡ್ ಇನ್ ಕಮ್ಯುನಲ್ ರೈಟ್ಸ್. ಬಾಂಬೆಲ್ ಕಮ್ಯುನಲ್ ರೈಟ್ಸ್ ಆಯಿತು, ನಾಸಿಕಲ್ಲಿ ಆಯಿತು, ಹೈದರಾಬಾದಲ್ಲಿ ಆಯಿತು, ಚೆನ್ನೈಯಲ್ಲಿ ಆಯಿತು, ಆ್ಯಂಡ್ ಸೋ ಮೆನಿ ಪ್ಲೇಸಸ್ ಆಲ್ ಓವರ್ ದ ಕಂಟ್ರಿ ನಿಮಗೆ ಕಮ್ಯುನಲ್ ರೈಟ್ಸ್ ಆಯಿತು. ಬ್ಯಾಂಗ್ಳೂರ್ ಒಳಗೆ ಒಂದು ಟೈರ್ ಕೂಡ ಸುಟ್ಟಾಕಿಲ್ಲ, ಒಂದು ತೊಟ್ಟ ರಕ್ತ ಕೂಡ ಬಿದ್ದಿಲ್ಲ ಇಲ್ಲಿ. ಸಿ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಹೌ ಮಚ್ ಆಫ್ ಲಿಬರ್ಟೀಸ್ ಆಲ್ಸೋ ಗಿವನ್ ಟು ಯು ಟು ಡೂ ಪೊಲಿಸಿ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ರು, ಮತ್ತು ಬಸವರಾಜ ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಇದ್ದರು. ಆ್ಯಂಡ್ ನಾನು ನನ್ನ ಪುಣ್ಯಕ್ಕೆ ಅಥವಾ ನನ್ನ ಗುಡ್ಲಗ್ಗೆ ಆ ಸಮಯದಲ್ಲಿ ನಮ್ಮ DGP ವಾಸ್ ನೀಲ್ಮಣಿ ರಾಜು. ಫಸ್ಟ್ ಟೈಮ್ ಐ ಹ್ಯಾಡ್ ಎ ಲೇಡಿ ಬಾಸ್. ಶಿ ವಾಸ್ ದ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ಆ್ಯಂಡ್ ಭಾಳಷ್ಟು ಜನ ಈ MLAಗಳಿಗೆ ಮತ್ತು ಮಿನಿಸ್ಟರ್ಗಳಿಗೆ ಮಹಿಳೆಯರಿಗೆ ಅವರು SP ಆಗಿ ಸ್ವೀಕಾರ ಮಾಡೋಕ್ಕೆ ಅವ್ರಿಗೆ ಮುಜುಗರ. ಯಾಕೆಂದರೆ ರಾತ್ರಿ 10 ಗಂಟೆ 11 ಗಂಟೆಗೆ ಬಾ ಅಂತ ಹೇಳ್ತಾರೆ, ಆಫೀಸ್ಗೆ ಬಾ, ಮನೆ ಹತ್ರ ಬನ್ನಿ. ಸೊ ಮಹಿಳೆಯರು ಯಾರು SP ಆಗಿ, ಯಾರು DC ಅಥವಾ SP ಗಂಡಸರಂದ್ರೆ ಆಯಿತು ಮಫ್ಟಿ ಮಾಡ್ಕೊಂಡು T-ಶರ್ಟ್ ಹಾಕ್ಕೊಂಡು ಜೀನ್ಸ್ ಹಾಕ್ಕೊಂಡು ಹೊರಟೋಗ್ತಾರೆ SP ಆಗಿದ್ರು. ಸೊ ಆ ಸಮಯದಲ್ಲಿ ನನಗೆ ಮೇಡಮ್ ಹೇಳೋರು, ನೋಡು ಭಾಸ್ಕರ್ ರಾವ್, ಈ ಸೋ ಆ್ಯಂಡ್ ಸೋ SP ಹುಡುಗಿಗೆ ಯಾರು SP ಆಗಿ ತೊಗೊಳ್ತಾನೆ, ಅಲ್ಲಿ ನೀನು ತಗೋ CM ಹತ್ರ ಹೋಗಿ ಹೇಳು ಅಂತ. ಅವಾಗ ಯಡಿಯೂರಪ್ಪನವ್ರಿಗೆ ನನಗೆ ತುಂಬ ಒಳ್ಳೆ ಪ್ರೊಫೆಷ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ದರಿಂದ ಅವರು ಸೊ ನಾನು ಹೇಳಿದೆ, ನೋಡಿ ಸರ್, ಅವ್ರಿಗೆ ಈ ಹುಡುಗಿಗೆ ಜಿಲ್ಲೆನೇ ಕೊಟ್ಟಿಲ್ಲ, ಜಿಲ್ಲಾ ಹಾಕಿದ್ದಲ್ರಿ ಸರ್, ಅವರೆಲ್ಲ ಬೇಡ ಅಂತಾರೆ, ಇಲ್ಲಿ ಬೆಂಗಳೂರಲ್ಲಿ DCP ಆಗಿ ಮಾಡೋಣ. ಆಯ್ತು ಮಾಡಿ ಅಂತ. ಸೊ ಆ ಸಮಯದಲ್ಲಿ ರವಿಕುಮಾರ್ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಟು ಚೀಫ್ ಮಿನಿಸ್ಟರ್ ಇದ್ರು, ಈಗ ಅವ್ರು KERC ಚೇರ್ಮನ್ ಆಗಿದ್ದಾರೆ. ಸೊ ಅವರು ಏನು ನಾನು ಹೇಳ್ತಾ ಇದ್ದೆ, ಸರ್ ಒಂದು ನಿಮಿಷದ ಬಂದು ನಿಮಗೆ ಭೇಟಿ ಮಾಡಿ, ಇಲ್ಲಪ್ಪ ನೀನು ಕಮಿಷನರ್ ಆಫ್ ಪೊಲೀಸ್ ಭಾಳ ಬ್ಯುಸಿ ಇದೆಯಾ, ಫೋನಲ್ಲಿ ಹೇಳೋ ಇಲ್ಲ ಸರ್, ಅದು ಎಸ್ಟಾಬ್ಲಿಷ್ಮೆಂಟ್ ಮ್ಯಾಟ್ರ್ ಇದೆ ಸರ್, ಈ ಹುಡುಗಿ ತುಂಬ ಒಳ್ಳೆ ಕೆಲಸ ಮಾಡ್ತಾಳೆ ಸರ್, ಯಾಕೆಂದರೆ ನೋಬಡಿ ವಾಂಟ್ಸ್ ಹರ್ ಟು ಬಿ ಇನ್ ದ ಡಿಸ್ಟ್ರಿಕ್ಟ್. ಸೊ ನನಗೆ ಬ್ಯಾಂಗ್ಳೂರ್ ಆಯಿತು ವಾಟ್ಸಪ್ ಮಾಡು ಅಂತ. ವಾಟ್ಸಪ್ಪಲ್ಲಿ ಸಾಯಂಕಾಲ ಗೌರ್ಮೆಂಟ್ ಆರ್ಡರ್ ಮಾಡಿ. ಸೊ ಆಸ್ ಎ ರಿಸಲ್ಟ್, ಔಟ್ ಆಫ್ 23 ಡೆಪ್ಯೂಟಿ ಕಮಿಷನರ್ಸ್ ಇನ್ Bangalore city, and 11 girls who are DCPs. Oh, the story highest and ACP. Nisha. And all communities. See, Nisha James, Rohini, girl, yes. Rohini South aliddu, Isha was in Southeast alidli, Soumya was in West aliddu, Tabarak Fatima was in ಆ ಕಡೆ ಟ್ರಾಫಿಕ್ ಅಲ್ಲಿ. ಸೊ had all means it was girl power. ಮತ್ತೆ ಹೆಣ್ಮಕ್ಳ ಜೊತೆ ಕೆಲಸ ಮಾಡಿ ಒಂದ್ಸರ್ತಿ ಒಂದು ಕೆಲಸ ಹೇಳ್ಬಿಟ್ರೆ ಸಾಕು, ಎರಡನೇ ಸರ್ತಿ ಹೇಳಿದ್ರೆ ನನ್ನ ಮೇಲೆ ಇರಿಟೇಟ್ ಆಗಬೇಕು. ಸರ್ ಹೇಳಿದಿರಲ್ಲ ಮಾಡ್ತೀನಿ ಅಂತ ಹೇಳಿ. And the girls are very very competent, and I don't have to do micromanagement ಅಲ್ಲಿಗೆ. And all of them are young girls. Isha was in South ಅಲ್ಲಿ DCP, Nisha was in
ಸೌತ್ ಈಸ್ಟ್ DCP ರೋಹಿಣಿ ಜೊತೆ ನಮಗೆ ತುಂಬಾ ಕ್ಲೋಸ್ ಕಾಂಟ್ಯಾಕ್ಟ್ ಇತ್ತು ಸೌತ್ ಅಲ್ಲಿ. ರೋಹಿಣಿ ಕಟೋಚ್ ಸೊ ನನ್ನ ಮೈ DCP administration was Nisha James. Nisha James was SP in Udupi. Nobody wanted her as a DCP SP in there because she was a very tough woman. ಸೊ ಅವಳು ತಗೊಂಡು ಹೋಗ್ಬಿಟ್ಟು ಇಂಟರ್ನಲ್ ಸೆಕ್ಯೂರಿಟಿಗೆ ಹಾಕ್ಬಿಟ್ರು ಅವಳಿಗೆ. ಸೊ ನಾನು ಬಿಕಾಸ್ ನಿಶಾ ವಾಸ್ ಮೈ ಕಮಾಂಡೆಂಟ್, ನಾನು ADG KSRP ಇರುವಾಗ ಶಿ ವಾಸ್ ಮೈ ಕಮಾಂಡೆಂಟ್ ಇನ್ KSRP ಮುನೀರಾಬಾದ್ ಅಂಡ್ ಶಿ ಹಡ್ ಡನ್ ಎಕ್ಸಲೆಂಟ್ ವರ್ಕ್ ಓವರ್ ದೇರ್. ಸೊ ನಾನು ಹೇಳಿದೆ, ಏನು ನಿಶಾ ವೈಯರ್ ಸರ್, ನಿಶಾ ಆರ್ ಯು ವಿಲಿಂಗ್ ಟು ಕಮ್ ಅಂಡ್ ವರ್ಕ್ ವಿತ್ ಸರ್, ಐ ಆಲ್ವೇಸ್ ವಿಲಿಂಗ್ ಟು ವರ್ಕ್ ವಿತ್ ಯು ಸರ್ ಅಂತ. ಸೊ ನಾನು ಹೋಗ್ಬಿಟ್ಟು ಬರೀ ವಾಟ್ಸಪ್ ಮಾಡಿದ್ದಕ್ಕೆ ನಿಶಾ ಜೇಮ್ಸ್ಗೆ ಶಿ ವಾಸ್ ಪೋಸ್ಟೆಡ್ ಆಸ್ ಮೈ DCP ಅಡ್ಮಿನಿಸ್ಟ್ರೇಷನ್. ಓಕೆ, ಇದೆಲ್ಲ ಹೈಯರ್ ಲೆವೆಲ್ನಲ್ಲಿ ಜೆಂಡರ್ ವಂಡರ್ ಏನು ಬರಲ್ಲ. ಬಟ್ ಲೋಯರ್ ಲೆವೆಲ್ನಲ್ಲಿ ವುಮೆನ್ ಆಫೀಸರ್ಸ್ನ DCPsನ ಹೇಗೆ ಕನ್ಸಿಡರ್ ಮಾಡ್ತಾರೆ? Women started coming into the force in big numbers from 91, 92. ರಾಮಲಿಂಗಂ ಸಾಹೇಬರು DG ಇರುವಾಗ ಅವರು ವೀರಪ್ಪ ಮೊಯ್ಲಿ ಅವ್ರ ಹತ್ರ ಹೋಗಿ ಲಾಟ್ ಆಫ್ ಪಾಲಿಸಿ ಚೇಂಜಸ್ ತಂದುಬಿಟ್ಟು ದೆನ್ ವಿ ಸ್ಟಾರ್ಟೆಡ್ ರಿಕ್ರೂಟಿಂಗ್ ಮೋರ್ ನಂಬರ್ ಆಫ್ ವಿಮೆನ್ ಇನ್ ದಿ ಪೊಲೀಸ್ ಫೋರ್ಸ್ 92, 93 ಇಂದ. ಸಿ ಇನಿಷಿಯಲ್ ಸ್ಟೇಜಲ್ಲಿ these men folk were not able to handle women and I must admit lot of harassment took place. Some used to be reported, some was not reported. Papa initial stage itala 90 ಇಂದ 2000 ವರೆಗೂ lot of women have put up with lot of nonsense over there. See, ನನ್ನ ಬ್ಯಾಚ್ಮೇಟ್ ಒಬ್ಬರು ರೇಣುಕಾ ಅಂತ ಇದ್ರು, ರೇಣುಕಾ ಶಾಸ್ತ್ರಿ ಅಂತ, ನೆಕ್ಸ್ಟ್ ಬಿಕೇಮ್ ರೇಣುಕಾ ಮಿಶ್ರಾ ಅಂತ. ಶಿ ಸ್ಟಾರ್ಟೆಡ್ ಎ ಮೂಮೆಂಟ್ ಕಾಲ್ಡ್ ಜೆಂಡರ್ ಬೇಸ್ಡ್ ಪೊಲೀಸಿಂಗ್ ಅಂತ. ಸೊ ಈಗ ಯೂನಿಫಾರ್ಮ್ಗಳು ಕೊಡ್ತಾರೆ, ಎಲ್ಲ ಒನ್ ಸೈಜ್ ಫಿಟ್ಸ್ ಅಲ್ಲ. ಕೆಲವು ಸರ್ತಿ ಸ್ಟಿಚ್ ಯೂನಿಫಾರ್ಮ್ ಕೊಡ್ತಾರಲ್ಲ, ದೇ ನೆವರ್ ಅಕಾಮಡೇಟ್ ದಟ್ ಮಹಿಳೆಯರು ಕೂಡ ಯೂನಿಫಾರ್ಮ್ ಹಾಕೋಬೋದು ಅಂತ. ಎಲ್ಲ ಪಾಪ ದೊಗಲೆ ಕೆಟ್ಟನಾಗಿರೋ ಯೂನಿಫಾರ್ಮ್ ಹಾಕೊಳ್ಳೋರು. ಮತ್ತು ಶೂ ಸೈಜ್ ಕೂಡ 8 ಸೈಜ್ಗಿಂತ ಪಾಪ ಹೆಣ್ಮಕ್ಳಿಗೆ 6 or 7 ಶೂ ಸೈಜ್ ಕೊಡಬೇಕಾಗಿರ್ತಿದ್ದು ಅಲ್ಲಿಗೆ. ಮತ್ತು ದೆನ್ ರೆಸ್ಟ್ ರೂಮ್ಸ್ ಇರೋವಂಥದ್ದು, ಮತ್ತು ವಿಮೆನ್ ರೂಮ್ ಇರೋವಂಥದ್ದು, ಇದೆಲ್ಲ ಗ್ರ್ಯಾಜುವಲ್. ಮತ್ತು ನಾನು ಇಲ್ಲಿ ಬ್ಯಾಂಗ್ಳೂರ್ ಸಿಟಿ ಕಮಿಷನರ್ ಆಫ್ ಪೊಲೀಸ್ ಇರುವಾಗ ನಿಶಾ ಹೂ ವಾಸ್ ಬೈ DCP, ನಾನು ನಿಶಾ ಸೇರಿಬಿಟ್ಟು ನೆರವು ಅಂತ ನಾವು ಕಂಟೈನರ್ಸ್ ಶುರು ಮಾಡಿಸಿದ್ದೆ ನಾನು. ಮತ್ತು ಯಾರಿಂದ ಮಾಡಿಸೋದು? ಸೊ ನಾನು ಹರಿ ಮರಾರ್ಗೆ ಅಪ್ರೋಚ್ ಮಾಡಿದೆ. ಹರಿ ಮರಾರ್ಗಳಲ್ಲಿ ನೋಡಿ ಇಷ್ಟು ಜನ ನಿಮ್ಮ ಮಹಿಳೆಯರು ಕೂಡ ಅವಾಗ ಟರ್ಮಿನಲ್ 2 ಕೆಲಸಗಳು ನಡೀತಾ ಇತ್ತು. ಹರಿ ಮರಾರ್ ವಾಸ್ ವೆರಿ ಸಪೋರ್ಟಿವ್. ಅವ್ರು ಹೇಳಿದ್ರು, ಭಾಸ್ಕರ್ ಅವ್ರನ್ನ ಮಾಡಿದ್ರೆ ಇಂಟರ್ನ್ಯಾಷನಲ್ ಸ್ಟೈಲಲ್ಲಿ ಮಾಡ್ತೀನಿ, ತುಂಬ ಚೆನ್ನಾಗಿ. ಸೊ ನಿಶಾ ಜೇಮ್ಸ್ ಟುಕ್ ಲಾಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಭಾಳ ಚೆನ್ನಾಗಿ ಇದರೊಳಗೆ ರೆಸ್ಟ್ ರೂಮ್ ಮತ್ತು ಬೆಡ್ ಇರೋದಿರಲಿ, ಒಂದು ಮಲ್ಕೊಳ್ಳೋ ಜಾಗ ಆ್ಯಂಡ್ ಒಂದು ಆಫೀಸ್ ಸ್ಪೇಸ್ ಆ್ಯಂಡ್ ಅದಕ್ಕೆ ಏರ್ ಕಂಡೀಷನ್ ಮಾಡಿಸ್ಬಿಟ್ಟು ಅಂಥದ್ದು ಮಾಡೋಂಥ. ಸೊ ವಿ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್ ದಿ ಕಂಫರ್ಟ್ ಕೋಶಂಟ್ ಫಾರ್ ವಿಮೆನ್ ಆಲ್ಸೋ ಆ್ಯಂಡ್ ವರ್ಕಿಂಗ್ ಅವರ್ಸ್ ಕೂಡ ಕಡಿಮೆ ಮಾಡಿಸು. ಬಟ್ ಏನಂತಾರಂದರೆ ಇಟ್ ವಿಲ್ ಆಲ್ವೇಸ್ ರಿಮೇನ್ ಎ ಹ್ಯೂಜ್ ಚಾಲೆಂಜ್ ಬಿಕಾಸ್ ದಿಸ್ ಡೊಮೇನ್ ಇಟ್ ಸೆಲ್ಫ್ ಈಸ್ ಎ ವೆರಿ ಟಫ್ ಡೊಮೇನ್. ಇದು ಪಾಪ ಎಷ್ಟೋ ಜನ ಮಹಿಳೆಯರು ತುಂಬ ಗರ್ಭಿಣಿ ಆದರೆ ಕೆಲಸ ಮಾಡೋಕ್ಕಾಗಲ್ಲ, ಯೂನಿಫಾರ್ಮ್ ಹಾಕ್ಕೊಳ್ಳೋಕ್ಕಾಗಲ್ಲ, ಮತ್ತು ಆ ಸಮಯದಲ್ಲಿ ಅವ್ರಿಗೆ ಹೆವಿ ಡ್ಯೂಟಿ ಕೊಡಬಾರ್ದು. ನನ್ನ ಹತ್ರನೇ ಒಂದು DCP ಲೆವೆಲ್ ಆಫೀಸರ್ ಇರುತ್ತೆ, ಹೆಸರು ಹೇಳೋದು ಬೇಡ. ಶಿ ವಾಸ್ ಕ್ಯಾರಿಂಗ್, ನಾನದು ಒನ್ ವಾಸ್ ಇನ್ DCR ಇಲ್ಲಿ SC/ST ಪ್ರೊಟೆಕ್ಷನ್ ಸೆಲ್ಲಲ್ಲಿ ಇರುವಾಗ. ಶಿ ವಾಸ್ ಪ್ರೆಗ್ನೆಂಟ್, ಮೈ SP. ಸೊ ನಾನು ಹೇಳಿದೆ, ಹೋಗಮ್ಮ ಯು ಟೇಕ್ ಲೀವ್, ಪಾಪ ಯಾಕೆ ಮೆಟ್ಲೆಲ್ಲ ಹತ್ಕೊಂಡ್ಬರ್ತೀಯ ನೀನು, ಮತ್ತು ಆ ಲಿಫ್ಟಲ್ಲಿ ಬರುವಾಗ 108 ಜನ ಗಂಡಸರಲ್ಲೇ ಇರ್ತಾರೆ, ತಳ್ಳೋದೆಲ್ಲ ಆಗ್ತದೆ. ದೆನ್ ಮಧ್ಯಾಹ್ನ ಆಯಿತು ಒನ್ ಡೇ. ದೆನ್ ಮಧ್ಯಾಹ್ನ ಲಂಚ್ ಆದ ನಂತರ ನಾನು ಸುಮ್ಮನೆ ಬೆಲ್ ಓದ್ಬಿಟ್ಟು ಹೇಳಿದೆ, ಎಲ್ಲಿ ಮೇಡಮ್ ಇದ್ದಾರೆ ಅಂತ. ಇಲ್ಲ ಸರ್, ಮೇಡಮ್ ಹಾಸ್ಪಿಟ್ಲ್ಗೆ ಹೋದ್ರು, ಒಂದು ಡೆಲಿವರಿ ಆಯಿತು, ಗಂಡು ಮಗು ಹುಟ್ಟಿದ್ದೆ. ಓಕೆ, ನಾನು ಫೋನ್ ಮಾಡಿದ್ರೆ, ಸರ್ ಐ ವಾಸ್ ಅಬೌಟ್ ಟು ಕಾಲ್ ಯು, ಜಸ್ಟ್ ಡೆಲಿವರ್ಡ್ ಎ ಬೇಬಿ ಅಂತ. ಸರ್, ಅಲ್ಲ ದಿನ ಮುಂಚೆ ಹೋಗಿಲ್ವಾ ನೀನು, ಯಾಕೆ ಇದುವರೆಗೂ ಯಾಕೆ ವೆಯ್ಟ್ ಮಾಡಿ? ಅಂದರೆ ಅಷ್ಟು ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಅವ್ರಿಗೆ ಬಂದುಬಿಟ್ಟಿತ್ತು ದಟ್ ನಮ್ಮ ಮೇಲೆ ಕೂಡ ದಟ್ ವಿ ವಿಲ್ ಟೇಕ್. ಸಿ I was above 50 years old. ಇವರೆಲ್ಲ ಸಿ ಯು ಹ್ಯಾವ್ ಟು ಬಿಹೇವ್ ನಾಟ್ ಲೈಕ್ ಎ ಬ್ರದರ್, ಯು ಹ್ಯಾವ್ ಟು ಬಿಹೇವ್ ಲೈಕ್ ಎ ಫಾದರ್. ಆ್ಯಂಡ್ ಸುಮ್ಮನೆ ಎಲ್ಲದಕ್ಕೂ ಕಣ್ಬಿಟ್ಟಿಸ್ಕೊಂಡು ಈ ಹುಡುಗಿ ನನ್ನ ಜೊತೆ ಮಾತಾಡ್ತಾಳ ಅಂತ ಆ ಕೆಟ್ಟ ಭಾವನೆ ಬಿಡಬೇಕು. ಯು ಶುಡ್ ಲುಕ್ ಅಟ್ ದೆಮ್ ಲೈಕ್ ಕಲೀಗ್ಸ್. ಶಿ ಈಸ್ ಆಲ್ಸೋ ಸಂಬಡೀಸ್ ಡಾಟರ್, ಶಿ ಈಸ್ ಸಂಬಡೀಸ್ ಮದರ್, ಶಿ ಈಸ್ ಸಂಬಡೀಸ್ ವೈಫ್. ದಟ್ ಈಸ್ ಯು ಹ್ಯಾವ್ ಟು ಲುಕ್ ಅಟ್ ಇಟ್ ದಟ್ ವೇ. ಸುಮ್ಮನೆ ನೋಡಿದ ತಕ್ಷಣ ಅದು ಒಂಥರ ಕೆಟ್ಟ ಕಣ್ಣಿಂದ ನೋಡಬಾರ್ದು. ಆ ಕೆಟ್ಟ ಕಣ್ಣಿಂದ ನೋಡಬಾರ್ದು ಅನ್ನೋದಿಲ್ಲ, ಅದೇ ಒಂದು ದೊಡ್ಡ ಟ್ರೈನಿಂಗ್ ಗಂಡಸರಿಗೆ. ಓಕೆ, ನೀವೇನೋ ಎಷ್ಟು ರೆಸ್ಪೆಕ್ಟ್ಫುಲಿ ಮಾತಾಡ್ತಾ ಇದ್ದೀರಾ, ಬಟ್ ನಾನೇ ನೋಡಿದ್ದೀನಿ ಸಾಮಾನ್ಯವಾಗಿ ನಮ್ಮ ಪೊಲಿಟಿಷಿಯನ್ಸು ಮಿನಿಸ್ಟರ್ಸು ಹೋಗುವ ಆ ಎಮ್ಮನ್ನ ಕರೀರಿ. ಹೌದು, ಹಾಂ, ಆ ಎಮ್ಮ ಕಲ್ಚರ್ ಕೇಳಿದ್ರೆ ಹೆದರಿಕೆ ಆಗುತ್ತೆ. ಐ ವಾಂಟೆಡ್ ಟು ಟೆಲ್ ಯು, ಒಂದು ಸರ್ತಿ
ಒಬ್ಬರು ಮುಖ್ಯಮಂತ್ರಿ, ಅವ್ರ ಹೆಸರು ಹೇಳೋದು ಬೇಡ, ಅವ್ರು ಹೇಳಿದ್ರೆ ಎಲ್ಲಪ್ಪ ನೀವು ಎಲ್ಲಿ ಅಮ್ಮ ಎಲ್ಲಿ ನಿಮ್ಮ ಬಾಸು, IMI is accepted officially. ನಾನು ಆಮೇಲೆ ಹೇಳಿದೆ, ಸರ್ ಆ ಅಮ್ಮನ ಮರ್ಯಾದೆ ನೀವು ತೆಗಿತಾ ಇಲ್ಲ, ನೀವು ನಿಮ್ಮ ಮರ್ಯಾದೆ ನೀವು ಕಮ್ಮಿ ಮಾಡ್ಕೊಳ್ತಾ ಇದ್ದೀರಾ ಸರ್. ನಿಮ್ಮ ಧ್ವನಿ ಕೇಳೋರು ಭಾಳ ಜನ ಇದ್ದಾರೆ, ನೀವೊಬ್ಬರು ಮೇಡಮ್ಗೆ ರೆಸ್ಪೆಕ್ಟಿಂದ ಮಾತಾಡಿದ್ರೆ, ಅಮ್ಮ ಅಂದರೆ ಏನು ಯಾರೋ ಅನಕ್ಷಸ್ತ್ರ ಅಮ್ಮ ಅಲ್ಲ. ಅಮ್ಮ ಯಾರಿಗೆ ನೀವು ಅಮ್ಮ ಅಂತ ಹೇಳ್ತಾ ಇದ್ರಲ್ಲ, ಶಿ ಹಸ್ ಪಾಸ್ಟ್ IPS, 3 ಜಿಲ್ಲೆ SP ಆಗಿ ಬಂದು DIG ಆಗಿ ಕೆಲಸ ಮಾಡಿ, ರೇಂಜ್ IG ಆಗಿ, ಅಡಿಷ್ನಲ್ ಕಮಿಷನರ್ ಆಗಿ, ADG ಆಗಿ DG ಆದವರು ಅವ್ರಿಗೆ ನೀವು ಅಷ್ಟು ಹಗುರವಾಗಿ ಅವ್ರ ಬಗ್ಗೆ ನೀವು ಮಾತಾಡಬಾರ್ದು ಸರ್. ನೀವು ರೆಸ್ಪೆಕ್ಟ್ ಕೊಡಿ. ಆಯ್ತು ರೀ ನೀವು ಹೇಳಿದ್ರಂಗೆ ಮಾತಾಡ್ತೀನಿ ಅಂತ. ನಾನು ಹೇಳಿದೆ, ಇಲ್ಲ ಸರ್, ನೀವು ಅವ್ರ ಮರ್ಯಾದೆ ತೆಗಿತಾ ಇಲ್ಲ, ನಿಮ್ಮ ಮರ್ಯಾದೆ ನೀವು ತೆಗೆಸ್ಕೊಳ್ತಾ ಇದ್ದೀರಾ ನೀವು ಅಂತ. ಈಗ ಸಾಕಷ್ಟು ಅಟ್ರಾಸಿಟೀಸ್ ಆನ್ ವಿಮೆನ್ ರೇಪ್ ಕೇಸಸ್ ಆದಾಗ ರಾತ್ರಿ 10:30 ಅವಳು ಒಬ್ಬಳೇ ಇದ್ಲು, 12 ಗಂಟೆಲಿ ಒಬ್ಬಳೇ ಇದ್ಲು, ವೈ ಅಂತ ಬಂದಾಗ ಇಲ್ಲಿ ಆಫೀಸರ್ ಹಂಗೆ ಹೇಳಿದ್ದು. ಈವನ್ ಇನ್ಕ್ಲೂಡಿಂಗ್ ದಟ್ ನಿರ್ಭಯ ಕೇಸಲ್ಲಿ 11:30 12 ಗಂಟೆ ಡಿಸೆಂಬರು ಜಾನ್ವರಿನಲ್ಲಿ ಯಾತಕ್ಕೆ ಅಂತ ಬಂದಾಗ ಇಲ್ಲಿ ಯಾವ ರೀತಿ ನೀವು ಹ್ಯಾಂಡಲ್ ಮಾಡ್ತೀರಾ? ಯಾವ ಅಧಿಕಾರ ಇಲ್ಲ ಕೇಳಕ್ಕೆ. 24 ರಾತ್ರಿ 2 ಗಂಟೆ ಕೂಡ ಅವಳು ಒಬ್ಬಳೇ ನಿಂತ್ಕೊಂಡ್ರು ಅವಳಿಗೆ ಸುರಕ್ಷತೆ ಕೊಡಬೇಕಾಗಿರೋದು ರಾಜ್ಯದ ಕರ್ತವ್ಯ. ಅವಳು ಯಾಕೆ ಅಲ್ಲಿ ಹೋದ್ಲು ಅದು ಕೇಳೋಕೆ ಹಕ್ಕಿಲ್ಲ, ಯಾರಿಗೂ ಹಕ್ಕಿಲ್ಲ. ಯಾತಕ್ಕಾದರೂ ಅವ್ರು ಹೋಗಿರ್ಬೋದು. ಈ ಹಗುರವಾಗಿ ಹೇಳ್ತಾರಲ್ಲ, ಅಷ್ಟೊತ್ತು ಅವಳು ಏನು ಮಾಡ್ತಾ ಇದ್ಲು, ಅಷ್ಟೊತ್ತಲ್ಲಿ ಒಬ್ಬಳೇ ಹೋಗ್ಬೇಕಾಗಿತ್ತು. ಆ ಪ್ರಶ್ನೆ ಅವಳು ಗಂಡ ಕೇಳ್ಬೋದು, ಅವಳ ಅಪ್ಪ ಕೇಳ್ಬೋದು, ಅಥವಾ ಮಗ ಕೇಳ್ಬೋದು, ಹೊರತು ರಾಜ್ಯಕ್ಕೆ ಯಾವ ಹಕ್ಕಿಲ್ಲ ಕೇಳಕ್ಕೆ. ಶಿ ಹ್ಯಾಸ್ ಟು ಬಿ ಗಿವನ್ ಸೇಫ್ಟಿ 24/7 365 days. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್. ಒಂದು. ಎರಡನೇದು, ಅವಳು ಯಾವುದೇ ಬಟ್ಟೆ ಹಾಕೊಂಡ್ರು ಆ ಬಟ್ಟೆ ಹಾಕೊಂಡು ಆ ಹೊತ್ತಿನಲ್ಲಿ ನಿಂತ್ಕೊಂಡು ಇನ್ನೇನಾಗತ್ತೆ ಅಂತ ಕೆಲವು ಅದು ಕೂಡ ತಪ್ಪು. ಅವಳು ಏನು ಬಟ್ಟೆ ಹಾಕೋಬೇಕು, ಯಾರ ಜೊತೆ ಎಲ್ಲಿರಬೇಕು, ಆಕೆ ಡಿಸಿಷನ್ ಹೊರತು ಇನ್ಯಾರ ಡಿಸಿಷನ್ ಅಲ್ಲ. ಅದು ನಾವು ಆನ್ ಪ್ರಿನ್ಸಿಪಲ್. ಬಟ್ ಇಂಥ ಒಂದು ವಾತಾವರಣ, ಅವಳಿಗೆ ಸುರಕ್ಷಿತವಾದ ವಾತಾವರಣ ಮಾಡಬೇಕು ಅಂದರೆ ಯಾರ ಜವಾಬ್ದಾರಿ? ಅದು ಸರ್ಕಾರದ ಜವಾಬ್ದಾರಿ. ಇವತ್ತು ಕೂಡ ನನ್ನ ಮಗಳು ನಮ್ಮ ಮನೆಗೆ ಬಂದು ವಾಪಸ್ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ವಾಪಸ್ ಲೇಟಾಗಿ ಹೋಗಬೇಕು ಅಂದರೆ ನಾವು ಮಕ್ಕಳಿಗೇನು ಹೇಳ್ತೀವಿ, ನಿಮ್ಮ ಲೈವ್ ಲೊಕೇಶನ್ ಹಾಕಿರಮ್ಮ, ನಿನ್ನ ಮನೆವರೆಗೂ ಹೋಗೋವರೆಗೂ, ಮನೆಗೆ ಹೋದ ನಂತರ ಫೋನ್ ಮಾಡು ಅಂತ ಹೇಳ್ತೀವಲ್ಲ. ಸೊ ಯಾವತ್ತೂ ಏನೇ ರಕ್ಷಣೆ ಇಲ್ಲದೆ ರಾಜಕಾರಣಿಗಳ ಮಕ್ಕಳು ರಾತ್ರಿ 2 ಗಂಟೆಗೆ ಮೆಟ್ರೋ ಅಥವಾ KSRTC ಬಸ್ ಸ್ಟ್ಯಾಂಡಲ್ಲಿ ಒಬ್ಬರೇ ಮನೆಗೆ ಹೋಗ್ತಾರಲ್ಲ, ಅವತ್ತೇ ನಮ್ಮ ರಾಜ್ಯ, ನಮ್ಮ ನಗರ ಸುಭದ್ರವಾಗಿರುತ್ತೆ. ಹಾಗಾದರೆ ನನಗೆ ಒಂದು ಕ್ಲಾರಿಫಿಕೇಷನ್ನು, ಎವ್ರಿ ಇಯರು December 31 ಸ್ಟೇಟ್ ಸ್ಪಾನ್ಸರ್ಡ್ ಸೆಕ್ಯೂರ್ಡ್ ಸೆಲೆಬ್ರೇಷನ್ ಇರುತ್ತಲ್ಲ MG ರೋಡಲ್ಲಿ, ಅದು ಎಷ್ಟು ಮಟ್ಟಿಗೆ ರೆಲೆವೆಂಟ್ ಅನಿಸುತ್ತೆ? ಇಟ್ ಈಸ್ ರೆಲೆವೆಂಟ್, ಇಟ್ ಈಸ್ ವೆರಿ ರೆಲೆವೆಂಟ್. ಸಿ, ನಾನು ಕೂಡ ಕಾಲೇಜಲ್ಲಿ ಇರೋ ಸಮಯದಿಂದ ಫಾರ್ ವಾಟ್ ರೀಸನ್ December 31 ಇದೆಲ್ಲ, ಇಟ್ಸ್ ಅ ಹ್ಯೂಜ್ ತಮಾಷಾ ಇನ್ MG ರೋಡ್. ಆ್ಯಂಡ್ ಈ ಸಲ ನಿಮ್ಮ ಒಬ್ರು ಲೇಡಿ DCP ಬಟ್ಟೆಗಳನ್ನು ಹಿಡ್ಕೊಂಡು, ಅಲ್ಲ ಅದೇ ಆಶ್ಚರ್ಯ ಅಲ್ಲ, ವಾಟ್ ಸಾರಾ ಫಾತಿಮಾ ನಾವು ಕೂಡ ಮಾಡಿದ್ವಿ. ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ರಾಜ್ಯದ ಯುವಕರು ಯುವತಿಯರಿದ್ದಾರೆ. ಈಗ ಪಾಸ್ಟ್ 15 years ಇಂದ ಮುಂಚೆ ಇದ್ರು, ಇವಾಗ ಮುಂಚೆ ಎಜುಕೇಷನ್ ನೆಪದಲ್ಲಿ ಬರೋರಿಗೆ. ಸೊ ಅವ್ರಿಗೆ PG ಅಕಾಮಿಡೇಷನಲ್ಲಿ ವಾಸ ಆಗಿದ್ದಾರೆ, ಅಥವಾ 2-3 ಒಟ್ಟಿಗೆ ವಾಸ ಆಗಿದ್ದಾರೆ ಇಲ್ಲಿಗೆ. ಮತ್ತು ಅವ್ರಿಗೆ ನೆಂಟರು ಯಾರು ಇಲ್ಲ, ಹತ್ತಿರದ ತಂದೆ ತಾಯಿ ಹತ್ತಿರ ಇಲ್ಲ, ಮದುವೆ ಆಗಿರೋದಿಲ್ಲ, ಅಥವಾ ತಮ್ಮಂದ್ರೆ ಯಾರು ಇಲ್ಲ, ಅಥವಾ ಅವ್ರಿಗೆ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಇಲ್ಲ, ಫ್ರೆಂಡ್ಸ್ ಅಟ್ಮಾಸ್ಫಿಯರ್. ಸೊ ಫ್ರೆಂಡ್ಸ್ ಅಟ್ಮಾಸ್ಫಿಯರ್ ಇರುವಾಗ ಇನ್ನು ಸ್ವಲ್ಪ ಕೇರ್ ಫ್ರೀ ಆಗಿರ್ತಾರೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಲಿಬರಲೈಸ್ಡ್ ಆಗಿ ವೈ ನಾಟ್ ಹ್ಯಾವ್ ಎ ಡ್ರಿಂಕ್ ಅಲ್ಲ. ಕೊನೆಗೆ ನಿಮ್ಮ ಪೇರೆಂಟಿಂಗ್ ಫೇಲ್ ಆಯಿತು, ಟೀಚಿಂಗ್ ಫೇಲ್ ಆಯಿತು, ಸೊಸೈಟಿ ಫೇಲ್ ಆಯಿತು, ಆಮೇಲೆ ಅವನು ಆ ರೀತಿ ಬಿಹೇವ್ ಮಾಡುವಾಗ ಪೊಲೀಸಿಂಗ್ ಫೇಲ್ ಆಗೋಯ್ತು ಅಂತ ಬೀಳ್ತೀರ ನೀವು. ಯು ಡೋಂಟ್, ಪೊಲೀಸಿಂಗ್ ಫೇಲ್ ಆಯಿತು ಅಂತಕ್ಕಿಂತ ಮುಂಚೆ ಪೊಲೀಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಅದು? ಸ್ಟೇಟ್ ರೆಸ್ಪಾನ್ಸಿಬಲ್ ಇದೆ, ಬಟ್ ವಾಟ್ ಅಬೌಟ್ ಪೇರೆಂಟಿಂಗ್? If your parenting has failed and if your teachers have failed, if your society has failed, I don't want to fail. ನಾನು ಫೇಲ್ ಆಗಿಬಿಟ್ರೆ ಕೊನೆಗೆ ಏನಾಗುತ್ತೆ? ಶಿ ವಿಲ್ ಬಿ ಮೊಲೆಸ್ಟೆಡ್ ಆ್ಯಂಡ್ ಶಿ ವಿಲ್ ಬಿ ಟೇಕನ್ ಅಡ್ವಾಂಟೇಜ್ ಆಫ್ ಅವರ್. ಸೊ ಅದಕ್ಕೋಸ್ಕರ ಇದು ನನಗೆ ಯಾವ ಬಡ್ಜೆಟು ಸಿಗಲ್ಲ. ನಾನು ಹೋಗ್ಬಿಟ್ಟು ಗೌರ್ಮೆಂಟ್ಗೆ ಹೇಳೋಕ್ಕಾಗತ್ತಾ, ಮಹಿಳೆಯರಿಗೆ ಹೊದ್ಸೋಕ್ಕೆ ಶಾಲ್ಗೆ ದುಡ್ಡು ಕೊಡಿ, ಮಹಿಳೆಗೆ ಹೊದ್ಸೋಕ್ಕೆ ಪೇಪರ್ ನ್ಯಾಪ್ಕಿನ್ ಕೊಡಿ ಅಂತ ಹೇಳೋಕ್ಕಾಗತ್ತಾ ನನಗೆ? ನಮ್ಮಲ್ಲಿ ಯಾರ್ಯಾರು ನಮಗೆ ಇದೆಲ್ಲ, ದೀಸ್ ಆರ್ ಥಿಂಗ್ಸ್, ದಿಸ್ ಇಸ್ ವಾಟ್ ಯು ಕಾಲ್ಡ್ ಎಸ್ ಲೀಡರ್ಶಿಪ್ ಆಫ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಟು ಪ್ರೊಟೆಕ್ಟ್. ನಾವು ಮಾಡಲೇಬೇಕು ಇದೆಲ್ಲ. ಫಾರ್ ಎಕ್ಸಾಂಪಲ್, ಐ ಆಮ್ ಟೇಕಿಂಗ್ ದರ್ಶನ್ ಆ್ಯಸ್ ಅನ್ ಎಕ್ಸಾಂಪಲ್. ಅಷ್ಟು ಕಷ್ಟಪಟ್ಟೆಲ್ಲ ಆಯಿತು.
ಈಗ ಬೇಲಲ್ಲಿ ಹೊರಗಡೆ ಬಂದಿರೋದು. ಈ ಥರದ್ದು ಯಾವ ಥರ ಮೆಸೇಜು ಜನರಲ್ ಪಬ್ಲಿಕ್ಗೆ ಹೋಗುತ್ತೆ? ಅಷ್ಟು ಬ್ರೂಟಲ್ಲಾಗಿ ಸಿಚುಯೇಷನ್ನು, ಅಫ್ಕೋರ್ಸ್ ಇಟ್ ಈಸ್ ಸ್ಟಿಲ್ ಇನ್ ದ ಕೋರ್ಟ್, ವಿ ಆರ್ ನಾಟ್ ಸಪೋಸ್ ಟು ಅನಲೈಸ್. ಆದರೆ ನಿಮ್ಮ ಪೊಲೀಸ್ ಆ್ಯಂಗಲಿಂದ ತಗೋತು ಅಂತಂದರೆ ಮೆಸೇಜ್ ಏನು ಬರುತ್ತೆ? ಹಾಗಾದರೆ ನಾನು ಇದೇ ಥರ ಮಾಡ್ತು ಅಂತ ಹೇಳಿದ್ರೆ ನಾನು ಕೂಡ ಸ್ಕಾಟ್ ಫ್ರೀ ಆಗ್ಬೋದು, ನಾನು ಬೇಲಿಂದ ಹೊರಗೆ ಬರಬಹುದು. ಸಿ ದಿಸ್ ಕೇಸ್, ಅಯ್ಯೋ ಬೇಲ್ ಸಿಕ್ತಪ್ಪ ಆಯಿತು ಬಿಡು ಅಂತ ಅಲ್ಲಿಗೆ ನಾವು ಕ್ಲೋಸ್ ಮಾಡ್ಬೋದಾಗಿತ್ತು. ಬಟ್ ಮೀಡಿಯಾ ಅಷ್ಟು ಪ್ರೆಷರ್ ಇಟ್ಟಿದ್ದಕ್ಕೆ ಸುಪ್ರೀಂ ಕೋರ್ಟ್ ಹೋಯಿತು, ಬೇಲ್ ಕೊಡಲಿಲ್ವಲ್ಲ ಅವ್ರಿಗೆ. ದೆನ್ ಬೇಲ್ ಕ್ಯಾನ್ಸಲೇಷನ್ಗೆ ಹಾಕಿದ್ರು ಇಲ್ಲಿಗೆ. ನಾವು ಹ್ಯಾವ್ ಗಾನ್ ಟು ಸುಪ್ರೀಂ ಕೋರ್ಟ್ ಆ್ಯಂಡ್ ಇಷ್ಟು ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ಕೇಸ್ಗೂ ಹಿಂಗೆ ಇನ್ವೆಸ್ಟಿಗೇಟ್ ಮಾಡೋಕ್ಕಾಗಲ್ಲ. ಭಾಳಷ್ಟು ಕೇಸ್ ತುಂಬ ಸೆನ್ಸಿಟಿವ್ ಇರುತ್ತೆ. ಬಿಕಾಸ್ ಈ ಕೇಸಲ್ಲಿ ದ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಆರ್ ಸೋ ಗ್ರೋಸಮ್, ಅಂದರೆ ಅಷ್ಟು ಭಯಾನಕವಾದ ಏನೋ ಇಂಗ್ರೀಡಿಯೆಂಟ್ಸ್ ಇತ್ತು. ಅದಕ್ಕೋಸ್ಕರ ಇಂಥದ್ದು ಬೇಕೇ ಬೇಕು. ಮತ್ತು ಏನೇ ಹೇಳಿದ್ರು ಈ ದುರಹಂಕಾರ ಇದೆಲ್ಲ, ದುರಹಂಕಾರಾಗಿ ನೀವೆಲ್ಲ ಒಂದು ಕಡೆ ಬೆಲೆ ಕಟ್ಟಲೇಬೇಕು. ಸೊ ಎಲ್ಲ ಈ ತೋರಿಸಿರುವಂಥ ದುರಹಂಕಾರ ಮತ್ತು ಈ ಕೆಲವು ಈ ಫ್ಯಾನ್ ಬೇಸ್ ಇರ್ತಾರಲ್ಲ, ಫ್ಯಾನ್ ಬೇಸ್ ಅಂತೂ ಯಾವಾಗ ಹೇಳ್ತೇನೆ ಅಲ್ಲೆಲ್ಲ ಬರೀ ರೌಡಿಗಳ ಗುಂಪು ಅದಷ್ಟೇ ಹೊರತು ನಿಜವಾಗ್ಲೂ ನಾವಿವತ್ತು ಕನ್ನಡ ಪಿಕ್ಚರ್ ನಾವು ಮೆಚ್ಚಬೇಕು ಅಂದರೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿದ್ರೆ ಅದು ಮೆಚ್ಚುವಂಥದ್ದು. ರೌಡಿಗಳು ಮತ್ತು ಈ ಚಪ್ಪರ್ಗಳ ಕೂತ್ಕೊಂಡು ಚಪ್ಪಾಳೆ ಹೊಡೆದು ಸಿಳ್ಳೆ ಹೊಡೀತಲ್ಲ, ದಟ್ ಈಸ್ ನಾಟ್ ಎ ಮೂವಿ. ಗ್ಲೋರಿಫಿಕೇಶನ್ ಆಫ್ ಕ್ರೈಮ್. ಗ್ಲೋರಿಫಿಕೇಶನ್. ನನಗಂತೂ 3-4 ಸರ್ತಿ ಎಷ್ಟೋ ಈ ಫ್ಯಾನ್ನವರು ಥ್ರೆಟನ್ ಮಾಡೋದು ಅಥವಾ ಮೆಸೇಜ್ ಕಳಿಸೋದೆಲ್ಲ ಮಾಡಿದ್ದಾರೆ. ಬಟ್ ಐ ಡೋಂಟ್ ಕೇರ್. ಮತ್ತು ವೈಲೆನ್ಸ್ ಬೇಸ್ಡ್ ಪಿಕ್ಚರ್ಸ್ ಇದೆಲ್ಲ, ಐ ಡೋಂಟ್ ನೋ ಈ ಸೆನ್ಸಾರ್ದವ್ರು ಏನೋ ಹೋಗ್ಬಿಡ್ತಾರೋ, ವಾಟ್ ಮೆಸೇಜ್ ಯು ಸೆಂಡ್. ನೀವು ಯುವಕರಲ್ಲಿ ಸಿನಿಮಾ ಈಸ್ ಅ ಮೀಡಿಯಮ್ ಆಫ್ ಎಜುಕೇಟಿಂಗ್. ಎಂಥ ಯಶಸ್ಸು ಹೊಂದೋರ ಬಗ್ಗೆ ಅಥವಾ ಚಾಲೆಂಜಿಂಗ್ ಸರ್ಕಮ್ಸ್ಟಾನ್ಸಸ್ಸಿಂದ ಯಾರು ಹೊರಗಡೆ ಬಂದು ಬರ್ತಾರ ಅದರಿಂದ ಇನ್ಸ್ಪೈರ್ ಆಗಬೇಕು ಹೊರತು ಈ ರೌಡಿಗಳಿಗೆ ನೀವು ಗ್ಲೋರಿಫೈ ಮಾಡಿಬಿಟ್ಟು. ಕನ್ನಡದಲ್ಲೇ ಜಾಸ್ತಿ ಆಗ್ತಾ ಇರೋದು. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಕೋಟ್ 12th ಫೇಲ್, ಇದು ವಿನೋದ್ ಚೋಪ್ರಾ. ನಾನಂತೂ KGF ಇದ್ದಲ್ಲ, ನಥಿಂಗ್ ಬಟ್ ಬ್ಲಡಿ ಡೌನ್ ರೈಟ್ ರೌಡಿಸಮ್ ಇದು ಅಂತ ನನಗೆ ಭಾಳ ಜನ ಟ್ರೋಲ್ ಮಾಡಿದ್ರು, ಅವರ ಫ್ಯಾನ್ ಬ್ರಿಗೇಡ್ನವರೆಲ್ಲ. ನಾನು ಹೇಳ್ತಾರೆ ಎಲ್ಲಿ ಬೇಕಾದ್ರೆ ನಾನು ನಿಂತ್ಕೊಂಡು ಹೇಳ್ತೀನಿ ಅಂತ. ಕೆಲವರು ನೀವು ನಮ್ಮ ದೇವ್ರ ಬಗ್ಗೆ ಹಂಗೆ ಹೇಳ್ಬಿಟ್ರಿ. ಸಿ ಯು ಆರ್ ಕನ್ಸ್ಯೂಮ್ ಸೋ ಮಚ್ ಓವರ್ ದೇರ್. ಅವರು ಕೂಡ ಈಗ ಅದೇ ನಾವೆಲ್ಲ ನಮ್ಮ ಜನ್ರೇಷನ್ ನಾವು ಬೆಳೆದಿದ್ದೆ. ರಾಜ್ಕುಮಾರ್ ಎಂಥ ಒಳ್ಳೊಳ್ಳೆ ಮೌಲ್ಯಗಳ ಬಗ್ಗೆ ಮಾತಾಡೋರು. ಮತ್ತು ಇದು ಫ್ಯಾಮಿಲಿ ಸ್ಟ್ರೆಂಗ್ತ್, ಆಫೀಸಲ್ಲಿ ಪ್ರಾಮಾಣಿಕವಾಗಿರಬೇಕು, ಸಮಾಜದಲ್ಲಿ ಒಂದು ಸ್ಟ್ಯಾಂಡ್ ತಗೋಬೇಕು, ದೇಶಭಕ್ತಿ ಇರಬೇಕು ಅಂತ ಎಷ್ಟೊಂದು ಮೆಸೇಜ್ ಡಾಕ್ಟರ್ ರಾಜ್ಕುಮಾರ್. ದಟ್ ಈಸ್ ಅ ಮೆಸೇಜ್ ವಿಚ್ ವಿ. ಮತ್ತೆ ಇವಾಗ ಹಾಗಿದ್ರೆ ಇಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ ಬರುತ್ತಲ್ಲ, ಇದಕ್ಕೇನು ಹೇಳ್ತೀರಾ? ಫ್ರೀಡಮ್ ಆಫ್ ಸ್ಪೀಚ್ ಬರುತ್ತೆ, ಮಾಡೋರು ಇದಾರಲ್ಲ, ದೇ ಶುಡ್ ಆಲ್ಸೋ ನೋ ವಾಟ್ ದೇ ಶುಡ್ ಶೋ ಅಲ್ವಾ. ಅಂದರೆ ಸೆಲ್ಫ್ ರಿಸ್ಟ್ರೈಂಟ್ ಮಾಡ್ಕೋಬೇಕು. ಈಗ ನೀವು ವೆಸ್ಟರ್ನ್ ಮೂವೀಸ್ ನೋಡಿ, ನೀವು ಎಂಥ ಆಸ್ಕರ್ ಸಿಗೋವಂಥ ಸಿನಿಮಾಗಳು ಅವ್ರಿಗೇನು ಫ್ಯಾನ್ ಬೇಸ್ ಇದೆಯಾ? ಅವ್ರಿಗೆ ಏನು ರೌಡಿಗಳು ಇಟ್ಕೊಂಡು ಅವರು ಮಾಡ್ತಾರೆ? ಅವರು ಇಲ್ಲ. ನಮ್ಮದನ್ನೇ ನಾವು ತಗೊಳ್ಳೋಣ. ಈಗ 12th ಫೇಲ್ ಫಾರ್ ಎಕ್ಸಾಂಪಲ್. 12th ಫೇಲ್ ಇಸ್ ವಂಡರ್ಫುಲ್ ಮೂವಿ. ನಾನು ನೋಡಿದ್ದೀನಿ 12th ಫೇಲ್. ಬಟ್ ಆ ಹುಡುಗ ಮಧ್ಯಪ್ರದೇಶಲ್ಲಿ IPS ಆಫೀಸರ್ ಆಗಿದ್ದಾನೆ. ಸಿ ವಿ ಆಲ್ ಐಡೆಂಟಿಫೈ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ಮತ್ತು ಎಷ್ಟೋ ಜನ ಮೇರಿ ಕಾಮ್ ಬಗ್ಗೆ ನೋಡಿ, ಯಾವುದೋ ಒಂದು ನಾರ್ತ್ ಈಸ್ಟಲ್ಲಿ ಇದ್ದಿದ್ದು ಹುಡುಗಿ ಮತ್ತು ಇಂಟರ್ನ್ಯಾಷನಲ್ ಸಿನಾರಿಗೆ ಹೋಗಬೇಕು. PT ಉಷಾದ್ ಮೂವಿ ನೀವು ತೆಗೆದು ನೋಡಿ, ನೀವು ಅಲ್ಲಿ ಅಶ್ವಿನಿ ನಾಚಪ್ಪ ಮೂವಿ ಮಾಡೋದು. ಮತ್ತು ಅದಲ್ಲದೆ ಎಷ್ಟೋ ಮೂವೀಸ್ ನಾವು ಜನಸಾಮಾನ್ಯರನ್ನು ನೋಡ್ತೀವಲ್ಲ, ಯಾವ ರೀತಿ ಸ್ಟ್ರಗಲ್ ಮಾಡಿಬಿಟ್ಟು ಸಮಸ್ಯೆಗಳೆಲ್ಲ ಓವರ್ಕಮ್ ಮಾಡಿಬಿಟ್ಟು ಯಶಸ್ಸು ನೋಡ್ತಾರಲ್ಲ. ಮತ್ತು ಇದೇ ಕ್ಯಾಪ್ಟನ್ ಗೋಪಿನಾಥ್ ಸುರರಾಯ್ ಪುಟ್ರು ಅಂತ. ವಿಮಾನ ಅಂದ ತಕ್ಷಣ ಯಾರು ಬಡವರು ಹೋಗಂಗಿಲ್ಲ, ವಿಮಾನದಲ್ಲಿ ಚಪ್ಪಲಿ ಹಾಕೊಂಡು ಹೋಗುವಂಥ ಬಡವರು ಹೋಗ್ಬೋದು ಅಂತ ಕನಸು ತೋರಿಸಿದ್ದು ಯಾರು? ಕ್ಯಾಪ್ಟನ್ ಗೋಪಿನಾಥ್ ತೋರಿಸಿದ್ರು. ಅಗೇನ್ ಕಮಿಂಗ್ ಬ್ಯಾಕ್ ಟು ಯುವರ್ ಪೊಲೀಸ್ ಸ್ಟೇಷನ್, ನೀವಿದ್ದಾಗಲೇ ಸೈಬರ್ ಕ್ರೈಮ್ ಕೂಡ ತುಂಬ ಜಾಸ್ತಿ ಆಯಿತು. ಈಗ ಇನ್ನೂ ಜಾಸ್ತಿ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಓದ್ಕೊಂಡಿರೋರೇ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕಳ್ಕೊತಾ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇವಾಗ ಟೆಕ್ಕಿಸೇ ಇನ್ಚಾರ್ಜ್ ಆಗಿ ಬರಬೇಕು ಅನ್ನೋ ಥರ ಸ್ಟೇಜಿಗೆ ಬಂದಿದೆ. ಅರ್ಥ ಆಗುತ್ತೆ ಅದನ್ನು ಹ್ಯಾಂಡಲ್? ಆ್ಯಕ್ಚುಲಿ ಆಗಲೇಬೇಕು. ಇಡೀ ದೇಶದಲ್ಲಿ ಮೊಟ್ಟ ಮೊದಲನೇ ರಾಜ್ಯ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ CID ಒಳಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇನಾಗ್ರೇಟ್ ಮಾಡಿದ್ರು. ಅಂದರೆ ನಮ್ಮ ಕರ್ನಾಟಕ ಪೊಲೀಸ್ ಅಧಿಕಾರಿಗಳು ಇದರ ಅವಶ್ಯಕತೆ ಇದೆ. ಯಾಕೆಂದರೆ ಕರ್ನಾಟಕ ಬೆಂಗಳೂರು ಒಂದು IT ಡೆಸ್ಟಿನೇಷನ್ ಆಗಿತ್ತು. IT ಆ್ಯಕ್ಟ್, ಗೌರ್ಮೆಂಟ್ ಆಫ್ ಇಂಡಿಯಾ IT ಆ್ಯಕ್ಟ್ ಪಾಸ್ ಮಾಡಿದ, IT ಆ್ಯಕ್ಟ್ ಅನುಷ್ಠಾನಕ್ಕೆ ತರಬೇಕು, ಇದಕ್ಕೆ ಮಾಡಬೇಕು ಅಂತ. ತದನಂತರ ನಾವು ಬ್ಯಾಂಗ್ಳೂರು ಸಿಟಿ ಒಳಗೆ
ಎಷ್ಟು IT ಕೇಸಸ್ ಜಾಸ್ತಿ ಆಯಿತು ಅಂದರೆ, ನಾನು ಒಂದಿನ ರಾತ್ರಿ ಯಡಿಯೂರಪ್ಪನವ್ರ ಹತ್ರ ಹೋಗ್ಬಿಟ್ಟು ಏನ್ರಿ ಬೇಕು ಅಂತ ಕೇಳಿ, ಸರ್ ನೋಡಿ ಸರ್ ಸಾಕಷ್ಟು ಏನಾಗಬೇಕು ಅಂತ. ಸರ್ ಎಲ್ಲ ಕಡೆ ನಮಗೆ ಪೊಲೀಸ್ ಸ್ಟೇಷನ್ಸ್ ಕ್ರಿಯೇಟ್ ಮಾಡಬೇಕಾಗಿದೆ ಈ ಡ್ರಗ್ಸ್ಗೆ. ಮತ್ತು ಅದೇ ಸಮಯದಲ್ಲಿ ನೋಡಿ ಇನ್ನೊಂದು ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಇನ್ನೊಂದು ವಿಪರೀತ ಹುಚ್ಚಾಟ ಅಂದರೆ ಈ ಬಡ್ಡಿ ಹುಚ್ಚಾಟ. ಬಡ್ಡಿ ಹಾಗೂ ಸಚ್ ಎ ಅಮೌಂಟ್ ಆಫ್ ಫೈನಾನ್ಷಿಯಲ್ ಇಂಡಿಸಿಪ್ಲಿನ್ ಇದೆ. ಇತ್ತೀಚೆಗೆ ನೀವು ಮೈಕ್ರೋ ಫೈನಾನ್ಸ್ ನೀವು ನೋಡ್ತಾ, ಮತ್ತು ಮನೇಲಿ ಏನಾದ್ರು ದುಡ್ಡಿದ್ರೆ ಅದಕ್ಕೆ ಚೀಟಿ ಹಾಕು. ಈ ಚೀಟಿ ಬಿಸ್ನೆಸ್ ಇದೆಲ್ಲ ಈ ತಮಿಳ್ನಾಡು, ಕೇರಳ ಮತ್ತು ಈ ದಕ್ಷಿಣದ ರಾಜ್ಯಗಳಲ್ಲೇ ಜಾಸ್ತಿ. ಅದು ಕರ್ನಾಟಕದಲ್ಲಿ ಇಷ್ಟು ಬಡ್ಡಿ ಕೊಡ್ತಾರೆ, ಇಷ್ಟು ಬಡ್ಡಿ ಇರೋ ಬರೋ ದುಡ್ಡೆಲ್ಲ ಚೀಟಿಗೆ ಹಾಕ್ಬಿಡು. ಸೊ ನಾವು ಸೈಬರ್ ಈ ಅಂದರೆ ಈ ಕಂಪ್ಯೂಟರ್ ರಿಲೇಟೆಡು ಮತ್ತು ಎಕನಾಮಿಕ್ ಅಫೆನ್ಸಸ್ ಈ ಬಡ್ಡಿ ಇತ್ಯಾದಿ, ಮತ್ತು ನಾರ್ಕಾಟಿಕ್ ಡ್ರಗ್ಸ್ದು. ಸೊ ಸೆನ್ ಪೊಲೀಸ್ ಸ್ಟೇಷನ್ ಅಂತ ನಾವು ಶುರು ಮಾಡಿದ್ದೀವಿ. ಸೊ ಇವತ್ತು ಎಲ್ಲ ಕಡೆನೂ ಸೆನ್ ಪೊಲೀಸ್ ಸ್ಟೇಷನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನೀವು ಹೇಳಿದ ಪ್ರಶ್ನೆ ಇದಲ್ಲ ದಟ್ ಈ ಏರಿಯಾದಲ್ಲಿ, ಸೊ ವಿ ಆರ್ ಹ್ಯಾವಿಂಗ್ ಲಾಟ್ ಆಫ್ ಡಿಫಿಕಲ್ಟೀಸ್. ಯಾಕೆಂದರೆ ನಮ್ಮ ಪೊಲೀಸ್ ಅಕಾಡೆಮಿ ಒಳಗೆ IT ಬಗ್ಗೆ ಯಾರೂ ಹೇಳ್ಕೊಡ್ತಾ ಇರಲಿಲ್ಲ. ಇದು ನಿಮ್ಮದು ಹೈಯರ್ ಲೆವೆಲಲ್ಲಿ ಆಗೋಯ್ತು, ಎಕ್ಸಿಕ್ಯೂಷನ್ ಅದೇ ಪೊಲೀಸ್ ಅಕಾಡೆಮಿ ಅಂದರೆ ಸಬ್ ಇನ್ಸ್ಪೆಕ್ಟರ್ ಅಂಡ್ ಡೌನ್ ಕಾನ್ಸ್ಟೇಬಲ್ಸ್ ಇತ್ಯಾದಿ. ಸೊ ಇದ್ರ ಬಗ್ಗೆ ಯಾರಿಗೂ ಅರಿವಿನೇ ಇರ್ತಾ ಇರಲಿಲ್ಲ. ಸೊ ಇವತ್ತು ನಮ್ಮ ಸಿಲೆಬಸ್ ಒಳಗೆ ಬಂದಿದೆ ಸೈಬರ್ ಅಫೆನ್ಸಸ್ ಕ್ರೈಮ್ ಬಗ್ಗೆ. ಮತ್ತು ಅದಲ್ಲದೆ ನಾನು ಬ್ಯಾಂಗ್ಳೂರ್ ಸಿಟಿ ಕಮಿಷನರ್ ಆಫ್ ಪೊಲೀಸ್ ಇರುವಾಗ ಐ ಹ್ಯಾಡ್ ಮೂಟೆಡ್ ದಟ್ ಇಲ್ಲಿ ನಮ್ಮಲ್ಲಿ SCRB ಅಂತ ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ, ಅಲ್ಲೊಬ್ಬರು ADG ಇದ್ದಾರೆ ಮತ್ತು ಒಬ್ಬರು SP ಇದ್ದಾರೆ. ಐ ಹ್ಯಾಡ್ ಇವನ್ ಸೆಡ್ ದಟ್ ನಾನು ಅಲ್ಲಿರೋ SP ಇದ್ದಾರಲ್ಲ ಅವ್ರಿಗೆ ರೂಟೀನಾಗಿ IPS ಆಫೀಸರ್ಸ್ಗೆ ಹಾಕೋದು ಬೇಡ, ಅಲ್ಲಿಗೆ NASSCOM-ಇಂದ ಯಾರಿಗಾದ್ರೂ ಡೆಪ್ಯುಟೇಷನ್ ಮೇಲೆ ಕರ್ಸೋಣ ನನಗೆ. ಆ್ಯಂಡ್ ಎಲ್ಲಿ ಪೊಲೀಸ್ ಸ್ಟೇಷನ್ಸ್ ಇದೆಲ್ಲ ಇವತ್ತು, ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಬನಶಂಕರಿ ಹೇಳಿದ್ದೀರಾ, ನೀವು ಬನಶಂಕರಿ ಪೊಲೀಸ್ ಸ್ಟೇಷನ್ನಲ್ಲಿ ಅದೆಲ್ಲ ಪಕ್ಕದಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ ಇದೆ. ಸೆನ್ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಬಂದಿದ್ದಾರೆ. ಇವತ್ತು ಅವರು ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ, ನಾರ್ಕಾಟಿಕ್ಸ್ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ, ಎಕನಾಮಿಕ್ ಕ್ರೈಮ್. ನಾಳೆ ಹೋದರೆ ಮರ್ಡರ್ ಕೇಸ್ ಮಾಡಬೇಕು, ಟೆರರ್ ಕೇಸ್ ಮಾಡಬೇಕು. ಸೊ ವೆರ್ ಇಸ್ ದ ಸ್ಪೆಷಲೈಸೇಷನ್ ಫಾರ್ ದೆಮ್. ಸೊ ವಾಟ್ ವಿ ನೀಡ್ ಇಸ್ ಎ ನೆಟ್ ಫೋರ್ಸ್. ನೆಟ್ ನಿಮಗೂ ಬೇಕಾಗುತ್ತೆ ಸೂಪರ್ ಸ್ಪೆಷಾಲಿಟಿ. ಹೌದು, ನೆಟ್ ಫೋರ್ಸ್. ಪೊಲೀಸಿಂಗ್ ಹ್ಯಾಸ್ ಬಿಕಮ್ ವೆರಿ ವೆರಿ ಸ್ಪೆಷಲೈಸ್ಡ್ ನೌ. ಈಗ ಇಂಟರ್ನ್ಯಾಷನಲ್ ಬ್ಯಾರಿಯರ್ಸ್ ಆಫ್ ಬ್ರೋಕನ್. ಈಗ ರುಪಿ ಒಳಗಿಲ್ಲ, ನಾವು ಇಟ್ಸ್ ಟ್ರೇಡ್ ಇಸ್ ಇನ್ ಬಿಟ್ಕಾಯಿನ್. ಆಯಿತಾ? ಇದಾದ ನಂತರ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರ ಜೊತೆ ಸೇರ್ಕೊಂಡ ನಂತರ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಎನಿವೇರ್ ಆ್ಯಂಡ್ ಯು ನೀಡ್ ಎಕ್ಸ್ಟ್ರಾರ್ಡಿನರಿ ಇಂಟೆಲಿಜೆನ್ಸ್ ಟು ಡಿಟೆಕ್ಟ್ ದೀಸ್ ಕೇಸಸ್. ಸೊ ಪೊಲೀಸ್ ಮುಂದೆ ತುಂಬಾ ದೊಡ್ಡ ಸವಾಲುಗಳಿದೆ. ಸೊ ಯು ನೀಡ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಆ್ಯಂಡ್ ಯು ನೀಡ್ ವೆರಿ ಹೈ ಲೆವೆಲ್ ಆಫ್ ಎಕ್ಸ್ಪರ್ಟೈಸ್ ಟು ಬ್ರೇಕ್. ಸೊ ಮುಂದೆ ಬರೋ ದಿನಗಳಲ್ಲಿ ಕ್ರೈಮ್ ಈಸ್ ಗೋಯಿಂಗ್ ಟು ಬಿ ಅ ಹ್ಯೂಜ್ ಚಾಲೆಂಜ್. ಇವಾಗ ಕೂಡ ನೋಡಿ, ಇವಾಗ ಕರೆಂಟಲ್ಲಿ ನೋಡಿ, ಇಲ್ಲ ಕನ್ವೆನ್ಷನಲ್ ಮೆಥಡಲ್ಲಿ ಬಂತು ಅಂತಂದರೆ ಈಗ ಇಂಗ್ಲೀಷಲ್ಲಿ ಲಾರ್ ನೋಟಿಸು ಅದು ಇದು ಎಲ್ಲ ಬರುತ್ತೆ. ಅದನ್ನು ಓದ್ಕೊಂಡ್ರು ಕೂಡ ಎಷ್ಟೋ ಜನ ನಮ್ಮ ಪೊಲೀಸ್ ಆಫೀಸರ್ಸ್ಗೆ ಗ್ರೌಂಡ್ ಲೆವೆಲಲ್ಲಿ ಸ್ಟೇಷನಲ್ಲಿ ಅರ್ಥ ಆಗಲ್ಲ. ಇದು ಕೂಡ ಅದು. ಬಟ್ ಈಗ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡೋದು ಕೆಳ ಹಂತದ ಅಧಿಕಾರಿಗಳು. ಮೇಲ್ನವ್ರಿಗೆ ಅದ್ರ ಬಗ್ಗೆ ಅರಿವೇ ಇರೋಲ್ಲ ಕೆಲವು ಸರ್ತಿ, ಆರ್ ದೇ ಡೋಂಟ್ ಮೇಕ್ ಎನ್ ಅಟೆಂಪ್ಟ್. ಸಿ ಇಲ್ಲಿ IT ಆ್ಯಕ್ಟಲ್ಲಿ ಅಬೌಟ್ 21 ಅಫೆನ್ಸಸ್ ಆರ್ದಿರ ಅನ್ಸುತ್ತೆ, 20 ಅಫೆನ್ಸಸ್ ಇದೆ. ಎಲ್ಲ ಅಫೆನ್ಸಸ್ಸಲ್ಲಿ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಹ್ಯಾಸ್ ಟು ಬಿ ದ IO ಅಂತ ಆ್ಯಕ್ಟಲ್ಲೇ ಬರೆದು ಬಿಟ್ಟಿದೆ. ಬಟ್ ಅವ್ರಿಗೆ ಆ ಕೆಪಾಸಿಟಿ ಇರುತ್ತೆ. ಕೇಳಿ, ನಮ್ಮ ಹತ್ರ ಪೊಲೀಸ್ ಇನ್ಸ್ಪೆಕ್ಟರ್ಗಳೇ ಇಲ್ಲ. ವೇರ್ CRPC ಸೇಸ್ ಹೆಡ್ ಕಾನ್ಸ್ಟೇಬಲ್ ಆಲ್ಸೋ ಕ್ಯಾನ್ ಇನ್ವೆಸ್ಟಿಗೇಟ್ ಎ ಕೇಸ್, ಈಸ್ ಆಲ್ಸೋ SHO ಅಂತ. ಸೊ ಕೆಲವು ಕೇಸ್ ಕೊಡಿ, ಆವಾಗ IT ಕೇಸ್ ಅಂದರೆ ಇನ್ಸ್ಪೆಕ್ಟರ್ ಬೇಕು, DSPನೇ ಬೇಕು ಅಂತ. ಈಗ ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ಮಾಡಿದ್ದಾರೆ, ಎಲ್ಲ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ SHO ಮುಂಚೆ ಇನ್ಸ್ಪೆಕ್ಟರ್ ಇದ್ದಿದ್ದು DSP ಮಾಡಾಕ್ಬಿಟ್ಟಿದ್ದಾರೆ. ಈಗ ವಾಟ್ ಯು ನೀಡ್ ಇಸ್ ದ್ಯಾಟ್ ಯು ಶುಡ್ ಕ್ರಿಯೇಟ್ ಎ ಡೆಲ್ಟಾ ಫೋರ್ಸ್, ಕೆಳಗೆ ಹಂತದಲ್ಲಿರುವಂಥದ್ದು ಫೋರ್ಸ್. ಫಾರ್ ಎಕ್ಸಾಂಪಲ್ ಈಗ ಮೈಸೂರಲ್ಲಿ ನೀವು ಎಕ್ಸ್ಪರ್ಟ್ ಅಂತ ಕೇಳಿದ್ರಲ್ಲ, ಮೈಸೂರು ಪೊಲೀಸಲ್ಲಿ ಬ್ಯಾಂಡ್ ಇದೆ. ಮೈಸೂರು ಪೊಲೀಸಲ್ಲಿ ಬ್ಯಾಂಡ್ ಇದೆ, ತುಂಬ ಚೆನ್ನಾಗಿ. ಐ ಡೋಂಟ್ ನೋ ನೀವು ಕೇಳಿದ್ರು, ಮೈಸೂರು ಇಂಗ್ಲಿಷ್ ಬ್ಯಾಂಡ್ ಅಂತ ಇದೆ, ಮೈಸೂರು ಕರ್ನಾಟಿಕ್ ಬ್ಯಾಂಡ್ ಇದೆ. ದೇ ಆರ್ ರಿಕ್ರೂಟೆಡ್ ಆಸ್ ಮ್ಯೂಸಿಷಿಯನ್ ಕಾನ್ಸ್ಟೇಬಲ್ ಆ್ಯಂಡ್ ದೇ ಹ್ಯಾವ್ ಟು ಪಾಸ್ ಅನ್ ಎಕ್ಸಾಮಿನೇಷನ್ ಆಫ್ ಟ್ರಿನಿಟಿ ಕಾಲೇಜ್ ಲಂಡನ್ ಆನ್ ಮ್ಯೂಸಿಕ್. ಆ್ಯಂಡ್ ಇಲ್ಲಿ ಅವರು BA ಮ್ಯೂಸಿಕ್, BSc ಮ್ಯೂಸಿಕ್ ಏನು ಪಾಸ್. ಅವರು ಬಡಗಿ ಹಿಡ್ಕೊಂಡು ಲಾಠಿ ಚಾರ್ಜ್ ಮಾಡೋ ಅಥವಾ ಅದಕ್ಕೆ ಅವ್ರು ಬರೋದೇ ಇಲ್ಲ. ಬಟ್ ವೇರ್ ಆಸ್ ದೇ ವಿಲ್ ಡ್ರೆಸ್ ಆಸ್ ಪೊಲೀಸ್ ಕಾನ್ಸ್ಟೇಬಲ್ಸ್. ಅದೇ ರೀತಿಯಾಗಿ ನಾವು ಕೂಡ ಪೊಲೀಸ್ ಕಾನ್ಸ್ಟೇಬಲ್ಸ್ ಇರಲಿ, ಸಬ್ ಇನ್ಸ್ಪೆಕ್ಟರ್ಸ್ ಇರಲಿ, ಯಾರೇ ಇದ್ರೂ ಸಹ ವಿ ಹ್ಯಾವ್ ಟು ಕ್ರಿಯೇಟ್ ಎ ಡೆಲ್ಟಾ ಫೋರ್ಸ್. ನಾವು ನೆಟ್ ಫೋರ್ಸ್ ಕ್ರಿಯೇಟ್ ಮಾಡಲೇಬೇಕು. ಸೊ ದ್ಯಾಟ್ ಈ IT ಅಫೇರ್ಸ್, ಯಾಕೆಂದರೆ ಈಗ ನೋಡಿ ಎವ್ರಿ ಮಂತ್ ನಾವು ಒಂದು ಡೇಟಾ ಪಬ್ಲಿಷ್ ಮಾಡ್ತೀವಿ ಸ್ಟೇಟ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋಯಿಂದ. ಕಳ್ಳತನದಲ್ಲಿ ಎಷ್ಟು ದುಡ್ಡು ಹೋಯಿತು, ರಾಬರಿ ಒಳಗೆ ಎಷ್ಟು ದುಡ್ಡು ಹೋಯಿತು, ಡೊಕಾಟಿ ಒಳಗೆ ಎಷ್ಟು ದುಡ್ಡು ಹೋಯಿತು, ಮೋಸದಲ್ಲಿ ಎಷ್ಟು ದುಡ್ಡು ಹೋಯಿತು, ಅಂದರೆ ಪ್ರಾಪರ್ಟಿ ಲಾಸ್ ಅಂತ.
ಎಲ್ಲ ಪ್ರಾಪರ್ಟಿ ಲಾಸ್ ಹಾಕಿದ್ರೂ ಸೈಬರ್ ಲಾಸ್ಗಿಂತ ಕಡಿಮೆ ಇದೆ. ವೆರಾಸ್ ಆಲ್ ಅವರ್ ಎನರ್ಜಿ ಈಸ್ ದೇರ್ ಇನ್ ಪ್ರಿವೆಂಟಿಂಗ್ ಡಕಾಯಿಟಿ, ರಾಬರಿ, ಅದು ಇದು ಮಣ್ಣ. ಬೇರೆ ಸೈಬರ್ ಕ್ರೈಮ್ ಮಾಡೋಕ್ಕೆ ಯಾರೂ ಇಲ್ಲ, ಬರೀ ಬುದ್ಧಿ ಹೇಳ್ತಾ ಕೂತಿರ್ತೀವಿ. ಫೋನ್ ಮಾಡಿದ್ರೆ ಸೈಬರ್ ಕ್ರೈಮ್ಗೆ ನಾವು ಎಚ್ಚರಿಕೆ. ಸೊ ವಾಟ್ ಈಸ್ ದಿ, ಸೊ ದಟ್ ಈಸ್ ವೈ ಇದು ರೆಕಮೆಂಡೇಶನ್ ಸರ್ಕಾರ ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಏನಿದೆ ಮಾಡ್ತಾ ಇದ್ದಾರೆ. ಮಾಡೋಣ, ನೋಡೋಣ, ಆಗಲಿ, ಯಾಕೆ ಅವಸರ, ಬೇರೆ ಯಾರು ಮಾಡಿದ್ದಾರೆ, ಅವ್ರು ಹೆಂಗೆ ಮಾಡಿದ್ದಾರೆ, ಇವ್ರು ಹೆಂಗೆ ಮಾಡಿದ್ದಾರೆ. ಬಟ್ ಹೂ ಈಸ್ ಸಫರಿಂಗ್? ಪೀಪಲ್ ಆಕ್ಚುಲಿ ಭಾಳ ಜನ IT-ನವರೇ ಮೋಸ ಆಗಿದ್ದಾರೆ, ಅವರೇ ಮೋಸ ಆಗಿರೋದು. ಈಗ ಮೊನ್ನೆ ನಮ್ಮ ತಾಯಿಗೆ ಯಾರೋ ಫೋನ್ ಮಾಡಿದ್ರು, ನಮ್ಮ ತಾಯಿಗೆ ಪೆನ್ಷನ್ ಬರುತ್ತೆ, ಅಮ್ಮ ನಿಮ್ಮ ಪೆನ್ಷನ್ ನಿಂತೋಗ್ತಾ ಇದೆ, ಯಾಕೆಂದರೆ ನೀವು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ. ನನ್ನ ಪೆನ್ಷನ್ ಕೊಡೋದು ಸರ್ಕಾರ ಮತ್ತು ಬ್ಯಾಂಕ್, ತಲೆ ಹರಟೆ ಮಾತಾಡೋಣ, ಇಡೋ ಫೋನು ಅಂತ. ಈಗ ನೀವು ಅಂಗಡಿಗೆ ಹೋಗ್ತೀರಾ, ಬಿಲ್ ಅಂತ ನಿಮ್ಮ ಮೊಬೈಲ್ ನಂಬರ್ ಹೇಳಿದ್ದು, ಯಾಕೆ ಹೇಳ್ತೀರಾ ಮೊಬೈಲ್ ನಂಬರ್? ನನ್ನ ಮೊಬೈಲ್ ನಂಬರ್ ಇಲ್ಲ, ನಿಮ್ಮ ಸ್ಕೀಮ್ ಇದೆ, ನಿಮಗೆ ಡಿಸ್ಕೌಂಟ್. ನಮ್ಗೆ ಯಾವ ಸ್ಕೀಮು ಬೇಡ, ಯಾವ ಡಿಸ್ಕೌಂಟ್. ಈಗ ಡಾಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಬರ್ತಾ ಇದೆ. ಈಗ ಆ್ಯಕ್ಚುಲಿ ನೀವು ಎಲ್ಲೆಲ್ಲಿ ನಿಮ್ಮ ನಂಬರ್ ಕೊಡ್ತೀರಲ್ಲ, ನಿಮಗೆ ₹5 ಮಾರಾಕ್ ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆಲ್ಲ ತಲೆ ಹರಟೆ ಕಾಲ್. ಯು ಗೋ ಅಬ್ರಾಡ್, ನಾನು ಎಷ್ಟು ಕಡೆ ಹೋಗ್ಬಿಟ್ಟು ಬಂದೆ, ಯಾರೋ ಒಂದು ಕಡೆ ನಮಗೆ ಮೊಬೈಲ್ ನಂಬರ್ ಕೇಳೋದೇ ಇಲ್ಲ. ಅವ್ರಿಗೆ ಭಯ ಪಡ್ತಾರೆ ಮೊಬೈಲ್ ನಂಬರ್ ಕೇಳೋಕ್ಕೆ. ವೈ ಡು ಯು ವಾಂಟ್ ಮೈ ಮೊಬೈಲ್ ನಂಬರ್? ವಾಟ್ ವಿಲ್ ಯು ಡೂ ವಿತ್ ಮೈ? ಯು ಆರ್ ನಾಟ್ ಮೈ ಫ್ರೆಂಡ್, ವೈ ಶುಡ್ ಐ ಗಿವ್ ಮೊಬೈಲ್? ನಾನು ಯಾಕೆ ಮೊಬೈಲ್ ನಂಬರ್ ಕೊಡಬೇಕು? ಈಗ ನೀವು ಮೊಬೈಲ್ ನಂಬರ್, ಆಧಾರ್, ಪ್ಯಾನ್ 3 ಲಿಂಕ್ ಆಗಿದೆಲ್ಲ. ಸೊ ನೀವು ಒಂದು ಕೊಟ್ಟರೆ ಇನ್ನು 2 ಪತ್ತೆ ಮಾಡ್ಬೋದು. ಇನ್ನು 2 ಪತ್ತೆ ಆದ ನಂತರ ನೀವು ಇಡೀ ನಿಮ್ಮ ಆಸ್ತಿನೇ ಪತ್ತೆ ಮಾಡ್ಬೋದು. ಸೊ ನಿಮಗೆ ಚೆನ್ನಾಗಿ. ಸೊ ಇನ್ನು ಮುಂದೆ ಬರೋ ದಿನಗಳಲ್ಲಿ ಇನ್ನು ಕೊಡಲೇಬಾರ್ದು ಮೊಬೈಲ್ ನಂಬರ್. ಯಾಕೆ ಕೊಡ್ತೀರಾ? ಕೊಡಬೇಡಿ. ಮತ್ತು ಆಧಾರ್ ಕೊಡುವಾಗ ಅದ್ರ ಮೇಲೆ ಸೈನ್ ಮಾಡಿಬಿಟ್ಟು ಕೊಡಬೇಕು. ನಾನು ಇಷ್ಟೊಂದು ಸಲ ನೋಡಿದ್ದೀನಿ, ಲಾಯರ್ಗಳಿಂದ ಬಂದಿರೋ ನೋಟಿಸ್ ಆಗಲಿ, ವಿಷಯಗಳಾಗಲಿ ಅವರಿಗೆ ಅರ್ಥನೂ ಆಗಲ್ಲ. ಒಂದು ಸೆಕೆಂಡ್ಲಿ, ಇವಾಗ ನಮ್ಮ ಬೆಂಗಳೂರು ಮೆಟ್ರೋ ಆಗಿದೆ, ಹಿಂದಿಯವರು, ತಮಿಳ್ನವರು, ಬೇರೆ ಬೇರೆ ಭಾಷೆಯವರು ಬಂದಾಗ ಕಮ್ಯುನಿಕೇಟ್ ಮಾಡೋದಕ್ಕೆ ಒಂದು ಕಾಮನ್ ಲ್ಯಾಂಗ್ವೇಜು ನಮ್ಮ ಪೊಲೀಸ್ ಸ್ಟೇಷನ್ಗಳಲ್ಲಿ ಸಿಗಲ್ಲ. ಅದನ್ನೆಲ್ಲ ನೋಡಿದಾಗ ಅನಿಸುತ್ತೆ, ಬರೀ ಲೀಗಲ್ ನಾಲೆಡ್ಜ್ ಮಾತ್ರ ಸಾಲದು, ಲ್ಯಾಂಗ್ವೇಜ್ ಇಂಪಾರ್ಟೆನ್ಸ್ ಕೂಡ ಬೇಕು ಅಂತ ಅನಿಸುತ್ತೆ. ಅದೊಂದು ದೊಡ್ಡ ಇಶ್ಯೂ ಅಲ್ವಾ? ಬೆಂಗಳೂರಲ್ಲಿ 1,44,00,000 ಜನ ಇರುವಾಗ ಇದರಲ್ಲಿ 11 ಲಕ್ಷ ಜನ ಒರಿಸ್ಸಾದವರಿದ್ದಾರೆ. ಇಲ್ಲಿ ಒರಿಸ್ಸಾ 11 ಲ್ಯಾಕ್ ಒಡಿಯಾ, ಮತ್ತು ಅಬೌಟ್ 12 ಲ್ಯಾಕ್ ಬಿಹಾರೀಸ್ ಇದ್ದಾರೆ, ಮತ್ತು ಆಲ್ಮೋಸ್ಟ್ 16 ಲ್ಯಾಕ್ ಪೀಪಲ್ ಫ್ರಮ್ ನಾರ್ತ್ ಈಸ್ಟ್ ಇದ್ದಾರೆ ನಿಮಗೆ ಇಲ್ಲಿಗೆ. ಮತ್ತು ಅದೇ ರೀತಿಯಾಗಿ ಎಲ್ಲ ರಾಜ್ಯದ ಜನನೂ ಬೆಂಗಳೂರಲ್ಲಿದ್ದಾರೆ, ಮತ್ತು ಒಂದು 75 ದೇಶದ ಜನನೂ ಬೆಂಗಳೂರಲ್ಲಿ ವಾಸ ಮಾಡಿದ್ದಾರೆ. ಮತ್ತು ಕೆಲವರು ಅವರವ್ರ ಸಮಸ್ಯೆಗಳು ಕೂಡ ಇಲ್ಲಿ ತೊಗೊಂಬಂದಿರ್ತಾರೆ ಇಲ್ಲಿಗೆ, ಎಸ್ಪೆಷಲಿ ನಾರ್ತ್ ಈಸ್ಟ್ನವರು, ಬಿಹಾರದವರು, ಛತ್ತೀಸ್ಗಢ ಅವ್ರದ್ದಂತಾರೆ. ಸೊ ದೆರ್ ಈಸ್ ಎ ಗ್ರೇಟ್ ನೀಡ್ ಫಾರ್ ಬ್ರಿಂಗಿಂಗ್ ಅಬೌಟ್ ಲಾಟ್ ಆಫ್ ರಿಫಾರ್ಮ್ಸ್ ಇನ್ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್. ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಏನು 65ನೇ ಇಸ್ವಿಲಿ ಏನು ಪ್ರಾರಂಭ ಆಗಿದೆಲ್ಲ, ಅಲ್ಪ ಸ್ವಲ್ಪ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅಲ್ಲಿ ಇಲ್ಲಿ ಆಗ್ತಾ ಬಂದಿದೆ ಹೊರತು, ಒಂದು ಇಂಟರ್ನ್ಯಾಷನಲ್ ಪೊಲೀಸ್ ಯಾವ ರೀತಿ ಕೆಲಸ ಮಾಡಬೇಕು ಆ ರೀತಿ ಕೆಲಸ ಮಾಡ್ತಾ ಇಲ್ಲ. ಸಾರಿ ಟು ಸೇ ದಿಸ್, ನಾನು ಕೂಡ ಅಲ್ಲೇ ಇದ್ದೆ, ಬಟ್ ಐ ವಾಸ್ ದೇರ್ ಡ್ಯೂರಿಂಗ್ ಒನ್ ಆಫ್ ದ ಟಫೆಸ್ಟ್ ಟೈಮ್ಸ್ ಓವರ್ ದೇರ್. ಬಟ್ ಒಂದು ದುಬೈ, ಪ್ಯಾರಿಸ್, ಲಂಡನ್, ನ್ಯೂಯಾರ್ಕ್, ಸಿಂಗಪೂರ್, ಹಾಂಗ್ಕಾಂಗ್ ಅಲ್ಲಿ ಪೊಲೀಸ್ ಸಿಸ್ಟಮ್ ಯಾವ ರೀತಿ ಇದೆಲ್ಲ, ಆ ಥರ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಶುಡ್ ಬಿ ವರ್ಕಿಂಗ್. ನಮಗೆ ನಾನು ಬೆಂಗಳೂರು ಸಿಟಿ ಪೊಲೀಸಲ್ಲಿ ನಾನು ಮಂಡ್ಯಕ್ಕಿಂತ ಚೆನ್ನಾಗಿದ್ದೀನಿ, ನಾನು ಕೋಲಾರಕ್ಕಿಂತ ಚೆನ್ನಾಗಿದ್ದೀನಿ, ಅದನ್ನು ನಾವು ಡೆಲ್ಲಿ ಜೊತೆ ಕಂಪೇರ್ ಮಾಡಬೇಕು ಅಂತ ಅಲ್ಲ. ವಿ ಕೆನಾಟ್ ಕಂಪೇರ್ ಅವರ್ ಸೆಲ್ಸ್ ವಿತ್ ಡೆಲ್ಲಿ ಆರ್ ವಿತ್ ಮುಂಬೈ ಆರ್ ವಿತ್ ಕೋಲ್ಕತ್ತಾ. ಅವರ್ ಬೆಂಚ್ ಮಾರ್ಕ್ ಶುಡ್ ಬಿ ಇಂಟರ್ನ್ಯಾಷನಲ್ ಬೆಂಚ್ ಮಾರ್ಕ್. ಮತ್ತು ಇವಾಗ ನೀವು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ನೀವು ನೋಡ್ತೀರಿ, ನಮ್ಮಲ್ಲಿ ಜನ ಯಾಕೆ ಹೊತ್ತ ಹೆಲ್ಮೆಟ್ ಹಾಕ್ಕೊಳ್ತಾರೆ, ಪೊಲೀಸ್ನವ್ರು ಹಿಡಿತಾರೆ ಅಂತ ಹೆಲ್ಮೆಟ್ ಹಾಕ್ಕೊಳ್ತಾರೆ ಹೊರತು, ನೀವು ಬೇರೆ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ನಾನು ಬದುಕಬೇಕು, ಆಕ್ಸಿಡೆಂಟಾಗಿ ಹೆಚ್ಚು ಕಡಿಮೆ ಆಗಿಬಿಟ್ರೆ ನನ್ನ ತಲೆ ಹೋಗ್ಬಿಡುತ್ತೆ ಅಂತ, ಅದಕ್ಕೆ ಅವ್ರ ಹೆಲ್ಮೆಟ್. ಇಲ್ಲಿ ಪೊಲೀಸರು ಇಲ್ಲಿ ಹಿಡ್ಕೊಂಡ್ಬಿಡ್ತಾರೆ ಅಂತ ಹೆಲ್ಮೆಟ್ ಹಾಕ್ಕೊಳ್ತಾರೆ. ಇಲ್ಲಿ ಟ್ರಿಪಲ್ ರೈಡಿಂಗ್ ಮಾಡಿಕೊಂಡು ನೋ ಎಂಟ್ರಿ ಒಳಗೆ ಹೆಲ್ಮೆಟ್ ಇಲ್ಲದೆ ಬಾಯಲ್ಲಿ ಸಿಗರೇಟ್ ಇಟ್ಕೊಂಡು ಮೊಬೈಲಲ್ಲಿ ಮಾತಾಡಿಕೊಂಡು ಬರ್ತದೆ. ಎಷ್ಟೊಂದು ಕಾಂಪೌಂಡೆಡ್ ಅಫೆನ್ಸಸ್ ಇದೆ, ರಾಜಾರೋಷವಾಗಿ. ಆದರೆ ಇವ್ರಿಗೆ ಹಿಡಿದ್ರೆ ನಂಗೆ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು. ಇಂಥ ವೀಕ್ ಸ್ಟೇಟ್, ವಿ ಹ್ಯಾವ್ ಕ್ರಿಯೇಟೆಡ್ ಸಚ್ ಎ ವೀಕ್ ಸ್ಟೇಟ್. ಅಂದರೆ ಆಲ್ವೇಸ್ ಪೊಲೀಸ್ ವರ್ಸಸ್ ಜುಡಿಷರಿ ಇದ್ದೇ ಇದೆ ಇಲ್ಲಿ. ಅಲ್ಲ, ಇಟ್ ವರ್ಸಸ್ ಅಲ್ಲ, ಇಟ್ ಇಸ್ ದ ಗೌರ್ಮೆಂಟ್. ಗೌರ್ಮೆಂಟ್ ಶುಡ್ ಸೆಂಡ್ ಸ್ಟ್ರಾಂಗ್ ಮೆಸೇಜ್. ಸ್ಟ್ರಾಂಗ್ ಮೆಸೇಜ್ ಕಳಿಸ್ಬೇಕು ಅಂದರೆ ಯು ಶುಡ್ ಹ್ಯಾವ್ ಸ್ಟ್ರಾಂಗ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ನೀವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವೀಕ್ ಆಗಿ ಇರೋವಾಗ ಏನು ಪ್ರಯೋಜನ? ನಾನೊಬ್ಬ ಒಳ್ಳೆ ಮುಖ್ಯಮಂತ್ರಿ ಆದರೆ ಅರ್ಥ ಅಲ್ಲ, ಬರೀ ಎಲೆಕ್ಷನ್ ಗೆದ್ಕೊಂಬಂದರೆ ಒಳ್ಳೆ ಮುಖ್ಯಮಂತ್ರಿ ಅಲ್ಲ, ಒಳ್ಳೆ ಗವರ್ನೆನ್ಸ್ ಕೊಡೋಂಥ ಮುಖ್ಯಮಂತ್ರಿ. ಸೊ ವೀಕ್ ಸ್ಟೇಟ್ ಏಷ್ಯನ್ ಡ್ರಾಮಾ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿ ಗುನ್ನರ್ ಮೆರ್ಡಾಲ್ ಯೂಸಸ್ ದಿಸ್. ಸೊ ಯು ಕಮ್ ಅಂಡರ್ ದಟ್ ಕ್ಯಾಟಗರಿ. ನಮ್ಮಲ್ಲಿ
ರಾಜ್ಯ ತುಂಬ ಬಲಹೀನವಾದ ರಾಜ್ಯ, ಬಲನೇ ಇಲ್ಲ, ಸರ್ಕಾರಕ್ಕೆ ಬಲವೇ ಆ ಇಲ್ಲ. ಥರ ತಗೊಂಡ್ರೆ ಕರ್ನಾಟಕದಲ್ಲಿ ಸುಮಾರು 20 ವರ್ಷದಿಂದ ಸರಿಯಾದ ಗವರ್ನೆನ್ಸೇ ಇಲ್ಲ. ಕರ್ನಾಟಕ ಸಪೋಸ್ ಟು ಬಿ ಒನ್ ಆಫ್ ದ ಗುಡ್ ಸ್ಟೇಟ್, Supposed to be. ಸಪೋಸ್ ಟು ಬಿ ಒನ್ ಆಫ್ ದ ಗುಡ್ Yes, ಸ್ಟೇಟ್. ಹಾ. ಇಂಥದ್ರಲ್ಲೇ ನಮಗೆ ಒಂಥರ ಬಲ ಇಲ್ದಿರುವಂಥ ಸರ್ಕಾರ, ಮುಖ್ಯಮಂತ್ರಿಗೆ ಬಲ ಇಲ್ಲ, ಮಂತ್ರಿಗಳಿಗೆ ಬಲ ಇಲ್ಲ, ಅಧಿಕಾರಿಗಳ ಬಲ ಇಲ್ಲ, ಮತ್ತು ಪೊಲೀಸರಿಗೆ ಬಲ ಇಲ್ಲ. ಬಟ್ ಕಾನೂನ್ದೇನು ಕಡಿಮೆ ಇಲ್ಲ, ಎಂಥ ಕಾನೂನುಗಳಿದೆ ಗೊತ್ತಾ ನಮ್ಮಲ್ಲಿ. ಯಾವ ಕಾನೂನು ಕೂಡ ಅನುಷ್ಠಾನಕ್ಕೆ ತೊಗೊಂಬರೋಕ್ಕಾಗಲ್ಲ. ಓಕೆ, ನಾವಿಷ್ಟೆಲ್ಲ ಮಾತಾಡ್ತಾ ಇದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಬೆಂಗಳೂರು ಅಂತ ಅಂದಾಗ ರಿಯಲ್ ಎಸ್ಟೇಟ್ ಮಾಫಿಯಾ ಮತ್ತು ಸಿವಿಲ್ ಮ್ಯಾಟರ್ಗೆ ಪೊಲೀಸ್ ಇಂಟರ್ಫಿಯರ್ ಆಗಬಾರ್ದು ಅಂದರೂ ಕೂಡ ಇಂಟರ್ಫಿಯರ್ ಆಗ್ತಾ ಇದ್ದಾರೆ. ಅದು ಒಳಗಡೆಯಿಂದ ನಿಮ್ಮ ಡಿಪಾರ್ಟ್ಮೆಂಟು, ನಿಮ್ಮ ಸಿಸ್ಟಮು ಹೆಂಗೆ ಅದ್ರ ಬಗ್ಗೆ ಒಂದು ನಿಮ್ಮ ರಿಯಲ್ ಎಸ್ಟೇಟ್ ಸಮಸ್ಯೆಗಳು ಎಲ್ಲಿ ಸಾಲ್ವ್ ಆಗಬೇಕು? ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಸಾಲ್ವ್ ಆಗಬೇಕು. ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ನೀವು ಅವನಿಗೂ ಖಾತಾ ಕೊಡ್ತೀರಾ, ಇವನಿಗೂ ಖಾತಾ ಕೊಡ್ತೀರಾ, ಅವನಿಗೂ ಪೋಡಿ ಕೊಡ್ತೀರಿ, ಇವನಿಗೂ ಪೋಡಿ ಕೊಡ್ತೀರಿ. ಯು ಕ್ರಿಯೇಟ್ ಎ ಕನ್ಫ್ಯೂಷನ್ ಓವರ್ ದೇರ್. ಮತ್ತು ಆ ಮ್ಯಾಟ್ರ್ ಕೋರ್ಟ್ಗೆ ಹೋಗುತ್ತೆ, ಕೋರ್ಟಲ್ಲಿ ಬರೋದಿಲ್ಲ. ಅದರಿಂದ ರೌಡಿಗಳು ಸಾಲ್ವ್ ಮಾಡ್ತಾರೆ ಪ್ರಾಬ್ಲಮ್. ರೌಡಿಗಳಿಂದ ಅಂಡರ್ವರ್ಲ್ಡ್ನವ್ರು ಹೋಗ್ತಾರೆ, ಅಂಡರ್ವರ್ಲ್ಡ್ನವರು ಪೊಲೀಸ್ನವ್ರು ಕಂಟ್ರೋಲ್ ಮಾಡ್ತಾರೆ, ಪೊಲೀಸ್ನವ್ರು ಅಂಡರ್ವರ್ಲ್ಡ್ನವ್ರು ಕಂಟ್ರೋಲ್ ಮಾಡ್ತಾರೆ. ಸೊ ನಮ್ಮ ಎಷ್ಟೋ ಜನ ಇನ್ಸ್ಪೆಕ್ಟರ್ಗಳು ಬರೀ ಜೀಪಲ್ಲಿ ರೆವೆನ್ಯೂ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಇಲ್ಲಿ ಅಲ್ಲಿ ಬರೀ ಡಿಸ್ಪ್ಯೂಟೆಡ್ ಪ್ರಾಪರ್ಟಿ ಸೆಟಲ್ ಮಾಡಿದೆ. ಸೊ ಇಟ್ ಇಸ್ ಸಹಜ. ನಿಮ್ಮ ಗವರ್ನೆನ್ಸ್ ಸಿಸ್ಟಮ್ ಸರಿ ಮಾಡ್ಕೊಳ್ಳಿ. ಪೊಲೀಸ್ ಹಸ್ ಗಾಟ್ ಡಿಫರೆಂಟ್. ಇನ್ಫ್ಯಾಕ್ಟ್ ಟ್ರಾಫಿಕ್ ಪೊಲೀಸಿಂಗ್ ಕೂಡ, ಟ್ರಾಫಿಕ್ ಪೊಲೀಸಿಂಗ್ ಇಸ್ ನಾಟ್ ಪೊಲೀಸಿಂಗ್, ಇಟ್ ಈಸ್ ಓನ್ಲಿ ಅರ್ಬನ್ ರೋಡ್ ಮ್ಯಾನೇಜ್ಮೆಂಟ್. ಇದು ನಮ್ಮಲ್ಲಿ ಟ್ರಾಫಿಕ್ ಪೊಲೀಸ್ ಅವನೇ ದೊಡ್ಡವನಾಗಿರ್ತಾನೆ. ಬಿಕಾಸ್ ನಿಮ್ಮ ಯುವರ್ ಅರ್ಬನ್ ಮ್ಯಾನೇಜ್ಮೆಂಟ್ ಇಸ್ ಇನ್ ಎ ಮೆಸ್. ಅಷ್ಟು ಕಳಪೆ ಮಟ್ಟದಲ್ಲಿ ನೀವು ಇಟ್ಟಿದ್ದೀರಿ. ನೀರು ಬರದೇ ಇದ್ದರೆ ಪೊಲೀಸ್ ಇರಬೇಕು, ಗಾರ್ಬೇಜ್ ಎಸಿಬೇಕು ಅಂದರೆ ಪೊಲೀಸ್ ಇರಬೇಕು ನಿಮಗೆ, ರೋಡ್ ಮೇಲೆ ಕಸ ಹಾಕಿದರೆ ಪೊಲೀಸ್ ಇರಬೇಕು ನಿಮಗೆ, ನೋ ಪಾರ್ಕಿಂಗ್ ಇದ್ದರೆ ಪೊಲೀಸ್ ಇರಬೇಕು ನಿಮಗೆ. ಹಾಗಿದ್ರೆ ಇಷ್ಟೆಲ್ಲ ನಾನು ಲೂಪ್ ಹೋಲ್ಸ್ ಅಂತಲೂ ಹೇಳಲ್ಲ, ಪ್ರಾಬ್ಲಮ್ಸ್ ಅಂತಲೂ ಹೇಳಲ್ಲ. ಇಷ್ಟೆಲ್ಲ ಇದು ಕೂಡ ನಿಮ್ಮ ಡಿಪಾರ್ಟ್ಮೆಂಟು ಪೀರಿಯಾಡಿಕಲಿ ಜನರ ಜೊತೆಗೆ ಜನಸಂಪರ್ಕ, ಸ್ಟೇಷನ್ಗೆ ಬನ್ನಿ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳೋದು ಎಷ್ಟು ಆಭಾಸ ಅಲ್ವಾ? ಆಭಾಸ ಯಾಕೆ? ಇಟ್ಸ್ ಗುಡ್ ಥಿಂಗ್ ಅಲ್ವಾ? ಅಲ್ಲ, ಜನರಿಗೆ ಇವಾಗ ನೀವು ಬರ್ತೀವಿ, ನಾವು ನಮ್ಗೇನು ಪರಿಹಾರನೇ ಸಿಕ್ಕಿಲ್ಲ ಅಂತಂದರೆ ಅಲ್ಲ, ಯಾರು ಪರಿಹಾರ ಕೊಡಬೇಕು ಕೊಡ್ತಾರೆ ಪರಿಹಾರ. ಬಟ್ ಏನಂದರೆ ದಿ ಪೊಲೀಸ್ ಬಿಕಮ್ಸ್ ದಿ ಬೆನಿಫಿಷರಿ. ಸೊ ಇದೆಲ್ಲ ನೋಡಿಬಿಟ್ಟು ರಾಜಕಾರಣಿಗಳಿಗೆ ಈ ಪೊಲೀಸ್ಗೆ ಪೋಸ್ಟಿಂಗ್ ಕೊಡುವಾಗ ಲಂಚ ಪಡ್ಕೊಳ್ತಾರಲ್ಲ. ಸೊ ಪೊಲೀಸ್ನವರು ಪೊಲೀಸಿಂಗ್ ಬಿಟ್ಬಿಟ್ಟು ಇಂಥ ಕೆಲಸಗಳು ಮಾಡಲಿ ಬ್ಯುಸಿ ಇರ್ತಾರೆ ಅವರು, ಅಥವಾ ಪೊಲೀಸಿಂಗ್ ಕೆಲಸದಲ್ಲಿ ಅವರು ದುಡ್ಡು ಅಂದರೆ ಒಂದಕ್ಕೆ ಎಲ್ಲ ಸೇರಿ ಪುವರ್ ಕ್ವಾಲಿಟಿ ಅಡ್ಮಿನಿಸ್ಟ್ರೇಷನ್. ಬಿಕಾಸ್ ಆಫ್ ಬ್ಯಾಡ್ ಅಡ್ಮಿನಿಸ್ಟ್ರೇಷನ್. ನಿಮ್ಮ ಅಡ್ಮಿನಿಸ್ಟ್ರೇಷನ್ ಸರಿ ಇದ್ದರೆ ನಿಮ್ಮ ಭ್ರಷ್ಟಾಚಾರನೇ ಕಡಿಮೆ ಆಗ್ಬಿಡ್ತಾರೆ. ಒಂದು ಪಾಸಿಟಿವ್ ಆಗಿ ನಿಮಗೆ ತುಂಬ ಖುಷಿಯಾಗಿದ್ದು ನಿಮ್ಮ ಸರ್ವೀಸಲ್ಲಿ ಆ ಒಂದು ಸನ್ನಿವೇಶನ, ಆ ಒಂದು ಇನ್ಸಿಡೆಂಟ್ನ ಹೇಳಿಬಿಟ್ಟು ನಾವು ಮಾತುಕತೆ ಮುಗಿಸೋಣ. See, I am not a negative person. I am an extremely positive person because police is the only one which brings smiles and happiness to a lot of people by their immediate justice. And especially ನನಗೆ ತುಂಬ ಸಂತೋಷ ತಂದಿದ್ದು ಎಂಟೈರ್ ಕರಿಯರಲ್ಲಿ ಅಂದರೆ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್ ಕೆಲಸ ಕೋವಿಡ್ ಸಮಯದಲ್ಲಿ ಮಾಡಿರೋವಂಥದ್ದು. ಅಂದರೆ ಪೊಲೀಸ್ ಹ್ಯಾಡ್ ಗಾನ್ ಆಲ್ ಔಟ್ ಆಫ್ ಇಟ್ಸ್ ವೇ ಟು ಡೂ. ಅಂದರೆ ಎಂಥ ಒಳ್ಳೆ ಹೆಸರು ನಮ್ಮ ಪೊಲೀಸ್ ಸಿಬ್ಬಂದಿ ತೊಗೊಂಡಿದ್ರು ಅಂದರೆ, ಸೊ ದಟ್ ಈಸ್ ವಾಟ್ ಗಿವ್ಸ್ ಮೀ ದ ಬೆಸ್ಟ್ ಹ್ಯಾಪಿನೆಸ್. ಇವತ್ತಿನ ದಿನ ವಾಟ್ ಎವರ್ ಬಿ ದ ಸರ್ಕಮ್ಸ್ಟೆನ್ಸ್ ನನಗೆ ಸಂತೋಷ ತಂದಿದೆ ಅಂದರೆ ನಮ್ಮ ಪೊಲೀಸ್ ಇಲಾಖೆಗೆ ಎಂಥ ಒಳ್ಳೆಯ ಹೆಸರು ಬಂದಿತ್ತು. ಆ ಸಮಯದಲ್ಲಿ ನಾನು ಯಾವುದೋ ಒಂದು ಕಡೆ ಅಪಾರ್ಟ್ಮೆಂಟ್ಗೆ ಹೋಗಿದ್ದೆ. ನಾನು ಮತ್ತು ನನ್ನ ಫಾಲೋ ಪಾರ್ಟಿ ಹಿಂದೆ ವೆಹಿಕಲ್ ಆಗಿದ್ರೆ ನಾನು ಹೋದ ತಕ್ಷಣ ಯಾರೋ ಕೇಳಿದ್ರು, ಭಾಸ್ಕರ್ ಅಂಕಲ್ ಅಂತ ಅವ್ರಿಗೆ ಒಂದು ಮಗು ಕೂಗ್ತು. ಎಸ್ ಹೌ ಆರ್ ಯು ಅಂತ ಕೇಳಿದ್ರೆ ಹೋಲ್ ಅಪಾರ್ಟ್ಮೆಂಟ್ ಚಪ್ಪಾಳೆ ತಟ್ಟಿದ್ರು. ಸೊ ಅಂಥದ್ರಲ್ಲಿ ದಟ್ ಈಸ್ ದ ರಿವಾರ್ಡ್ ವಿ ಗಾಟ್ ಓವರ್ ದಟ್. ಸೊ ದಟ್ ಈಸ್ ಓನ್ಲಿ ಗ್ರೇಟ್ ಪಾಸಿಟಿವ್. ಮತ್ತು ಎಷ್ಟೋ ಕಡೆ ಮಿಸ್ಸಿಂಗ್ ಮಕ್ಕಳಿರಲಿ, ಭಾಳಷ್ಟು ಕಡೆ ವಿ ಹ್ಯಾವ್ ಬೀನ್ ಸೀನ್ ಆಸ್ ದ ಓನ್ಲಿ ಪೀಪಲ್ ಹೂ ಹ್ಯಾವ್ ಬ್ರಾಟ್ ಲಾಸ್ಟ್ ಮೈಲ್ ಆಫ್ ಹ್ಯಾಪಿನೆಸ್ ಟು ಪೀಪಲ್. ದಟ್ ಓನ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕಂಡು. ಯಾವ ಇಲಾಖೆನೋ ಬೇರೆ ಇಲಾಖೆಯಲ್ಲಿ ಬರೀ ದುಡ್ಡು ಹೊಡಿಯೋಕ್ಕಿರಲಿ, ದುಡ್ಡು ಮಾಡೋಕ್ಕಿರಲಿ ಅಂಥದಕ್ಕೆ ಇರ್ತದೆ. ಓಕೆ, ಇವಾಗ ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡ್ತಾ ಇರಬೇಕಾದ್ರೆ ನಿಮ್ಮಲ್ಲಿ ಸೋಷಿಯಲ್ ಪೊಲೀಸಿಂಗ್ ಅಂತ ಇದೆ. ಹೆಚ್ಚು ಕಡಿಮೆ ನಾವು ಅದನ್ನೇ ಮಾತಾಡಿದ್ದೀವಿ ಅಂತ ನಾನು ಅನ್ಕೋತೀನಿ. ಈಗ ನೀವು ಅಫಿಷಿಯಲಿ ಒಂದು ಪೊಲಿಟಿಕಲ್ ಪಾರ್ಟಿಲಿದ್ದೀರಾ. ನಿಮ್ಮ ಥರದವ್ರನ್ನ ಯಾವುದೇ ಪಾರ್ಟಿ ಆಗಲಿ ನರ್ಚರ್ ಮಾಡಬೇಕು, ಮುಂದಕ್ಕೆ ತೊಗೊಂಡು ಹೋಗಬೇಕಲ್ವ. ಮತ್ತು ಸುಮ್ಮನೆ ಸ್ಟೇಜಲ್ಲಿ ಹೇಳೋದಲ್ಲ, ನಮ್ಮಲ್ಲಿ ಓದ್ಕೊಂಡಿರೋರು ಬರಬೇಕು, ನಾಲೆಜಬಲ್ ಆಗಿರೋರು ಬರಬೇಕು ಅಂತ. ಯಾಕೆ ಪೊಲಿಟಿಕಲ್ ಪಾರ್ಟೀಸು ಫೇಲ್ ಆಗುತ್ತೆ? ನಮ್ಮ ಲೀಡರ್ಶಿಪ್ ಮಾಡೆಲ್ ಕೂಡ ಇದೆಲ್ಲ ಈಸ್ ಎ ಒಂಥರ ಇಂಡಿವಿಜುವಲಿಸ್ಟಿಕ್ ಲೀಡರ್ಶಿಪ್ ಮಾಡೆಲ್. ಅಥವಾ ಇನ್ಸೆಕ್ಯೂರಿಟಿ. ಹೌದು, ವ್ಯವಸ್ಥೆ ಲೀಡರ್ಶಿಪ್ ಎಲ್ಲ ಇಂಡಿವಿಜುವಲಿಸಮ್ ಲೀಡರ್ಶಿಪ್ ಅಲ್ಲೇ ತಾನೇ ಇನ್ಸೆಕ್ಯೂರಿಟಿ. ಹೌದು, ಅದರಿಂದ ನಮ್ಮಲ್ಲಿ ವ್ಯಕ್ತಿ ಪೂಜೆ ಜಾಸ್ತಿ ಹೊರತು ವ್ಯವಸ್ಥೆ ಗೌರವ ಇಲ್ಲ.
ಅವ್ರಿಗೆ ನೀವು ಪಾಲಿಸಿ ಮೇಲೆ ಕ್ರಿಟಿಸೈಸ್ ಮಾಡಿ ದೇ ವಿಲ್ ಥಿಂಕ್ ದಟ್ ಯು ಆರ್ ದರ್ ಎನಿಮಿ. ಮತ್ತೆ ನೀವು ಹೆಂಗೆ ಸರ್ವೈವ್ ಆಗಿದ್ದೀರಾ ಇಷ್ಟು ವರ್ಷದಿಂದ? ನಾವು ಸುಮ್ಮನೆ ಇರ್ತೀನಿ. ಹಾಗಾದ್ರೆ ನಿಮ್ದು ಆಕ್ಟಿವ್ ಸಿ ಪೀಪಲ್ ಲೈಕ್ ಅಸ್ ಫಾರ್ ಪ್ರೊಫೆಷನಲ್ಸ್ ಓವರ್ ದೇರ್. 33 ಇಯರ್ಸಿಂದ ನಮಗೆ ಕಾನ್ಸ್ಟಿಟ್ಯೂಷನ್ ಏನು, ಮತ್ತು ಪಬ್ಲಿಕ್ ಫೈನಾನ್ಸ್ ಏನು, ಸಿಟಿಸನ್ಶಿಪ್ ಏನು, ಈ ಥರ ಬಗ್ಗೆ ನಮಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ನಾಟ್ ಆಲ್ ಪಾಲಿಟಿಷಿಯನ್ಸ್ ಆರ್ ಟ್ರೈನ್. ಒಂದು ಕಾಲದಲ್ಲಿ ಕೆಲವು ಪಾಲಿಟಿಷಿಯನ್ಸ್ ಆರ್ ಟು ಬಿ ಗುಡ್ ಲಾಯರ್ಸ್. ಎಸ್, ಮೋಸ್ಟ್ ಆಫ್ ದೆಮ್ ಆರ್ ಲಾಯರ್ಸ್. ಗುಡ್ ಲಾಯರ್ಸ್ ಆ್ಯಂಡ್ ಕೆಲವು ಚಾರ್ಟರ್ಡ್ ಅಕೌಂಟೆಂಟ್ಸ್ ಇರೋರು, ಕೆಲವು ಪ್ರೊಫೆಸರ್ಸ್ ಆಗಿರೋರು. ಸೊ ಅವರು ಪಾಲಿಟಿಕ್ಸ್ ಅಲ್ಲದೆ ಅವ್ರದ್ದೊಂದು ಸಪರೇಟ್ ಫ್ಯಾನ್ ಫಾಲೋಯಿಂಗ್ ಜೊತೆ ಬರೋರು. ಈಗಿರೋರು ಅಪ್ಪಂದ್ರ ಮಕ್ಕಳು, ಸ್ಪಾಯ್ಲ್ಡ್ ಬ್ರ್ಯಾಟ್ಸ್, ರಿಯಲ್ ಎಸ್ಟೇಟ್ ಮಾಫಿಯಾಯಿಂದ ಬಂದವರು, ಕಾಂಟ್ರಾಕ್ಟರ್ಗಳು. ಹೆಂಗೆ ನಾವು ವ್ಯವಸ್ಥೆಗೆ ಹಿಂಡಾಕ್ಬಿಡ್ಬೋದು ಅಲ್ಪ ಸಮಯದಲ್ಲಿ ಅಂತ. ಅವ್ರಿಗೆ ಇದರದೆಲ್ಲ ಅವಶ್ಯಕತೆನೇ ಇಲ್ಲ. ಅವ್ರಿಗೆ ಈ ನಾವೆಲ್ಲ ಬಡವ್ರು ಮಾಡಬೇಕು ಅಂತ. ಸೊ ದೇ ಬಿಕಮ್ ವೆರಿ ವೆರಿ ಇನ್ಸೆಕ್ಯೂರ್. ಬಟ್ ಸಿನ್ಸ್ ನಾಟ್ ಓನ್ಲಿ ಮೀ ಬಟ್ ಬೇರೆ ಎಲ್ಲ ಪಕ್ಷದಲ್ಲಿ ಕೂಡ ಇದ್ದಾರಲ್ಲ, ಇಟ್ ಟೇಕ್ಸ್ ಟೈಮ್. ಸೊ ನಾವು ಕೂಡ ಎಕ್ಸ್ಪೆಕ್ಟ್ ಏನೋ ಮಾಡೋಕ್ಕೆ ಹೋಗಬಾರ್ದು. ವಿ ಶುಡ್ ಆಲ್ಸೋ ಜೆಲ್ ವಿತ್ ದ ಹೋಲ್ ಥಿಂಗ್ ಆ್ಯಂಡ್ ದೆನ್ ಸಿ ದಟ್ ನಮ್ಮ ನಾಲೆಜ್ ಇರಲಿ, ಎಕ್ಸ್ಪೀರಿಯನ್ಸ್ ಇರಲಿ, ಅದರಿಂದ ಪಕ್ಷಕ್ಕೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ಹೊರತು ದಿನ ಬೆಳಗಾದ್ರೆ ಹೋಗ್ಬಿಟ್ಟು ಪಕ್ಷ ಅಧ್ಯಕ್ಷ ಹತ್ರ ಹೋಗಿ ಹೇಳಬಾರ್ದು ನಾನು IPS ಆಫೀಸರ್ ನನಗೆ ಮರ್ಯಾದೆ ಕೊಡಿ. ನಮ್ಮ ಅವಶ್ಯಕತೆ ಇರುವಾಗ ಅವ್ರು ಕರೀತಾರೆ. ಮತ್ತು ಪಕ್ಷಕ್ಕೆ ಏನಾದರೂ ಆ ಸಮಯದಲ್ಲಿ ಏನಾದರೂ ಒಂದು ಸರಿಯಾಗಿರೋ ಸ್ಟ್ಯಾಂಡ್ ತಗೋಬೇಕು, ನಿಲುವು ತಗೋಬೇಕು ಅಂದರೆ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ಬೋದು ಹೊರತು ನಾವು ಅವ್ರಿಗೆ ಒತ್ತಾಯ ಮಾಡೋಕ್ಕಾಗಲ್ಲ. ಹಾಗಿದ್ರೆ ನಿಮ್ಮ ಜೂನಿಯರ್ ಅಣ್ಣಾಮಲೈ ಅವರು ತಮಿಳುನಾಡಿನಲ್ಲಿ BJP ಅಕೌಂಟ್ ಓಪನ್ ಮಾಡಿದ್ದಾರೆ ಮತ್ತು ಒಂದು ವೇವ್ ಕ್ರಿಯೇಟ್ ಮಾಡಿದ್ದಾರೆ. ಅವರನ್ನು ನೀವು ಒಬ್ಬ ಸೀನಿಯರ್ ಪೊಲೀಸ್ ಆಫೀಸರ್ ಆಗಿ, ನಾಟ್ ಆಸ್ ಎ ಪೊಲಿಟಿಷಿಯನ್, ಒಬ್ಬ ಪೊಲೀಸ್ ಆಫೀಸರ್ ಆಗಿ ಹೇಗೆ ನೀವು ಅವ್ರನ್ನ ಅನಲೈಸ್ ಮಾಡ್ತೀರಾ? ಅಣ್ಣಾಮಲೈ ಇಸ್ ಡೂಯಿಂಗ್ ಗುಡ್. ಆ್ಯಕ್ಚುಲಿ ಅಣ್ಣಾಮಲೈ ಕಾಳಜಿ ಇದೆ, ಇಟ್ಸ್ ಗಾಟ್ ಕನ್ಸರ್ನ್. ಸಿ ನಮ್ಮ ಪೊಲೀಸ್ ಟ್ರೈನಿಂಗ್ ಇದೆಲ್ಲ, ಮೇಕ್ಸ್ ಯು ಪೊಲೀಸ್ ಇರಲಿ, ಆರ್ಮಿ ಟ್ರೈನಿಂಗ್ ಇರಲಿ, ಇಟ್ ಮೇಕ್ಸ್ ಯು ವೆರಿ ಟಫ್ ಸಿಟಿಸನ್ ಓವರ್ ದೇರ್. ದೇಶಕ್ಕಾಗಿ ನಾವು ಏನು ಬೇಕಾದರೂ ಮಾಡೋಕ್ಕೆ ತಯಾರಾಗಿದ್ದಾರೆ. ಆ್ಯಂಡ್ ಅಣ್ಣಾಮಲೈ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಉಡುಪಿಯಲ್ಲಿ SP ಇರುವಾಗ ನಾನು ಕೋಸ್ಟಲ್ ಸೆಕ್ಯೂರಿಟಿ ಇನ್ಚಾರ್ಜ್. ಸೊ ಐ ಹ್ಯಾವ್ ಸೀನ್ ಅಣ್ಣಾಮಲೈ ಅಟ್ ವೆರಿ ಕ್ಲೋಸ್ ಲಿಮಿಟ್ಸ್ ಹೋದೆ. ತಮಿಳುನಾಡಲ್ಲಿ BJP ಇರಲಿಲ್ಲ ಅಲ್ಲಿಗೆ, ಮತ್ತು ಅವರು ಸೋಷಿಯಲ್ ಇಂಜಿನಿಯರಿಂಗ್ ಪ್ರಕಾರ ಅವ್ರು ಸೂಟ್ ಆಗ್ತಾಯಿದ್ರು ಅಲ್ಲಿಗೆ. ಸೊ ಆ ಸಮಯದಲ್ಲಿ ಆ ಸಂದರ್ಭವನ್ನು ಪ್ರಕಾರ ನಮ್ಮ ಪಕ್ಷದ ಹಿರಿಯರು ಅವರಿಗೆ ಆಹ್ವಾನಿಸಿರುವಾಗ ಅವ್ರಿಗೂ ಇಷ್ಟ ಆಯಿತು ರಾಜಕೀಯದಲ್ಲಿ ಇರಬೇಕು ಅಂತ. ಸೊ ಅವ್ರಿಗಿನ್ನೂ ವಯಸ್ಸಲ್ಲಿ ಚಿಕ್ಕವರು ಮತ್ತು ಅನುಭವನೂ ಇದೆ ಅವ್ರಿಗೆ, ಮತ್ತು ಒಳ್ಳೆ ಟ್ರೈನಿಂಗ್ ಇದೆ ಒಳಗಡೆ. ದಟ್ ಫೈರ್ ಇದೆ, ಮತ್ತು ದಟ್ ಬ್ರೈನ್ ಮ್ಯಾಟರ್ ಇಸ್ ವೆರಿ ವೆರಿ ಗುಡ್. ಕರ್ನಾಟಕದಲ್ಲಿ ನೀವು ಎಲ್ಲ ಥರನೂ ತುಂಬ ಹತ್ತಿರದಿಂದ ಕಂಡಿದ್ದೀರಾ. ಕರ್ನಾಟಕದ ಭವಿಷ್ಯ ಏನು ಹಾಗಿದ್ರೆ? ಸಿ ಕರ್ನಾಟಕ ಜನಸಾಮಾನ್ಯರು ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ ಗೊತ್ತಾ. ಬೆಂಗಳೂರು ಸಿಟಿ ವಿಚ್ ವಾಸ್ ಕಾಂಟ್ರಿಬ್ಯೂಟಿಂಗ್ ಟು ಆಲ್ಮೋಸ್ಟ್ 37% ಆಫ್ ದ GDP ಆಫ್ ಕರ್ನಾಟಕ. ಥರ್ಡ್ ಇನ್ ದ ಕಂಟ್ರಿ ಮಾಡಿ ಬೆಂಗಳೂರು ಸಿಟಿ ವಿದಿನ್ ಕರ್ನಾಟಕ. ಮತ್ತು ಲಾಟ್ ಆಫ್ ನ್ಯಾಷನಲ್ ಪ್ಯಾರಾಮೀಟರ್ಸಲ್ಲಿ ಕೂಡ ಕರ್ನಾಟಕ ಇಸ್ ಡೂಯಿಂಗ್ ವೆರಿ ವೆಲ್. ಬಟ್ ಆಸ್ ಕರ್ನಾಟಕದಲ್ಲಿ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಆಗಿರೋದು ವೆರಿ ಪುವರ್ ಕ್ವಾಲಿಟಿ ಗವರ್ನೆನ್ಸ್, ನಂಬರ್ 1. ನಂಬರ್ 2 ಎಕ್ಸ್ಟ್ರೀಮ್ ಕರಪ್ಷನ್. ಆ್ಯಂಡ್ ನಂಬರ್ 3 ಲ್ಯಾಕ್ ಆಫ್ ಅವೇರ್ನೆಸ್ ಅಮಂಗ್ ಪೀಪಲ್. ಈ 3 ಕಾರಣಗಳಿಂದನೇ ನಮಗೆ ಇನ್ನೂ ಎಷ್ಟು ನಾವು ಡೆವಲಪ್ ಮಾಡ್ಬೋದಾಗಿತ್ತು ಆಗ್ತಾಯಿಲ್ಲ. ಬ್ಯೂರೋಕ್ರಸಿ ಇಸ್ ನಥಿಂಗ್ ಬಟ್ ಎ ಟೂಲ್ ತಾನೆ. ನೀವು ಇಟ್ಸ್ ಎ ನೈಫ್, ಯು ಕ್ಯಾನ್ ಯೂಸ್ ಇಟ್ ಟು ಸ್ಟ್ಯಾಬ್ ಆರ್ ಯು ಕ್ಯಾನ್ ಯೂಸ್ ಇಟ್ ಟು ಕಾರ್ವ್. ಸೊ bureaucracy will work the way it wants. And I always keep saying politicians are the soul and bureaucracy is the body. If soul is okay, body can function properly. Soul ಕಳಪೆ ಮಟ್ಟದಿದ್ದರೆ ನೀವು ಸರ್ವಿಸ್ ಡೆಲಿವರಿ ಮಾಡ್ತೀರಿ. ಇವತ್ತು ನಮ್ಮ ಎಪಿಸೋಡಲ್ಲಿ, ಪಾಡ್ಕಾಸ್ಟಲ್ಲಿ ಒಂದಲ್ಲ ಎರಡಲ್ಲ ಇಂಟರ್ಲಿಂಕ್ಡ್ ಆಗಿ ಪಾಲಿಟಿಕ್ಸ್ ಬಂದಿದೆ, ಸೋಷಿಯಲ್ ಇಶ್ಯೂಸ್ ಬಂದಿದೆ, ಎನ್ವೈರನ್ಮೆಂಟ್ ಬಂದಿದೆ, ಪ್ರತಿಯೊಂದು ಕೂಡ ಬಂದಿದೆ. ಯಾತಕ್ಕೆ ಬಂದಿದೆ ಅಂತಂದರೆ ನಮಗೇನಾದರೂ ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂದರೆ ತಕ್ಷಣ ಪೊಲೀಸ್ಗೆ ಹೇಳ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಹಾಗಾಗಿ ಪೊಲೀಸ್ ಸ್ಟೇಷನ್ನು ಒಂಥರ ಪ್ಲ್ಯಾಟ್ಫಾರ್ಮ್ ಆಗೋಗ್ಬಿಟ್ಟಿದೆ ಪ್ರತಿಯೊಂದಕ್ಕೂ ಕೂಡ. ಹೇಗೆ ಪೊಲೀಸಿಂಗು, ಪೊಲೀಸ್ ಸ್ಟೇಷನ್ನು, ಪೊಲೀಸು ಕೆಲಸ ಮಾಡುತ್ತೆ, ಅದರ ಮನಸ್ಸು ಹೇಗಿದೆ, ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಯಾವುದೇ ಥರ ಫಿಲ್ಟರ್ ಇಲ್ಲದೆ ಅನ್ಎಡಿಟೆಡ್ ವರ್ಷನ್ನಲ್ಲಿ ಇರೋದು. ಟೂ ಮಚ್ ಆಫ್ ಪೊಲೀಸಿಂಗ್ ಇಸ್ ಆಲ್ಸೋ ಬ್ಯಾಡ್. ದಿಸ್ ಮೀನ್ಸ್ ಅದರ್ ಸಿಸ್ಟಮ್ಸ್ ಆರ್ ನಾಟ್ ವರ್ಕಿಂಗ್. ಎಸ್, ಇವತ್ತು ನಾವು ಜಾಸ್ತಿ ಮಾತಾಡಿರೋದು ಸೋಷಿಯಲ್ ಪೊಲೀಸಿಂಗು, ಕಳ್ಳ ಪೊಲೀಸ್ ಅಲ್ಲ, ಅಥವಾ ಕ್ರೈಮ್ ಸ್ಟೋರಿ ಬಗ್ಗೆ ನಾವು ಮಾತಾಡಿಲ್ಲ, ಒಂದು ಚೂರು ನಾವು ಮಾತಾಡಿಲ್ಲ. ಅಂದರೆ ನೀವು ಎಲ್ಲ ಇಲಾಖೆ ಒಳಗೆ ಪೊಲೀಸ್ ಆಫೀಸರ್ ಇಟ್ಕೊಂಡು ನೀವು ಅಡ್ಮಿನಿಸ್ಟ್ರೇಷನ್ ಮಾಡ್ತೀರಾ ಅಂದರೆ ದಿಸ್ ಮೀನ್ಸ್ ಯುವರ್ ಓನ್ ಸಿಸ್ಟಮ್ಸ್ ಆರ್ ನಾಟ್ ವರ್ಕಿಂಗ್. ನಿಮಗೆ ಧೈರ್ಯನೇ ಇಲ್ಲ. ನಿಮಗೆ ಪ್ರತಿಯೊಂದು
ಕೊನೆಗೆ ದೇವಸ್ಥಾನ ಕಾಪಾಡೋಕ್ಕೂ ಪೊಲೀಸ್ನವ್ರು ಬೇಕು ನಿಮಗೆ, ಮತ್ತು ವಕ್ಫ್ ಮಸೀದಿ ಮ್ಯಾನೇಜ್ ಮಾಡೋಕ್ಕೆ ಪೊಲೀಸ್ನವ್ರು ಬೇಕು, ನೀರು ಸರಬರಾಜುಗೂ ಪೊಲೀಸ್ ಬೇಕು, ಬೆಂಗಳೂರು ಸಿಟಿ ನಡೆಸಬೇಕು ಅಂದರೆ ಪೊಲೀಸ್, ಬಿ ಡಿ ಎ ಒಳಗೆ ಒಂದು ಪೊಲೀಸ್ ವಿಂಗ್ ಇಸ್ ದೇರ್, ಬಿ ಎಮ್ ಟಿ ಸಿಲಿದೆ, KSRTCಲಿದೆ. ರೆಸ್ಟ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಇಸ್ ಕ್ರಂಬ್ಲಿಂಗ್ ಆ್ಯಂಡ್ ಬ್ರೇಕಿಂಗ್ ಡೌನ್ ಬಿಕಾಸ್ ಆಫ್ ಎಕ್ಸೆಸಿವ್ ಇಂಟರ್ಫಿಯರೆನ್ಸ್, ನಾನ್ ಅಡ್ಹಿರೆನ್ಸ್ ಟು ಪ್ರೊಸೀಜರ್ಸ್, ನೋ ಪನಿಷ್ಮೆಂಟ್. ಅವಾಗ ಪೊಲೀಸ್ನವ್ನು ಕರ್ಕೊಂಡ್ಬಿಟ್ಟು ನೀವು ಏನು ಸಾಧನೆ ಮಾಡ್ತೀರ? You will only protect the rich offenders and punish the poor offenders. ನಾನೇನು ಕನ್ಕ್ಲೂಡ್ ಮಾಡೋ ಹಾಗೆ ಇಲ್ಲ, ಭಾಸ್ಕರ್ ರಾವೇ ಕನ್ಕ್ಲೂಡ್ ಮಾಡಿದ್ದಾರೆ. ಹಾಗಿದ್ರೆ ಇದಕ್ಕೆಲ್ಲ ಉತ್ತರ ಎಲ್ಲಿ ಅಂತ ನಾವು ನೀವು ಎಲ್ಲರೂ ಹುಡುಕಬೇಕಾಗತ್ತೆ. ಮತ್ತು ಅಗೇನ್ ಗೋಯಿಂಗ್ ಬ್ಯಾಕ್ ಟು ದ ಸ್ಕ್ವಯರ್ ಒನ್ ಅಂತ ಅಂದರೆ ನಮ್ಮಲ್ಲಿ ಸರಿಯಾಗಿ ಗವರ್ನೆನ್ಸ್ ಬೇಕು, ಆಡಳಿತ ಬೇಕು. ಹೇಗೆ ಅಂದರೆ ನಮಗೆ ರೆಪ್ರೆಸೆಂಟೇಟಿವ್ಸ್ ಆಗಿ ಬರೋರು ಸ್ವಲ್ಪ ಓದು ಬರಹ ಇರಬೇಕು, ಅಪ್ಪರ್ ಫ್ಲೋರ್ ಅದೊಂದು ಸ್ವಲ್ಪ ಸೆರೆಬ್ರಲ್ಲು, ಒಂದು ಸ್ವಲ್ಪ ಮಾನವೀಯತೆ ಇರಬೇಕು, ಹ್ಯುಮ್ಯಾನಿಟಿ ಇರಬೇಕು, ನನ್ನದು ಬದಲು ನಮ್ಮದು ಆಗಬೇಕು. ಅದಾಗುತ್ತಾ ಗೊತ್ತಿಲ್ಲ. ಈ ಥರ ಒಂದು ಚಿಂತನೆಗೆ ಹಚ್ಚಬೇಕು ಅಂತಲೇ ನಮ್ಮ ಶೇರ್ ವಿತ್ ಶಮಂತ ಪಾಡ್ಕಾಸ್ಟ್ ನಾವು ಶುರು ಮಾಡಿರೋದು. ಮತ್ತು ಯಾವುದೇ ಚೇಂಜ್ ಆದರೂ ಕೂಡ ಒಂದೇ ಒಂದು ಪಾಡ್ಕಾಸ್ಟಿಂದ, ಒಂದೇ ಒಂದು ಮಾತುಕತೆಯಿಂದ ಇಲ್ಲ. ಇವತ್ತು ನಮಗೆ ಭಾಸ್ಕರ್ ರಾವ್ ಅವ್ರ ಮಾತುಕತೆ ಯಾತಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನಮಗೆ ಪೊಲೀಸಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದು ಕಾನೂನು ಮತ್ತು ಸುವ್ಯವಸ್ಥೆ, ನಮ್ಮ ಮನೆ ಮತ್ತು ಮನೆಗಳಿಗೆ ಅದು ಒಂದು ಬ್ರಿಡ್ಜ್, ಸೇತುವೆ ಇದ್ದ ಹಾಗೆ. ಪ್ರತಿಯೊಂದಕ್ಕೂ ನಾವು ಪೊಲೀಸ್ ಅಂತ ಹೇಳಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ನ, ಪೊಲೀಸಿಂಗ್ನ, ಪೊಲೀಸ್ ಪರ್ಸನಲ್ಸ್ನ ಸ್ಟ್ರೆಂತ್ ಮಾಡೋದು ಪ್ರತಿಯೊಬ್ಬರದು ಕೂಡ ಜವಾಬ್ದಾರಿ ಆಗುತ್ತೆ. ಜವಾಬ್ದಾರಿ ಯಾರು ಹೊತ್ಕೋತಾರೆ? ಬೆಕ್ಕಿಗೆ ಯಾರು ಗಂಟೆ ಕಟ್ತಾರೆ? ಇಲ್ಲಿಗೆ ನಮ್ಮದು ಇವತ್ತು ನಮ್ಮ ಪಾಡ್ಕಾಸ್ಟು ಪ್ರಶ್ನೆಗಳ ಜೊತೆಗೆ ಮುಗಿಸ್ಕೋತಾ ಇದ್ದೀವಿ. ನಿಮ್ಮ ಒಂದು ಇಂಟ್ರ್ಯಾಕ್ಷನ್ನು, ನಿಮ್ಮ ಒಂದು ಪ್ರತಿಕ್ರಿಯೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾನು ಇನ್ನೇನು ಪುನಃ ಹೇಳಬೇಕಾಗಿಲ್ಲ. ಕೇಳಿದ್ದೀರಾ, ನೋಡಿದ್ದೀರಾ, ಯೋಚನೆ ಮಾಡಿ ಅಂತ ಹೇಳ್ತೀವಿ. ಈ ತರಹ ಒಂದು ಕ್ವಾಲಿಫೈಡ್ ಪರ್ಸನ್ಸು ನಮಗೆ ಬೇಕು. ಕೆಲಸ ಮಾಡಿದ್ದಾರೆ, ಅನುಭವ ಇದೆ, ಎಲ್ಲೆಲ್ಲಿ ಯಾವ ತರಹ ಲೂಪ್ ಹೋಲ್ಸ್ನ ಪ್ಲಗ್ ಮಾಡಿದ್ರೆ ಆಗುತ್ತೆ ಅಂತ ನಮ್ಗೆ ಅಂಥವ್ರು ಬೇಕು. ಹೋಗಿ ಮತ್ತು ಒಂದು ಎಲೆಕ್ಷನ್ನ, ಚುನಾವಣೆನ ಹಬ್ಬ ಥರ ಸೆಲೆಬ್ರೇಟ್ ಮಾಡಿ ಅಂತ ಮಾತ್ರ ದಯವಿಟ್ಟು ಹೇಳಬೇಡಿ. ಚುನಾವಣೆನ ಬೈಕಾಟ್ ಮಾಡ್ತೀವಿ ಅನ್ನೋದು ಕೂಡ ಒಂದೊಂದು ಪ್ಯಾರ್ಲಲ್ಲಿ ಬರ್ತಾ ಇದೆ. ಯಾತಕ್ಕೆ? ಯಾವುದೇ ಥರ ಲಾಯಕ್ ಇಲ್ಲದೆ ಇರೋರು ನಾಲಾಯಕಗಳಿಗೆ ನಾವು ವೋಟ್ ಹಾಕಬೇಕು. ನಾವು ಈ ಹಬ್ಬನ ನಾವು ಸೆಲೆಬ್ರೇಟ್ ಮಾಡಲ್ಲ. ನಾವು ಕೂಡ ಅಷ್ಟೇ ಸ್ಟ್ರಾಂಗಾಗಿರಬೇಕಾಗತ್ತೆ. ನಮಗೆ ಬೇಡ ಈ ಥರ ಲೀಡರ್ಸು ಅನ್ನೋದನ್ನು ನಾವುಗಳು ಒಂದು ಎಷ್ಟು ಮಟ್ಟಿಗೆ ಮೇ ಬಿ ಇನ್ನೊಂದು 3 ಇಯರ್ಸಿಗೆ ನಮ್ಮದು ಎಲೆಕ್ಷನ್ ಬರೋಷ್ಟರಲ್ಲಿ ನಾವು ಕೂಡ ಗಟ್ಟಿ ಆಗಬೇಕು ಅಂತ ಈ ಮಾತುಕತೆ ಮೂಲಕ ಡೈರೆಕ್ಟಾಗಿ, ಇಂಡೈರೆಕ್ಟಾಗಿ, ನೇರವಾಗಿ ಭಾಸ್ಕರ್ ರಾವ್ ಅವರು ಹೇಳಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ಈ ಪಾಡ್ಕಾಸ್ಟು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು ಅಂತ ನಾನು ಹೇಳಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಏರಿಯಾನಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಅದು ಫುಡ್ ಫಾರ್ ಥಾಟ್ ಥರ ನಿಮ್ಮ ಮಾತುಗಳು ಬಂದಿದೆ. ಆ್ಯಂಡ್ ವಿ ನೀಡ್ ಯುವರ್ ಫುಲ್ ಸಪೋರ್ಟ್. ಆಲ್ವೇಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.